ಇಷ್ಟೊಂದು ದುರ್ಬಲರಾಗಬೇಡಿ. ಯಾರಾದರೂ ನಿಮ್ಮನ್ನು ಮುರಿಯಲು ಸಾಧ್ಯವಾಗುವಂತೆ, ಬದಲಿಗೆ ಇಷ್ಟೊಂದು ಬಲಶಾಲಿಗಳಾಗಿರಿ. ನಿಮ್ಮನ್ನು ಮುರಿಯುವವನು ತಾನಾಗಿಯೇ ಒಡೆದು ಹೋಗುವಂತೆ. ಸ್ನೇಹಿತರೆ, ಮಾನವ ಜೀವನದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳು ಮತ್ತು ತೊಂದರೆಗಳು ಬರುತ್ತಲೇ ಇರುತ್ತವೆ. ನಾವು ಯಾವುದೇ ಕಷ್ಟವನ್ನು ಎದುರಿಸಿದಾಗ ನಮ್ಮ ಮನಸ್ಸಿನಲ್ಲಿ ಸಾಮಾನ್ಯವಾಗಿ ಚಿಂತೆ ಮತ್ತು ಭಯ ಉಂಟಾಡುತ್ತದೆ. ಇಂತಹ ಸಮಯದಲ್ಲಿ ನಾವು ನಮ್ಮ ದಾರಿಯಲ್ಲಿ ಬರುವ ಕಷ್ಟಗಳನ್ನು ನಾವೇ ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮತ್ತು ಕೆಲವೊಮ್ಮೆ ಈ ಪ್ರಯತ್ನದಲ್ಲಿ ನಾವು ಆಯಾಸ ಮತ್ತು ನಿರಾಶೆಯನ್ನು ಎದುರಿಸುತ್ತೇವೆ. ಇದೇ ಸಮಯದಲ್ಲಿ ನಾವು ದೇವರ ಮೇಲೆ ಭರವಸೆ ಇಡಬೇಕು ಮತ್ತು ಚಿಂತೆಯಿಂದ ದೂರವಿರಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವ ಅವಶ್ಯಕತೆ ಇದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಹೊಸ ವಿಡಿಯೋಗೆ ಸ್ವಾಗತ. ಇಂದು ನಾವು ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆ ಮತ್ತು ತನ್ನ ಸಂಪೂರ್ಣ ಜೀವನದಲ್ಲಿ ನೀಡಿದ ಆಲೋಚನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಆಲೋಚನೆಗಳು ಜೀವನವನ್ನು ನಡೆಸಲು ನಮಗೆ ಸಹಾಯ ಮಾಡುತ್ತವೆ. ಈ ಆಲೋಚನೆಗಳು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನವನ್ನು ತರುವುದಲ್ಲದೆ ನಮ್ಮ ನಿಜವಾದ ಗುರುತು ಮತ್ತು ಸರಿಯಾದ ಜೀವನ ವಿಧಾನವನ್ನು ತೋರಿಸುತ್ತವೆ. ನಮ್ಮ ಈ ಜ್ಞಾನವರ್ಧಕ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡುವಿರಿ ಎಂದು ನಾನು ಆಶಿಸುತ್ತೇನೆ. ಹಾಗಾದರೆ ಇಂದಿನ ಈ ಜ್ಞಾನದಿಂದ ನಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸೋಣ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾವುದೇ ಪರಿಸ್ಥಿತಿಯಲ್ಲಿ ದೇವರ ಮೇಲಿನ ಭರವಸೆಯನ್ನು ಕಳೆದುಕೊಳ್ಳಬೇಡಿ. ಆತನು ರಾತ್ರಿಯಲ್ಲಿ ಮರದ ಕೊಂಬೆಗಳ ಮೇಲೆ ಮಲಗಿರುವ ಹಕ್ಕಿಗಳನ್ನು ಕೆಳಗೆ ಬೀಳಲು ಬಿಡುವುದಿಲ್ಲ. ಹಾಗಾದರೆ ನಿಮ್ಮನ್ನು ಹೇಗೆ ಬೀಳಲು ಬಿಡುತ್ತಾನೆ? ಕೇವಲ ಭರವಸೆ ಇಡಿ. ಸರಿಯಾದ ಸಮಯ ಬಂದಾಗ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ಸಿಗುತ್ತದೆ. ಕೋಪವನ್ನು ನಿಯಂತ್ರಿಸಬಲ್ಲ ವ್ಯಕ್ತಿ ತನ್ನ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುತ್ತಾನೆ. ಕೋಪವು ಬೆಂಕಿ ಇದ್ದಂತೆ. ನಿಯಂತ್ರಣದಲ್ಲಿದ್ದರೆ ಬೆಳಕನ್ನು ನೀಡುತ್ತದೆ, ಆದರೆ ನಿಯಂತ್ರಣ ತಪ್ಪಿದರೆ ಎಲ್ಲವನ್ನೂ ಸುಡಬಹುದು. ಮೋಕ್ಷನಿಗೆ ಬೇಗ ಕೋಪ ಬರುತ್ತಿತ್ತು. ಅವನು ಸಣ್ಣಪುಟ್ಟ ವಿಷಯಗಳಿಗೂ ಸಿಟ್ಟಾಲಿ ತನ್ನ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಜಗಳವಾಡುತ್ತಿದ್ದ. ಒಂದು ದಿನ ಅವನ ಗುರುಗಳು ಅವನಿಗೆ ಒಂದು ಉರಿಯುತ್ತಿರುವ ದೀಪವನ್ನು ಕೊಟ್ಟು, ಇದನ್ನು ನಿನ್ನ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಿ ಎಂದು ಹೇಳಿದರು. ಮೋಕ್ಷ ಹೆದರಿದನು. ಗುರುಜಿ, ಇದು ನನ್ನ ಕೈಗಳನ್ನು ಸುಡುತ್ತದೆ. ಗುರು ನಕ್ಕರು. ಕೋಪವೂ ಇದೇ ರೀತಿ. ನೀನು ಅದನ್ನು ಹಿಡಿದುಕೊಂಡರೆ ಅದು ನಿನ್ನನ್ನೇ ಸುಡುತ್ತದೆ. ಆದರೆ ನೀನು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅದು ಬೆಳಕಿನಂತೆ ಕೆಲಸ ಮಾಡುತ್ತದೆ. ಮೋಕ್ಷನಿಗೆ ಕೋಪವನ್ನು ನಿಯಂತ್ರಿಸಲು ಕಲಿಯಬೇಕೆಂದು ಅರ್ಥವಾಯಿತು. ಯಾರೋ ಚೆನ್ನಾಗಿ ಹೇಳಿದ್ದಾರೆ, ಕಳೆದ ಜೀವನವನ್ನು ಎಂದಿಗೂ ನೆನಪಿಸಿಕೊಳ್ಳಬೇಡಿ. ವಿಧಿಯಲ್ಲಿ ಏನು ಬರೆದಿದೆಯೋ ಅದಕ್ಕಾಗಿ ಗೋಳಾಡಬೇಡಿ. ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ. ನಾಳೆಯ ಚಿಂತೆಯಲ್ಲಿ ಇಂದಿನ ನಗುವನ್ನು ಹಾಳು ಮಾಡಬೇಡಿ. ಎಷ್ಟೊಂದು ವಿಚಿತ್ರ ವಿಷಯ ಸ್ನೇಹಿತರೆ. ಹಂಸವು ಸಾಯುವಾಗಲೂ ಹಾಡುತ್ತದೆ ಮತ್ತು ನವಿಲು ಕುಣಿಯುವಾಗಲೂ ಅಳುತ್ತದೆ. ದುಃಖದ ರಾತ್ರಿ ನಿದ್ರೆ ಬರುವುದಿಲ್ಲ ಮತ್ತು ಸಂತೋಷದ ರಾತ್ರಿ ಯಾರು ತಾನೇ ಮಲಗುತ್ತಾರೆ. ಕೃಷ್ಣನು ವಿವರಿಸುತ್ತಾನೆ, ನಿಮ್ಮ ಸಮಯ ಪ್ರತಿಕೂಲವಾಗಿದ್ದಾಗ ಶಾಂತವಾಗಿರುವುದು ಉತ್ತಮ. ಏಕೆಂದರೆ ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ ಮತ್ತು ಏನಾಗಬಾರದು ಅದು ಎಂದಿಗೂ ಆಗುವುದಿಲ್ಲ. ಇಂತಹ ನಿಶ್ಚಯವನ್ನು ಹೊಂದಿರುವ ಬುದ್ಧಿಶಾಲಿಗಳಿಗೆ ಚಿಂತೆ ಎಂದಿಗೂ ಕಾಡುವುದಿಲ್ಲ. ಸಂಬಂಧಗಳಲ್ಲಿ ಯಾವುದೇ ತಪ್ಪಿನ ನಂತರ ಸಣ್ಣ ನಗು ಮತ್ತು ಸ್ವಲ್ಪ ಕ್ಷಮೆಯೊಂದಿಗೆ ಮೊದಲಿನಂತೆ ಆಗುವ ಸಂಬಂಧವೇ ಅತ್ಯುತ್ತಮ ಸಂಬಂಧ. ನಿಮ್ಮನ್ನು ದ್ವೇಷಿಸುವವರನ್ನು ಎಂದಿಗೂ ದ್ವೇಷಿಸಬೇಡಿ, ಏಕೆಂದರೆ ಅವರೇ ನೀವು ಅವರಿಗಿಂತ ಉತ್ತಮರು ಎಂದು ತಿಳಿದಿರುವ ಜನರು. ಆದ್ದರಿಂದ ಯಾವಾಗಲೂ ನಿಮ್ಮ ಕೆಲಸವನ್ನು ಪ್ರೀತಿಸಿ. ಹಗಲು ರಾತ್ರಿ ಅದರ ಬಗ್ಗೆಯೇ ಯೋಚಿಸಿ. ದಿನವಿಡೀ ಅದರ ಬಗ್ಗೆಯೇ ಮಾತನಾಡುತ್ತಾ ಇರಿ. ಹೊಸ ಹೊಸ ಆಲೋಚನೆಗಳು ಬರುತ್ತಲೇ ಇರುತ್ತವೆ. ಕೆಲಸ ಮಾಡುತ್ತಲೇ ಇರಿ. ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಖಂಡಿತವಾಗಿಯೂ ಚುಂಬಿಸುತ್ತದೆ. ಏನಾದರೂ ದೊಡ್ಡದನ್ನು ಮಾಡಲು ಹೊರಟಿದ್ದರೆ ಬೇಗನೆ ಸೋಲೊಪ್ಪಿಕೊಳ್ಳಬೇಡಿ, ಏಕೆಂದರೆ ಆರಂಭವು ಯಾವಾಗಲೂ ಕಠಿಣವಾಗಿರುತ್ತದೆ. ದೇವರು ಯಾರನ್ನು ಎತ್ತರಕ್ಕೆ ಕೊಂಡು ಹೋಗಲು ಬಯಸುತ್ತಾರೋ ಅವರಿಗೆ ಹೆಚ್ಚು ಕಷ್ಟಗಳನ್ನು ನೀಡುತ್ತಾರೆ. ಇದರಿಂದ ಅವರು ಕಷ್ಟಗಳೊಂದಿಗೆ ಹೋರಾಡುತ್ತಾ ತಮ್ಮ ಗುರಿಯನ್ನು ತಲುಪುತ್ತಾರೆ. ಸೋಲೊಪ್ಪಿಕೊಳ್ಳಬೇಡಿ. ನಿನ್ನಿಂದ ಆಗುವುದಿಲ್ಲ ಎಂದು ಹೇಳಿದವರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಕನಸಿನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಎಲ್ಲರೂ ತಮ್ಮ ಅದೃಷ್ಟವನ್ನು ಸೃಷ್ಟಿಸಿಕೊಳ್ಳಲಿ ನಿರತರಾಗಿದ್ದಾರೆ. ಆದ್ದರಿಂದ ಯಾರ ಮೇಲೂ ಅವಲಂಬಿಸಬೇಡಿ. ಒಂಟಿಯಾಗಿ ನಡೆಯುವ ಧೈರ್ಯವನ್ನು ಹೊಂದಿ. ಇದು ಕೇವಲ ಯೋಚನೆಯ ವ್ಯತ್ಯಾಸ. ಇಲ್ಲದಿದ್ದರೆ ಸಮಸ್ಯೆಗಳು ನಮ್ಮನ್ನು ದುರ್ಬಲರಾಗಿಸಲು ಬರುವುದಿಲ್ಲ, ಬದಲಿಗೆ ಬಲಶಾಲಿಗಳಿಸಲು ಬರುತ್ತವೆ. ನಿಸ್ವಾರ್ಥವಾಗಿ ಇತರರಿಗೆ ಸಹಾಯ ಮಾಡುವ ವ್ಯಕ್ತಿಗೆ ನಿಜವಾದ ಆನಂದ ಸಿಗುತ್ತದೆ. ದಾನದ ನಿಜವಾದ ಅರ್ಥವೆಂದರೆ ಯಾವುದೇ ನಿರೀಕ್ಷೆಯಿಲ್ಲದೆ ನೀಡುವುದು. ಸ್ನೇಹಿತರೆ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗುತ್ತಿದೆ ಎಂದು ಆಶಿಸುತ್ತೇವೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಮತ್ತು ನೀವು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಭಗವಾನ್ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಲೋಕೇಶ್ ತುಂಬ ಶ್ರೀಮಂತನಾಗಿದ್ದ, ಆದರೆ ಅವನು ಎಂದಿಗೂ ಯಾರಿಗೂ ಸಹಾಯ ಮಾಡುತ್ತಿರಲಿಲ್ಲ. ಅವನು ಇತರರಿಗೆ ಏನಾದರೂ ನೀಡಿದರೆ ತನ್ನ ಸಂಪತ್ತು ಕಡಿಮೆಯಾಗುತ್ತದೆ ಎಂದು ಅವನಿಗೆ ಅನಿಸುತ್ತಿತ್ತು. ಒಂದು ದಿನ ಒಂದು ಸಾಧು ಅವನ ಬಳಿ ಬಂದು, ನೀನು ನದಿಯಿಂದ ಒಂದು ಕೊಡ ನೀರನ್ನು ತೆಗೆದರೆ ನದಿ ಬತ್ತಿ ಹೋಗುತ್ತದೆ ಎಂದು ಕೇಳಿದನು. ಲೋಕೇಶ್ ನಕ್ಕನು. ಇಲ್ಲ, ನದಿ ಎಂದಿಗೂ ಬತ್ತಿ ಹೋಗುವುದಿಲ್ಲ. ಸಾಧು ಹೇಳಿದರು, ಅದೇ ರೀತಿ ನೀನು ಇತರರಿಗೆ ಸಹಾಯ ಮಾಡಿದರೆ ನಿನಗೂ ಏನೂ ನಷ್ಟವಾಗುವುದಿಲ್ಲ,
ಬದಲಿಗೆ ನಿನಗೆ ಸಂತೋಷ ಸಿಗುತ್ತದೆ. ನಿಜವಾದ ಆನಂದವು ಕೇವಲ ಪಡೆಯುವುದರಲ್ಲಿ ಮಾತ್ರವಲ್ಲ, ನೀಡುವುದರಲ್ಲೂ ಇದೆ ಎಂದು ಲೋಕೇಶನಿಗೆ ಅರ್ಥವಾಯಿತು. ಕಡಿಮೆ ಮಾತನಾಡಿ ಮತ್ತು ಹೆಚ್ಚು ಕೆಲಸ ಮಾಡಿ, ಏಕೆಂದರೆ ಜಗತ್ತಿಗೆ ಕೇಳಿಸುವುದು ಕಡಿಮೆ ಮತ್ತು ಕಾಣಿಸುವುದು ಹೆಚ್ಚು. ದೊಡ್ಡ ಕನಸುಗಳನ್ನು ಹೊಂದಿರುವವರು ತಮ್ಮ ಕನಸಿನ ಹಾರಾಟವನ್ನು ಇತರರನ್ನು ಕೇಳಿ ಹಾರುವುದಿಲ್ಲ. ಜನರು ನಿಮ್ಮ ಮೇಲೆ ಗಮನ ಹರಿಸಲು ಶುರು ಮಾಡುವ ತನಕ ನಿಮ್ಮ ಮೇಲೆ ಗಮನ ಹರಿಸಿ. ಅದೃಷ್ಟ ಮತ್ತು ಪರಿಶ್ರಮದಲ್ಲಿ ಒಂದು ವ್ಯತ್ಯಾಸವಿದೆ. ಅದೃಷ್ಟವು ಬರದಿರುವುದನ್ನು ಮಾತ್ರ ನೀಡುತ್ತದೆ, ಆದರೆ ಪರಿಶ್ರಮವು ಬರದಿರುವುದನ್ನೂ ನೀಡುತ್ತದೆ. ಒಮ್ಮೆ ತಾಳ್ಮೆ ಬಂದರೆ ಇಷ್ಟದ ವಿಷಯವೂ ಮನಸ್ಸಿನಿಂದ ದೂರವಾಗುತ್ತದೆ. ನಿಮ್ಮಲ್ಲಿರುವುದನ್ನು ಗೌರವಿಸಲು ಕಲಿಯಿರಿ, ಏಕೆಂದರೆ ಅನೇಕ ಜನರು ಅದಕ್ಕಾಗಿ ಹಾತೊರೆಯುತ್ತಾರೆ. ಸ್ನೇಹಿತರೆ, ಶ್ರೀಕೃಷ್ಣ ಹೇಳುತ್ತಾನೆ, ಭಕ್ತಿಯಲ್ಲಿ ಮನಸ್ಸು ತೊಡಗಿದಾಗ ನೀವು ದೇವರನ್ನು ಆಯ್ಕೆ ಮಾಡಿಲ್ಲ, ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಯಾರೇ ಏನೇ ಹೇಳಿಲಿ, ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಿ. ಬಿಸಿಲು ಎಷ್ಟು ತೀವ್ರವಾಗಿದ್ದರೂ ಸಮುದ್ರಗಳು ಒಣಗುವುದಿಲ್ಲ. ಕಿವಿಯಲ್ಲಿ ಮಾತು ತುಂಬುವವರಿಂದ ಯಾವಾಗಲೂ ಎಚ್ಚರವಾಗಿರಿ. ಇವರು ಉತ್ತಮ ಸಂಬಂಧಗಳನ್ನೋ ಹಾಳು ಮಾಡುತ್ತಾರೆ. ಯಾರಿಗಾದರೂ ದುಃಖವನ್ನು ಹಂಚಿಕೊಳ್ಳುವುದು ಕೂಡ ಒಂದು ರೀತಿಯ ಸುಖ. ಸಾಮರ್ಥ್ಯಗಳು ಕರ್ಮದಿಂದ ಹುಟ್ಟುತ್ತವೆ. ಜನ್ಮದಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಶೂನ್ಯವೇ. ಈ ಜಗತ್ತಿನಲ್ಲಿ ಸತ್ಯಕ್ಕಿಂತ ದೊಡ್ಡ ಸತ್ಯವೆಂದರೆ ಪ್ರೀತಿ, ಮತ್ತು ಯಾರ ಬಗ್ಗೆ ಪ್ರೀತಿ ಇದೆಯೋ ಅವರ ಬಗ್ಗೆ ಅಸತ್ಯವಾಗಿರುವುದು ಕಷ್ಟ. ಇಡೀ ವಿಶ್ವದ ಅತ್ಯಂತ ಸುಂದರ ಜೋಡಿ ನಗು ಮತ್ತು ಕಣ್ಣೀರು. ಇವೆರಡು ಒಂದೇ ಸಮಯದಲ್ಲಿ ಸಿಗುವುದು ಕಷ್ಟ, ಆದರೆ ಇವೆರಡು ಒಂದಾದಾಗ ಆ ಕ್ಷಣವೇ ಅತ್ಯಂತ ಸುಂದರವಾಗಿರುತ್ತದೆ. ಸಮುದ್ರಕ್ಕೆ ದೋಣಿಯನ್ನು ತೆಗೆದುಕೊಂಡು ಬಂದ ನಂತರ ಈಗ ಬಿರುಗಾಳಿಗಳಿಗೆ ಏಕೆ ಹೆದರಬೇಕು? ದೇವರ ಮಾರ್ಗವು ತುಂಬಾ ಸರಳವಾಗಿದೆ ಮತ್ತು ತುಂಬಾ ಜಟಿಲವಾಗಿಯೂ ಕೂಡ. ಬುದ್ಧಿಯಿಂದ ನಡೆದರೆ ತುಂಬಾ ದೂರ, ಭಕ್ತಿಯಿಂದ ನಡೆದರೆ ತುಂಬಾ ಹತ್ತಿರ, ವಿಚಾರದಿಂದ ನಡೆದರೆ ತುಂಬಾ ದೂರ, ಭಾವದಿಂದ ನಡೆದರೆ ತುಂಬಾ ಹತ್ತಿರ. ಎದುರಿನ ವ್ಯಕ್ತಿ ತಪ್ಪಲ್ಲ, ಕೇವಲ ಅವನ ಆಲೋಚನೆ ನಮ್ಮದಕ್ಕಿಂತ ಭಿನ್ನವಾಗಿದೆ ಎಂದು ಯಾವ ದಿನ ನಾವು ಅರ್ಥಮಾಡಿಕೊಳ್ಳುತ್ತೇವೆಯೋ ಆ ದಿನ ಜೀವನದಿಂದ ಎಲ್ಲಾ ದುಃಖಗಳು ದೂರವಾಗುತ್ತವೆ. ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವ ಮೊದಲ ವಿಷಯವೆಂದರೆ ನಾಲಿಗೆ, ಮತ್ತು ಎರಡನೇ ವಿಷಯವೆಂದರೆ ಹಣ. ಸಂಬಂಧಗಳನ್ನು ನಿಭಾಯಿಸಲು ಬುದ್ಧಿಯಲ್ಲ, ಹೃದಯದ ಶುದ್ಧತೆ ಬೇಕು. ಸತ್ಯವನ್ನು ಹೇಳಿ, ಸ್ಪಷ್ಟವಾಗಿ ಹೇಳಿ, ಮುಖಾಮುಖಿಯಾಗಿ ಹೇಳಿ. ಯಾರು ನಿಮ್ಮವರೋ ಅವರು ಅರ್ಥಮಾಡಿಕೊಳ್ಳುತ್ತಾರೆ, ಯಾರು ಪರಕೀಯರೋ ಅವರು ದೂರವಾಗುತ್ತಾರೆ. ಜನಸಂದಣಿಯಿಂದ ಹೊರಬಂದು ನಿಮಗಾಗಿ ಹೊಸ ಲೋಕವನ್ನು ಹುಡುಕಿ. ತಪ್ಪುಗಳನ್ನು ಎಲ್ಲರೂ ಹುಡುಕುತ್ತಾರೆ, ನೀವು ಪರಿಹಾರವನ್ನು ಹುಡುಕಿ. ದೇವರು ನಿಮಗೆ ಬೇಕಾದುದನ್ನು ನೀಡುತ್ತಾನೆ, ಅದು ಅಗತ್ಯವಿದ್ದಾಗ ನೀಡುತ್ತಾನೆ. ತಾಳ್ಮೆಯಿಂದ ಇರಲು ಕಲಿಯಿರಿ. ನಿಮ್ಮ ಆತುರದಿಂದ ಏನೂ ಆಗುವುದಿಲ್ಲ. ಸತ್ಯವು ಎಂದಿಗೂ ನಾನು ಸತ್ಯ ಎಂದು ಹೇಳಿಕೊಳ್ಳುವುದಿಲ್ಲ, ಆದರೆ ಸುಳ್ಳು ಯಾವಾಗಲೂ ನಾನು ಮಾತ್ರ ಸತ್ಯ ಎಂದು ಹೇಳಿಕೊಳ್ಳುತ್ತದೆ. ಯಾರ ಮನಸ್ಸು ಮತ್ತು ಮೌನವನ್ನು ಕೆಲವೇ ಜನರು ಮಾತ್ರ ಅರ್ಥಮಾಡಿಕೊಳ್ಳುತ್ತಾರೆ. ಒಬ್ಬಂಟಿಯಾಗಿ ನಡೆಯಲು ಪ್ರಾರಂಭಿಸಿದಾಗ ನನಗೆ ಅರ್ಥವಾಯಿತು, ನಾನು ಕೂಡ ಯಾರಿಗಿಂತ ಕಡಿಮೆಯಿಲ್ಲ. ತನ್ನ ಮನಸ್ಸನ್ನು ನಿಯಂತ್ರಿಸುವ ವ್ಯಕ್ತಿಯು ಜಗತ್ತಿನ ಅತಿ ದೊಡ್ಡ ಶಕ್ತಿಯನ್ನು ಪಡೆಯುತ್ತಾನೆ. ಹೊರಗಿನ ಪ್ರಪಂಚವನ್ನು ಗೆಲ್ಲುವ ಮೊದಲು ಒಳಗಿನ ಪ್ರಪಂಚವನ್ನು ಗೆಲ್ಲುವುದು ಅವಶ್ಯಕ. ಅವಿನಾಶ್ ಯಾವಾಗಲೂ ತನ್ನ ಆಲೋಚನೆಗಳಿಂದ ತೊಂದರೆಗೊಳಗಾಗುತ್ತಿದ್ದನು. ಕೆಲವೊಮ್ಮೆ ಅವನು ಯಾವುದೋ ವಿಷಯಕ್ಕೆ ದುಃಖಿತನಾಗುತ್ತಿದ್ದನು, ಕೆಲವೊಮ್ಮೆ ಕೋಪಗೊಳ್ಳುತ್ತಿದ್ದನು. ಒಂದು ದಿನ ಸಂತನು ಅವನಿಗೊಂದು ಕುದುರೆಯನ್ನು ಕೊಟ್ಟು, ಇದು ದಣಿದು ಬೀಳುವವರೆಗೆ ಇದನ್ನು ಓಡಿಸು ಎಂದು ಹೇಳಿದ. ಅವಿನಾಶ್ ಕುದುರೆಯನ್ನು ವೇಗವಾಗಿ ಓಡಿಸಿದನು, ಆದರೆ ಸ್ವಲ್ಪ ಸಮಯದ ನಂತರ ಅವನು ಸ್ವತಃ ಗಣಿದನು ಮತ್ತು ಕುದುರೆ ಹಾಗೆಯೇ ನಿಂಟಿತು. ಸಂತನು ಹೇಳಿದನು, ನೀನು ಕುದುರೆಯನ್ನಲ್ಲ, ನಿನ್ನನ್ನು ನೀನು ದಣಿದುಕೊಂಡೆ. ನಿನ್ನ ಮನಸ್ಸು ಹಾಗೆಯೇ, ನೀನು ಅದನ್ನು ನಿಯಂತ್ರಣದಲ್ಲಿ ಇಡದಿತ್ತನೆ ಅದು ನಿನ್ನನ್ನೇ ದಣಿಯುತ್ತದೆ. ಅವಿನಾಶ್ಗೆ ತನ್ನ ಮನಸ್ಸನ್ನು ನಿಯಂತ್ರಿಸುವುದೇ ಅತಿ ದೊಡ್ಡ ಗೆಲುವು ಎಂದು ಅರ್ಥವಾಯಿತು. ನಿಜವಾಗಿ ಕಲಿಯಬೇಕಾದವರಿಗೆ ಸ್ಥಳ ಮತ್ತು ಸಮಯದ ಬಗ್ಗೆ ಚಿಂತೆಯಿಲ್ಲ. ನಿಮ್ಮ ಮನಸ್ಸು ಮತ್ತು ಮೆದುಳು ಬ್ಯಾಂಕಿನಂತಿವೆ. ನೀವು ಕೇವಲ ಅದರಲ್ಲಿ ಸಂಗ್ರಹಿಸಿರುವುದನ್ನು ಮಾತ್ರ ಹೊರತೆಗೆಯಬಹುದು. ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ತಾಳ್ಮೆಯಿಂದ ಇರುವ ವ್ಯಕ್ತಿಯು ದೊಡ್ಡದಕ್ಕಿಂತ ದೊಡ್ಡ ಗುರಿಯನ್ನು ಸಾಧಿಸಬಹುದು. ಆತುರದಲ್ಲಿ ಮಾಡಿದ ಕೆಲಸ ಸಾಮಾನ್ಯವಾಗಿ ಅಪೂರ್ಣವಾಗುತ್ತದೆ. ಉದ್ದೇಶ ಶುದ್ಧವಾಗಿದ್ದು ಮತ್ತು ಗುರಿ ಸರಿಯಾಗಿದ್ದರೆ ಖಂಡಿತವಾಗಿಯೂ ದೇವರು ಯಾವುದಾದರೂ ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ಮೇಲಿನವನು ನಿಮ್ಮಿಂದ ಏನಾದರೂ ಹಿಂದಕ್ಕೆ ತೆಗೆದುಕೊಂಡಾಗ ಅದು ನಿಮಗೆ ಶಿಕ್ಷೆಯಾಗಿದೆ ಎಂದು ಭಾವಿಸಬೇಡಿ. ಅವನು ನಿಮ್ಮ ಕೈಯನ್ನು ಖಾಲಿ ಮಾಡಿರಬಹುದು, ಮೊದಲಿನದಕ್ಕಿಂತ ಉತ್ತಮ ಮತ್ತು ಒಳ್ಳೆಯದನ್ನು ನೀಡಲು. ಸಂಬಂಧಗಳಿರಲಿ ಅಥವಾ ದಾರಿಗಳಿರಲಿ, ಎಡವಿ ಬೀಳುವ ತನಕ ಅದರ ಸರಿಯಾದ ಸ್ಥಾನದ ಅರಿವಾಗುವುದಿಲ್ಲ. ಕೊನೆಯಲ್ಲಿ ಶವವನ್ನು ಎತ್ತಲು 4 ಜನ ಸಾಕು. ಈಗ ಹೆಚ್ಚು ಜನರು ಇಷ್ಟವಾಗುವುದಿಲ್ಲ ಮತ್ತು ಈಗ ಯಾರಿಂದಲೂ ಒಳ್ಳೆಯದನ್ನು ನಿರೀಕ್ಷಿಸುವುದಿಲ್ಲ. ಗೌರವ ಮತ್ತು ಸನ್ಮಾನ ನೀಡುವವರಿಂದ ಮಾತ್ರ ಸಂಬಂಧ ಇಟ್ಟುಕೊಳ್ಳಿ. ಅಂದರೆ ಜನಸಂದಣಿಯನ್ನು ಹೆಚ್ಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕೆಟ್ಟ ಹೆಸರಿನ ಭಯವು ಹೆಸರನ್ನು ಗಳಿಸುವ ಧೈರ್ಯವಿಲ್ಲದವರಿಗೆ ಮಾತ್ರ ಇಡುತ್ತದೆ. ಶ್ರೀಕೃಷ್ಣವನು ಹೇಳುತ್ತಾನೆ, ನಿಮ್ಮ ಅಸ್ತಿತ್ವದ ಮೌಲ್ಯವನ್ನು ತಿಳಿಯದವರನ್ನು ಬಿಟ್ಟುಬಿಡುವುದೇ ಸೂಕ್ತ.
ಅದೃಷ್ಟದಿಂದ ಹೃದಯದಿಂದ ಸಂಬಂಧಗಳನ್ನು ನಿಭಾಯಿಸುವವರು ಸಿಗುತ್ತಾರೆ. ಇಲ್ಲವಾದರೆ ಸಾಥಿದಾರರನ್ನು ಪಡೆದ ನಂತರವೂ ಎಷ್ಟೋ ಜನರು ದುಃಖಿತರಾಗಿದ್ದಾರೆ. ಎಲ್ಲರೂ ಸೀತೆ ಮತ್ತು ದ್ರೌಪದಿಯ ಕಾರಣದಿಂದ ರಾಮಾಯಣ ಮಹಾಭಾರತ ಸಂಭವಿಸಿತು ಎಂದು ಹೇಳುತ್ತಾರೆ. ಮಹಿಳೆಯರಿಗೆ ಗೌರವ ನೀಡದಿರುವುದರ ಅಂತ್ಯವೇ ರಾಮಾಯಣ ಮಹಾಭಾರತ ಎಂದು ಯಾರೂ ಹೇಳಿರಲ್ಲ. ಅಭಿಷೇಕ್ ಒಬ್ಬ ಶಿಲ್ಪಿಯಾಗಿದ್ದನು. ಅವನು ತುಂಬಾ ಆತುರದಲ್ಲಿದ್ದನು ಮತ್ತು ಅವನ ವಿಗ್ರಹಗಳು ಬೇಗನೆ ಆಗಬೇಕು ಎಂದು ಬಯಸುತ್ತಿದ್ದನು. ಒಂದು ದಿನ ಅವನ ಗುರುಗಳು ಅವನಿಗೊಂದು ಕುದುರೆಯನ್ನು ಕೊಟ್ಟು, ಇದು ದಣಿದು ಬೀಳುವವರೆಗೆ ಇದನ್ನು ಓಡಿಸು ಎಂದು ಹೇಳಿದರು. ಅಭಿಷೇಕ್ ಕುದುರೆಯನ್ನು ವೇಗವಾಗಿ ಓಡಿಸಿದನು. ಆದರೆ ಸ್ವಲ್ಪ ಸಮಯದ ನಂತರ ಅವನು ಸ್ವತಃ ದಣಿದನು ಮತ್ತು ಕುದುರೆ ಹಾಗೆಯೇ ನಿಂತಿತು. ಸಂತನು ಹೇಳಿದನು, ನೀನು ಕುದುರೆಯನ್ನಲ್ಲ, ನಿನ್ನನ್ನು ನೀನು ದಣಿದುಕೊಂಡೆ. ನಿನ್ನ ಮನಸ್ಸು ಹಾಗೆಯೇ. ನೀನು ಅದನ್ನು ನಿಯಂತ್ರಣದಲ್ಲಿ ಇಡದಿದ್ದರೆ ಅದು ನಿನ್ನನ್ನೇ ದಣಿಯುತ್ತದೆ. ಅವಿನಾಶ್ಗೆ ತನ್ನ ಮನಸ್ಸನ್ನು ನಿಯಂತ್ರಿಸುವುದೇ ಅತಿ ದೊಡ್ಡ ಗೆಲುವು ಎಂದು ಅರ್ಥವಾಯಿತು. ನಿಜವಾಗಿ ಕಲಿಯಬೇಕಾದವರಿಗೆ ಸ್ಥಳ ಮತ್ತು ಸಮಯದ ಬಗ್ಗೆ ಚಿಂತೆಯಿಲ್ಲ. ನಿಮ್ಮ ಮನಸ್ಸು ಮತ್ತು ಮೆದುಳು ಬ್ಯಾಂಕಿನಂತಿವೆ. ನೀವು ಕೇವಲ ಅದರಲ್ಲಿ ಸಂಗ್ರಹಿಸಿರುವುದನ್ನು ಮಾತ್ರ ಹೊರತೆಗೆಯಬಹುದು. ಕಠಿಣ ಪರಿಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ತಾಳ್ಮೆಯಿಂದ ಇರುವ ವ್ಯಕ್ತಿಯು ದೊಡ್ಡದಕ್ಕಿಂತ ದೊಡ್ಡ ಗುರಿಯನ್ನು ಸಾಧಿಸಬಹುದು. ಆತುರದಲ್ಲಿ ಮಾಡಿದ ಕೆಲಸ ಸಾಮಾನ್ಯವಾಗಿ ಅಪೂರ್ಣವಾಗುತ್ತದೆ. ಉದ್ದೇಶ ಶುದ್ಧವಾಗಿದ್ದು ಮತ್ತು ಗುರಿ ಸರಿಯಾಗಿದ್ದರೆ ಖಂಡಿತವಾಗಿಯೂ ದೇವರು ಯಾವುದಾದರೂ ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ಮೇಲಿನವನು ನಿಮ್ಮಿಂದ ಏನಾದರೂ ಹಿಂದಕ್ಕೆ ತೆಗೆದುಕೊಂಡಾಗ ಅದು ನಿಮಗೆ ಶಿಕ್ಷೆಯಾಗಿದೆ ಎಂದು ಭಾವಿಸಬೇಡಿ. ಅವನು ನಿಮ್ಮ ಕೈಯನ್ನು ಖಾಲಿ ಮಾಡಿರಬಹುದು, ಮೊದಲಿನದಕ್ಕಿಂತ ಉತ್ತಮ ಮತ್ತು ಒಳ್ಳೆಯದನ್ನು ನೀಡಲು. ಸಂಬಂಧಗಳಿರಲಿ ಅಥವಾ ದಾರಿಗಳಿರಲಿ, ಎಡವಿ ಬೀಳುವ ತನಕ ಅದರ ಸರಿಯಾದ ಸ್ಥಾನದ ಅರಿವಾಗುವುದಿಲ್ಲ. ಕೊನೆಯಲ್ಲಿ ಶವವನ್ನು ಎತ್ತಲು 4 ಜನ ಸಾಕು. ಈಗ ಹೆಚ್ಚು ಜನರು ಇಷ್ಟವಾಗುವುದಿಲ್ಲ ಮತ್ತು ಈಗ ಯಾರಿಂದಲೂ ಒಳ್ಳೆಯದನ್ನು ನಿರೀಕ್ಷಿಸುವುದಿಲ್ಲ. ಗೌರವ ಮತ್ತು ಸನ್ಮಾನ ನೀಡುವವರಿಂದ ಮಾತ್ರ ಸಂಬಂಧ ಇಟ್ಟುಕೊಳ್ಳಿ. ಅಂದರೆ ಜನಸಂದಣಿಯನ್ನು ಹೆಚ್ಚಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಕೆಟ್ಟ ಹೆಸರಿನ ಭಯವು ಹೆಸರನ್ನು ಗಳಿಸುವ ಧೈರ್ಯವಿಲ್ಲದವರಿಗೆ ಮಾತ್ರ ಇರುತ್ತದೆ. ಶ್ರೀಕೃಷ್ಣವನು ಹೇಳುತ್ತಾನೆ, ನಿಮ್ಮ ಅಸ್ತಿತ್ವದ ಮೌಲ್ಯವನ್ನು ತಿಳಿಯದವರನ್ನು ಬಿಟ್ಟು ಬಿಡುವುದೇ ಸೂಕ್ತ. ಅದೃಷ್ಟದಿಂದ ಹೃದಯದಿಂದ ಸಂಬಂಧಗಳನ್ನು ನಿಭಾಯಿಸುವವರು ಸಿಗುತ್ತಾರೆ. ಇಲ್ಲವಾದರೆ ಸಾಥಿದಾರರನ್ನು ಪಡೆದ ನಂತರವೂ ಎಷ್ಟೋ ಜನರು ದುಃಖಿತರಾಗಿದ್ದಾರೆ. ಎಲ್ಲರೂ ಸೀತೆ ಮತ್ತು ದ್ರೌಪದಿಯ ಕಾರಣದಿಂದ ರಾಮಾಯಣ ಮತ್ತು ಮಹಾಭಾರತ ಸಂಭವಿಸಿತು ಎಂದು ಹೇಳುತ್ತಾರೆ. ಮಹಿಳೆಯರಿಗೆ ಗೌರವ ನೀಡದಿರುವಿಕೆ ಅಂತ್ಯವೇ ರಾಮಾಯಣ ಮತ್ತು ಮಹಾಭಾರತ ಎಂದು ಯಾರೂ ಹೇಳಲಿಲ್ಲ. ಅಭಿಷೇಕ್ ಒಬ್ಬ ಶಿಲ್ಪಿಯಾಗಿದ್ದನು. ಅವನು ತುಂಬ ಆತುರದಲ್ಲಿದ್ದನು ಮತ್ತು ತನ್ನ ವಿಗ್ರಹಗಳು ಬೇಗನೆ ಆಗಬೇಕು ಎಂದು ಬಯಸಿದ್ದನು. ಒಂದು ದಿನ ಅವನ ಗುರುಗಳು ಅವನಿಗೆ ಒಂದು ಆಮೆ ಮತ್ತು ಒಂದು ಮೊಲವನ್ನು ಕೊಟ್ಟು, ಇವರಿಬ್ಬರನ್ನು ನೋಡಿ ಕಲಿಯಿರಿ ಎಂದು ಹೇಳಿದರು. ಅಭಿಷೇಕ್ ಮೊಲವು ವೇಗವಾಗಿ ಓಡುತ್ತದೆ, ಆದರೆ ಬೇಗನೆ ದಣಿಯುತ್ತದೆ ಎಂದು ನೋಡಿದನು. ಆದರೆ ಆಮೆ ನಿಧಾನವಾಗಿ ನಡೆಯುತ್ತದೆ, ಆದರೆ ಎಂದಿಗೂ ನಿಲ್ಲುವುದಿಲ್ಲ ಎಂದು ನೋಡಿದನು. ಗುರುಗಳು ಹೇಳಿದರು, ವೇಗವಾಗಿ ಓಡುವುದರಿಂದ ಏನೂ ಆಗುವುದಿಲ್ಲ, ಆದರೆ ತಾಳ್ಮೆ ಮತ್ತು ನಿರಂತರತೆಯಿಂದ ನೀವು ಪ್ರತಿ ಗುರಿಯನ್ನು ತಲುಪಬಹುದು. ಆತುರದಿಂದ ಏನೂ ಸರಿಯಾಗುವುದಿಲ್ಲ ಎಂದು ಅಭಿಷೇಕ್ಗೆ ಅರ್ಥವಾಯಿತು. ತಮ್ಮನ್ನು ತಾವೇ ಕೆಟ್ಟವರು ಎಂದು ಹೇಳಿಕೊಳ್ಳುವ ಧೈರ್ಯವಿಲ್ಲ. ಅದಕ್ಕಾಗಿಯೇ ಜನರು ಜಗತ್ತು ಕೆಟ್ಟದಾಗಿದೆ ಎಂದು ಹೇಳುತ್ತಾರೆ. ಹಣವು ಒಂದೇ ಭಾಷೆಯನ್ನು ಮಾತನಾಡುತ್ತದೆ. ನೀವು ಇಂದು ನನ್ನನ್ನು ಉಳಿಸಿದರೆ ನಾಳೆ ನಾನು ನಿಮ್ಮನ್ನು ಉಳಿಸುತ್ತೇನೆ. ಸರಿಯಾದ ಸಮಯದಲ್ಲಿ ಕುಡಿದ ಕಹಿ ಸಿಪ್ಗಳು ಸಾಮಾನ್ಯವಾಗಿ ಜೀವನವನ್ನು ಸಿಹಿಗೊಳಿಸುತ್ತವೆ. ಕೆಲವು ಜನರು ಯಶಸ್ಸಿನ ಕನಸು ಕಾಣುತ್ತಾರೆ, ಆದರೆ ಇತರರು ಎದ್ದು ಕಠಿಣ ಪರಿಶ್ರಮ ಪಡುತ್ತಾರೆ. ಇತರರನ್ನು ಕೆಳಮಟ್ಟದಲ್ಲಿ ನೋಡುವವರು ತಮ್ಮ ಎತ್ತರದ ಬಗ್ಗೆ ವಿಶ್ವಾಸವಿಲ್ಲದವರು. ಹೃದಯವು ತೊಂದರೆಯಲ್ಲಿದೆ ಮತ್ತು ತೊಂದರೆ ನೀಡುವವರು ಹೃದಯದಲ್ಲಿದ್ದಾರೆ. ತಮ್ಮ ವೈಫಲ್ಯಗಳಿಂದ ಕಲಿಯುವ ವ್ಯಕ್ತಿಯೇ ನಿಜವಾದ ಅರ್ಥದಲ್ಲಿ ವಿಜೇತ. ವೈಫಲ್ಯವು ಅಂತ್ಯವಲ್ಲ, ಬದಲಿಗೆ ಹೊಸ ಪ್ರಯತ್ನದ ಆರಂಭ. ಲಕ್ಷ್ಯ ಒಂದು ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದನು, ಆದರೆ ಅವನು ವಿಫಲನಾದನು. ಅವನು ತುಂಬ ನಿರಾಸೆಗೊಂಡಿದ್ದನು ಮತ್ತು ಈಗ ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದನು. ಒಂದು ದಿನ ಅವನ ತಾತ ಅವನಿಗೆ ಒಂದು ಬೀಜವನ್ನು ಕೊಟ್ಟು, ಇದನ್ನು ಮಣ್ಣಿನಲ್ಲಿ ಹಾಕಿ ನೀರು ಹಾಕುತ್ತಾ ಇರು ಎಂದು ಹೇಳಿದರು. ಲಕ್ಷ್ಯ ಹಾಗೆಯೇ ಮಾಡಿದನು. ಆದರೆ ಕೆಲವು ವಾರಗಳವರೆಗೆ ಯಾವುದೇ ಮೊಳಕೆ ಬರಲಿಲ್ಲ. ಅವನು ನಿರಾಶೆಗೊಂಡು ತಾತನ ಬಳಿಗೆ ಹೋದನು. ತಾತ ಅವನಿಗೆ ಇನ್ನೂ ಕೆಲವು ದಿನಗಳವರೆಗೆ ಬೀಜಕ್ಕೆ ನೀರು ಹಾಕಲು ಪ್ರೇರೇಪಿಸಿದರು. ನಂತರ ಒಂದು ದಿನ ಲಕ್ಷ್ಯ ಬೀಜದಲ್ಲಿ ಮೊಳಕೆ ಬಂದಿರುವುದನ್ನು ನೋಡಿದನು. ಅದನ್ನು ನೋಡಿ ಅವನು ಸಂತೋಷದಿಂದ ಕುಳಿದನು. ತಾತ ಹೇಳಿದರು, ನೀನು ನೀರು ಹಾಕುವುದನ್ನು ನಿಲ್ಲಿಸಿದ್ದರೆ ಇದು ಎಂದಿಗೂ ಬೆಳೆಯುತ್ತಿರಲಿಲ್ಲ. ಆದರೆ ನೀನು ತಾಳ್ಮೆ ವಹಿಸಿದ್ದರಿಂದ ಇದು ಈಗ ದೊಡ್ಡ ಮರವಾಗುತ್ತದೆ. ವೈಫಲ್ಯವು ಕೇವಲ ಒಂದು ಪಾಠ ಮತ್ತು ಯಶಸ್ವಿಯಾಗುವವರೆಗೆ ಪ್ರಯತ್ನಿಸುತ್ತಲೇ ಇರಬೇಕು ಎಂದು ಲಕ್ಷ್ಯ ಅರ್ಥ ಮಾಡಿಕೊಂಡನು. ಯಶಸ್ಸು ನಿಮಗೆ ರಾತ್ರೋರಾತ್ರಿ ಸಿಗುವುದಿಲ್ಲ, ಅದಕ್ಕಾಗಿ ನೀವು ಕಾಯಬೇಕು. ಯಾರಾದರೂ ಕೈ ಮತ್ತು ಜೊತೆ ಎರಡನ್ನೂ ಬಿಟ್ಟಾಗ ಆಗ ಪ್ರಕೃತಿಯು ಯಾರನ್ನಾದರೂ ಬೆರಳನ್ನು ಹಿಡಿಯಲು ಕಳುಹಿಸುತ್ತದೆ. ಇದೇ ಜೀವನ. ನಗುತ್ತಾ ಸಾಗುತ್ತಾ ಇರಿ. ಮಾತಿನಲ್ಲಿ ಮರ್ಯಾದೆ ಮೀರಬೇಡಿ. ಬೈಯುವುದು ಹೇಡಿಗಳ ಕೆಲಸ. ನಿಮ್ಮನ್ನು ನೀವು ಕಳೆದುಕೊಂಡು ಜೀವನವನ್ನು ನಿರಾಶೆಗೊಳಿಸಬೇಡಿ. ಗುರಿಗಳು 4 ಕಡೆ ಇವೆ. ದಾರಿಗಳನ್ನು ಹುಡುಕಿ.
ಕೆಟ್ಟ ಪರಿಸ್ಥಿತಿಯಲ್ಲಿ ಜಾರಿ ಬೀಳದ ಮತ್ತು ಉತ್ತಮ ಪರಿಸ್ಥಿತಿಯಲ್ಲಿ ಹಾರಾಡದ ಮನುಷ್ಯನೇ ಶ್ರೇಷ್ಠ. ತನ್ನ ಮಾತುಗಳನ್ನು ಸರಿಯಾಗಿ ಬಳಸಲು ಕಲಿಯುವ ವ್ಯಕ್ತಿಯು ಜಗತ್ತಿನಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗುತ್ತಾನೆ. ಮಾತುಗಳಲ್ಲಿ ಅಮೃತವೂ ಇದೆ ಮತ್ತು ವಿಷವೂ ಇದೆ. ಆನಂದನಿಗೆ ಕೋಪದಲ್ಲಿ ಮಾತನಾಡುವ ಅಭ್ಯಾಸವಿತ್ತು. ಅವನು ಆಲೋಚಿಸದೆ ಕಠಿಣ ಮಾತುಗಳನ್ನು ಹೇಳುತ್ತಾನೆ ಮತ್ತು ನಂತರ ಪಶ್ಚಾತ್ತಾಪ ಪಡುತ್ತಾನೆ. ಒಂದು ದಿನ ಅವನ ತಂದೆ ಅವನಿಗೆ ಒಂದು ಮರದ ಹಲಗೆಯನ್ನು ಕೊಟ್ಟು, ನೀನು ಕೋಪದಲ್ಲಿ ಏನಾದರೂ ತಪ್ಪು ಮಾತನಾಡಿದಾಗೆಲ್ಲ ಅದರಲ್ಲಿ ಒಂದು ಮೊಳೆಯನ್ನು ಹೊಡೆಯಿರಿ ಎಂದು ಹೇಳಿದರು. ಕೆಲವು ದಿನಗಳ ನಂತರ ಹಲಗೆ ಮೊಳೆಗಳಿಂದ ತುಂಬಿಹೋಯಿತು. ತಂದೆ ಹೇಳಿದರು, ಈಗ ನೀನು ಒಳ್ಳೆಯದನ್ನು ಮಾತನಾಡಿದಾಗೆಲ್ಲ ಒಂದು ಮೊಳೆಯನ್ನು ತೆಗೆದುಬಿಡು. ಆನಂದ್ ಹಾಗೆಯೇ ಮಾಡಿದನು. ಕೊನೆಯಲ್ಲಿ ಎಲ್ಲಾ ಮೊಳೆಗಳು ಹೊರಬಂದವು, ಆದರೆ ಮರದ ಮೇಲೆ ಆಳವಾದ ಗುರುತುಗಳು ಉಳಿದಿದ್ದವು. ತಂದೆ ಹೇಳಿದರು, ಮಾತುಗಳ ಗಾಯಗಳು ಇದೇ ರೀತಿ. ನೀನು ತಪ್ಪು ಮಾತನಾಡಿದರೆ ಕ್ಷಮೆ ಕೇಳುವುದರಿಂದ ಮೊಳೆ ಹೊರಬರುತ್ತದೆ, ಆದರೆ ಗುರುತುಗಳು ಉಳಿಯುತ್ತವೆ. ಆದ್ದರಿಂದ ಯಾವಾಗಲೂ ಯೋಚಿಸಿ ಮಾತನಾಡಿ. ಮಾತುಗಳನ್ನು ಸರಿಯಾಗಿ ಬಳಸುವುದು ಎಷ್ಟು ಮುಖ್ಯ ಎಂದು ಆನಂದನಿಗೆ ಅರ್ಥವಾಯಿತು. ಕೋಪದಲ್ಲಿಯೂ ತಪ್ಪು ಮಾತುಗಳನ್ನು ಬಾಯಿಂದ ಹೊರಹಾಕದ ವ್ಯಕ್ತಿಯೇ ನಿಜವಾಗಿಯೂ ಬುದ್ಧಿವಂತ. ಸವಾಲುಗಳನ್ನು ಯಾವಾಗಲೂ ಸ್ವೀಕರಿಸಿ, ಇದರಿಂದ ನೀವು ವಿಜಯದ ಸಂತೋಷವನ್ನು ಆನಂದಿಸಬಹುದು. ನಿರಾಸೆಗೊಳ್ಳಬೇಡ. ನಿನ್ನ ಕೈಗಳು ಸಣ್ಣದಲ್ಲ. ನೀನು ಯಾರೂ ಯೋಚಿಸದಿದ್ದನ್ನು ಮಾಡಬಹುದು. ಜೀವನ ಸಿಕ್ಕಿದ್ದರೆ ಏನಾದರೂ ಮಾಡಿ ತೋರಿಸಿ. ಇಂದು ಸಮಯ ಕೆಟ್ಟದಾಗಿದ್ದರೆ ಏನಾಯಿತು, ಒಂದು ದಿನ ಅದನ್ನು ಬದಲಾಯಿಸಿ ತೋರಿಸಿ. ಭವಿಷ್ಯದ ಕನಸುಗಳಲ್ಲಿ ಕಳೆದು ಹೋಗಬೇಡಿ ಮತ್ತು ಭೂತಕಾಲದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಕೇವಲ ವರ್ತಮಾನದ ಮೇಲೆ ಗಮನಹರಿಸಿ. ಇದೇ ಸಂತೋಷವಾಗಿರುವ ದಾರಿ. ಜೀವನವನ್ನು ಒಂದು ಆಟದಂತೆ ತೆಗೆದುಕೊಳ್ಳುವ ವ್ಯಕ್ತಿಯು ಸೋಲಿನಲ್ಲಿಯೂ ನಗುತ್ತಾನೆ ಮತ್ತು ಗೆಲುವಿನಲ್ಲಿಯೂ ವಿನಮ್ರನಾಗಿರುತ್ತಾನೆ. ಆರವ್ ಯಾವಾಗಲೋ ಸೋತಾಗ ನಿರಾಶೆಗೊಳ್ಳುತ್ತಿದ್ದನು ಮತ್ತು ಗೆದ್ದಾಗ ಅಹಂಕಾರ ಪಡುತ್ತಿದ್ದನು. ಒಂದು ದಿನ ಅವನ ತಾತ ಅವನನ್ನು ಚೆಸ್ ಆಡಲು ಕರೆದರು. ಆಟದ ಕೊನೆಯಲ್ಲಿ ತಾತ ಅವನಿಗೆ ಒಂದು ಕಾಯಿಯನ್ನು ತೋರಿಸಿ, ಈ ಆಟದಲ್ಲಿ ರಾಜ ಕೂಡ ಕೊನೆಯಲ್ಲಿ ಈ ಪ್ಯಾದೆಯಂತೆ ಡಬ್ಬಕ್ಕೆ ಹೋಗುತ್ತಾನೆ ಎಂದು ಹೇಳಿದರು. ಆರವ್ ಕೇಳಿದನು, ಇದರ ಅರ್ಥವೇನು? ತಾತ ಹೇಳಿದರು, ಜೀವನವು ಇದೇ ರೀತಿ. ಗೆಲುವು ಸೋಲು ಬರುತ್ತಾ ಹೋಗುತ್ತಾ ಇರುತ್ತವೆ. ಆದರೆ ಕೊನೆಯಲ್ಲಿ ಎಲ್ಲರೂ ಸಮಾನರು. ಆದ್ದರಿಂದ ಸೋಲಿನಲ್ಲಿ ತಾಳ್ಮೆ ಮತ್ತು ಗೆಲುವಿನಲ್ಲಿ ವಿನಮ್ರತೆ ಇರಬೇಕು. ಆರವ್ಗೆ ಜೀವನವನ್ನು ಒಂದು ಆಟದಂತೆ ತೆಗೆದುಕೊಳ್ಳಬೇಕು ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ನಗಬೇಕು ಎಂದು ಅರ್ಥವಾಯಿತು. ಪುಸ್ತಕಗಳೊಂದಿಗೆ ಪ್ರೀತಿ ಇಟ್ಟುಕೊಳ್ಳಿ. ನಂಬಿ, ಜೀವನದಲ್ಲಿ ಎಂದಿಗೂ ಎಡವಿ ಬೀಳಬೇಕಾಗಿಲ್ಲ. ಪ್ರೀತಿಸುವುದಕ್ಕಿಂತ ಏನಾದರೂ ಓದುವುದು ಉತ್ತಮ. ಮೋಸದ ಬದಲು ಅವಕಾಶ ಸಿಗುತ್ತದೆ ಏನಾದರೂ ಮಾಡಿ ತೋರಿಸಲು. ನೀವು ನಿಮ್ಮನ್ನು ನೀವು ಸೋಲಿಸಬೇಡಿ, ಆಗ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ತಪ್ಪುಗಳನ್ನು ಮಾಡಲು ಹೆದರಬೇಡಿ, ಪ್ರಯತ್ನಿಸುತ್ತಲೇ ಇರಿ, ಏಕೆಂದರೆ ಒಂದೇ ಬಾರಿಗೆ ಯಾರೂ ಪರಿಪೂರ್ಣರಾಗುವುದಿಲ್ಲ. ಅರೆ, ಜಗತ್ತಿನಲ್ಲಿ ನಿಮ್ಮನ್ನು ತಡೆಯುವ ಯಾವುದೇ ಶಕ್ತಿಯಿಲ್ಲ. ನಿಮ್ಮನ್ನು ತಡೆಯುತ್ತಿರುವುದು ನಿಮ್ಮ ಸೋಮಾರಿತನ. ಹುಡುಕಿದರೆ ಮಾತ್ರ ದಾರಿಗಳು ಸಿಗುತ್ತವೆ. ಗುರಿಯ ಸ್ವಭಾವ ಅದು ತಾನೇ ನಡೆದು ಬರುವುದಿಲ್ಲ. ಉತ್ತಮ ಜೀವನವನ್ನು ನಡೆಸಲು ಎಲ್ಲವೂ ಎಲ್ಲರಿಗೂ ಸಿಗುವುದಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುವುದು ಕೂಡ ಅವಶ್ಯಕ. ಸೋತು, ಅತ್ತು ಮತ್ತು ಹೆದರಿ ಜೀವಿಸುವುದಲ್ಲ, ಬದಲಿಗೆ ಹೋರಾಡಿ ಜೀವಿಸಬೇಕು. ಇಲ್ಲದಿದ್ದರೆ ಜೀವನದುದ್ದಕ್ಕೂ ಅಳುತ್ತಲೇ ಇರುತ್ತೀರಿ. ಸಮಯದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯು ಎಂದಿಗೂ ವಿಫಲನಾಗುವುದಿಲ್ಲ. ಸಮಯವೇ ಅತಿದೊಡ್ಡ ಸಂಪತ್ತು. ಸೌರಭ್ ಯಾವಾಗಲೂ ಸಮಯವನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಿದ್ದನು. ಅವನು ಓದುವುದನ್ನು ಮುಂದೂಡುತ್ತಿದ್ದನು ಮತ್ತು ನಂತರ ಮಾಡುತ್ತೇನೆ ಎಂದು ಯೋಚಿಸುತ್ತಿದ್ದನು. ಒಂದು ದಿನ ಅವನ ಶಿಕ್ಷಕ ಅವನಿಗೆ ಒಂದು ಗಡಿಯಾರವನ್ನು ಕೊಟ್ಟು, ಇದರ ಮುಳ್ಳನ್ನು ಹಿಂದಕ್ಕೆ ಮಾಡಿ ಎಂದು ಹೇಳಿದರು. ಸೌರಭ್ ಪ್ರಯತ್ನಿಸಿದನು, ಆದರೆ ವಿಫಲನಾದನು. ಶಿಕ್ಷಕ ನಕ್ಕರು ಮತ್ತು ಹೇಳಿದರು, ಸಮಯವು ಇದೇ ರೀತಿ. ಒಮ್ಮೆ ಕಳೆದು ಹೋದರೆ ಅದನ್ನು ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಸಮಯದ ಮೌಲ್ಯವೇನು ಎಂದು ಸೌರಭ್ಗೆ ಅರ್ಥವಾಯಿತು ಮತ್ತು ಅವನು ತನ್ನ ಸಮಯವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಿದನು. ಮೊದಲು ಜನರು ಏನು ಹೇಳುತ್ತಾರೆ ಎಂದು ಅನಿಸುತ್ತಿತ್ತು. ಈಗ ನಾನು ಅವರಿಗೆ ಏನನ್ನು ಹೇಳುವೆನೋ ಎಂದು ಭಯವಾಗುತ್ತದೆ. ಯಾರಿಗೆ ಏನು ಬೇಕೋ ಅದನ್ನು ಹೇಳಲು ಬಿಡಿ. ನಿಮಗೆ ಏನಾಗುತ್ತದೆ? ಸಮಯದ ಮಾತು. ಪ್ರತಿಯೊಬ್ಬರ ಸಮಯವೂ ಬರುತ್ತದೆ. ದೊಡ್ಡದನ್ನು ಮಾಡುವವರ ಆರಂಭವು ಈ ಚಿಂತೆಯಿಂದ ಆಗುತ್ತದೆ. ನನ್ನ ಜೀವನದಲ್ಲಿ ಸಾಮಾನ್ಯನಾಗಿ ಇರಬಾರದು. ಹಾರುವ ಹಂಬಲವಿರುವವರು ಬೀಳುವ ಭಯವಿಟ್ಟುಕೊಳ್ಳುವುದಿಲ್ಲ. ನೀವು ನಿಮ್ಮನ್ನು ದುರ್ಬಲ ಎಂದು ಭಾವಿಸಿದ್ದೀರಿ. ಇಲ್ಲದಿದ್ದರೆ ನೀವು ಮಾಡಬಹುದಾದ್ದನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ತೊಂದರೆಗಳ ನೆರಳು ತುಂಬಾ ದೊಡ್ಡದಾದಾಗ ಪರಿಹಾರದ ಬೆಳಕು ಕೂಡ ತುಂಬಾ ಹತ್ತಿರದಲ್ಲಿದೆ ಎಂದು ನಂಬಿ. ಆದ್ದರಿಂದ ಯಾವಾಗಲೂ ದೃಢವಾಗಿ ಎದುರಿಸಿ. ನಿಮ್ಮನ್ನು ತಿರಸ್ಕರಿಸಿದವನು ನಿಮ್ಮ ಒಂದು ನೋಟಕ್ಕಾಗಿ ಹಾತೊರೆಯುವಂತೆ ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಿ. ನಿಮ್ಮಲ್ಲಿ ಉತ್ಸಾಹದ ಬೆಂಕಿ ಮತ್ತು ಪರಿಶ್ರಮದ ಇಂಧನ ಉರಿಯುತ್ತಿದ್ದರೆ
ಜನರ ಟೀಕೆಗಳು ಖಂಡಿತವಾಗಿಯೂ ಹೊಗಳಿಕೆಯಾಗಿ ಬದಲಾಗುತ್ತವೆ. ಕನಸು ಯಾವಾಗಲೂ ದೊಡ್ಡದಾಗಿರಲಿ. ಚಂದ್ರ ಸಿಗದಿದ್ದರೆ ಏನಾಯಿತು, ಆಕಾಶದವರೆಗೆ ತಲುಪಿ. ಶ್ರಮವು ಏಣಿಯಂತಿದೆ ಮತ್ತು ಅದೃಷ್ಟವು ಲಿಫ್ಟ್ನಂತಿದೆ. ಯಾವುದೇ ಸಮಯದಲ್ಲಿ ಲಿಫ್ಟ್ ಕೂಡ ನಿಲ್ಲಬಹುದು, ಆದ್ರೆ ಮೆಟ್ಟಿಲುಗಳು ಯಾವಾಗಲೂ ಎತ್ತರಕ್ಕೊಂಡೊಯ್ತವೆ. ಇತರರೊಂದಿಗೆ ಸ್ಪರ್ಧಿಸುವುದಕ್ಕಿಂತ ತನ್ನೊಂದಿಗೆ ಸ್ಪರ್ಧಿಸುವ ವ್ಯಕ್ತಿಯು ಯಾವಾಗಲೂ ಮುಂದೆ ಹೋಗ್ತಾನೆ. ನಿಜವಾದ ಸ್ಪರ್ಧೆ ತನ್ನೊಂದಿಗೆ. ಕವಿತಾ ಯಾವಾಗಲೂ ತನ್ನನ್ನು ಇತರರೊಂದಿಗೆ ಹೋಲಿಸ್ತಾಳೆ ಮತ್ತು ತಾನು ಅವರಿಗಿಂತ ಹಿಂದಿದ್ದೇನೆ ಎಂದು ಭಾವಿಸುತ್ತಾಳೆ. ಒಂದು ದಿನ ಅವಳ ತರಬೇತುದಾರನು ಅವಳಿಗೆ ಓಡಲು ಹೇಳಿದನು, ಆದರೆ ಈ ಬಾರಿ ಯಾವುದೇ ಪ್ರತಿಸ್ಪರ್ಧಿ ಇರಲಿಲ್ಲ. ಕವಿತಾ ಕೇಳಿದಳು, ನಾನು ಏಕೆ ಒಬ್ಬಂಟಿಯಾಗಿ ಓಡಬೇಕು? ತರಬೇತುದಾರನು ಹೇಳಿದನು, ನೀನು ಪ್ರತಿದಿನ ನಿನ್ನನ್ನೇ ಉತ್ತಮಗೊಳಿಸಿಕೊಳ್ಳಬೇಕು. ಕವಿತಾ ಓಟವನ್ನು ಪೂರ್ಣಗೊಳಿಸಿದಳು ಮತ್ತು ತನ್ನ ಹಿಂದಿನ ಓಟಕ್ಕಿಂತ ಉತ್ತಮ ಸಮಯವನ್ನು ತೆಗೆದುಕೊಂಡಿದ್ದನ್ನು ನೋಡಿದಳು. ನಿಜವಾದ ಸ್ಪರ್ಧೆ ಇತರರೊಂದಿಗೆ ಅಲ್ಲ, ತನ್ನೊಂದಿಗೆ ಎಂದು ಅವಳಿಗೆ ಅರ್ಥವಾಯಿತು. ನಿಮಗೆ ಪ್ರತಿದಿನ 2 ಆಯ್ಕೆಗಳಿವೆ. ಒಂದು, ಏನೂ ಮಾಡಬೇಡಿ ಮತ್ತು ನೆಪಗಳನ್ನು ಹೇಳಿ. ಇನ್ನೊಂದು, ನಿಮ್ಮ ಕನಸುಗಳನ್ನು ಪಡೆಯಲು ಶ್ರಮ ಹಾಕಿ ಮತ್ತು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಧೈರ್ಯ ಕುಸಿಯಲು ಪ್ರಾರಂಭಿಸಿದಾಗ ಇದನ್ನು ನೆನಪಿಟ್ಟುಕೊಳ್ಳಿ: ಶ್ರಮವಿಲ್ಲದೆ ಸಿಂಹಾಸನಗಳು ಸಿಗೋದಿಲ್ಲ. ಕತ್ತಲೆಯಲ್ಲಿ ನಿಮ್ಮ ಗಮ್ಯಸ್ಥಾನವನ್ನು ಹುಡುಕಿ ಸ್ನೇಹಿತರೆ, ಏಕೆಂದರೆ ಜುಗ್ನೂಗಳು ಅಂದ್ರೆ ಮಿಂಚುಹುಳಗಳು ಎಂದಿಗೂ ಬೆಳಕಿನ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಭರವಸೆ ಮತ್ತು ನಂಬಿಕೆಯ ಸಣ್ಣ ಬೀಜವು ಸಂತೋಷದ ಬೃಹತ್ ಫಲಗಳಿಗಿಂತ ಉತ್ತಮ ಮತ್ತು ಶಕ್ತಿಶಾಲಿ. ಜಗತ್ತು ಏನು ಯೋಚಿಸುತ್ತದೆ ಎಂದು ಎಂದಿಗೂ ಯೋಚಿಸಬೇಡಿ, ಏಕೆಂದರೆ ಜಗತ್ತು ತುಂಬಾ ವಿಚಿತ್ರವಾಗಿದೆ. ವಿಫಲ ಜನರನ್ನು ಗೇಲಿ ಮಾಡುತ್ತದೆ ಮತ್ತು ಯಶಸ್ವಿ ಜನರನ್ನು ಅಸೂಯೆಪಡುತ್ತದೆ. ಮುಂದೆ ಸಾಗುವ ವ್ಯಕ್ತಿಯು ಎಂದಿಗೂ ಯಾರಿಗೂ ಹಾನಿ ಮಾಡುವುದಿಲ್ಲ, ಆದರೆ ಇತರರಿಗೆ ಹಾನಿ ಮಾಡುವವನು ಎಂದಿಗೂ ಮುಂದೆ ಸಾಗುವುದಿಲ್ಲ. ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೂ ತಾಳ್ಮೆ ವಹಿಸುವವನೇ ನಿಜವಾದ ಯೋಧನಂತೆ ಹೊರಹೊಮ್ಮುತ್ತಾನೆ. ಕಷ್ಟದ ಸಮಯ ಕಳೆದು ಹೋಗುತ್ತದೆ, ಆದರೆ ಬಲಶಾಲಿಗಳು ಉಳಿದುಕೊಳ್ಳುತ್ತಾರೆ. ದೀಪಕ್ ಒಬ್ಬ ಸಣ್ಣ ವ್ಯಾಪಾರಿಯ ಮಗನಾಗಿದ್ದನು. ಅವರ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಟ್ಟಿತು ಮತ್ತು ಅವನು ತುಂಬಾ ತೊಂದರೆಗೊಳಗಾಗಿದ್ದನು. ಒಂದು ದಿನ ಅವನ ತಂದೆ ಅವನನ್ನು ಕಬ್ಬಿಣದ ಕಂಬದೊಂದಿಗೆ ಒಬ್ಬ ಅಕ್ಕಸಾಲಿಗನ ಬಳಿಗೆ ಕರೆದೊಯ್ದರು. ಅಕ್ಕಸಾಲಿಗ ಕಂಬವನ್ನು ಬಿಸಿ ಮಾಡಿದನು, ಸುತ್ತಿಗೆಯಿಂದ ಹೊಡೆದನು ಮತ್ತು ನಂತರ ಅದನ್ನು ತಣ್ಣನೆಯ ನೀರಿನಲ್ಲಿ ಹಾಕಿದನು. ದೀಪಕ್ ಕೇಳಿದನು, ನೀವಿದನ್ನು ಏಕೆ ಹೊಡೆಯುಟ್ಟಿದ್ದೀರಿ? ಅಕ್ಕಸಾಲಿಗ ಹೇಳಿದನು, ಇದನ್ನು ಬಲಶಾಲಿಗೊಳಿಸಲು. ಬಿಸಿಯಾಗದೆ ಇದು ಬಲಶಾಲಿಯಾಗುವುದಿಲ್ಲ. ಜೀವನದಲ್ಲಿಯೂ ಕಷ್ಟಗಳು ನಮ್ಮನ್ನು ಬಲಶಾಲಿಗೊಳಿಸಲು ಬರುತ್ತವೆ ಎಂದು ದೀಪಕ್ಗೆ ಅರ್ಥವಾಯಿತು. ಒಬ್ಬ ಮನುಷ್ಯನು ಲೋಕದಿಂದ ಹೊರಡಲು ಪ್ರಾರಂಭಿಸಿದಾಗ ತಕ್ಷಣವೇ ಅವನ ಬಟ್ಟೆಗಳು, ಅವನ ಹಾಸಿಗೆ ಮತ್ತು ಅವನು ಬಳಸಿದ ಎಲ್ಲಾ ವಸ್ತುಗಳನ್ನು ಅವನ ಜೊತೆಯಲ್ಲೇ ಮನೆಯಿಂದ ಹೊರತೆಗೆಯಲಾಗುತ್ತದೆ. ಆದರೆ ಅವನಿಂದ ಗಳಿಸಿದ ಹಣ, ಸಂಪತ್ತು, ಆಸ್ತಿ, ಮನೆ, ಹಣ, ಆಭರಣ ಇವುಗಳನ್ನೆಲ್ಲ ಏಕೆ ಬಿಡುವುದಿಲ್ಲ? ಬದಲಾಗಿ ಕುತ್ತಿಗೆಯ ಸರ ಮತ್ತು ಚಿನ್ನದ ಉಂಗುರವನ್ನೂ ಕೂಡ ಎಳೆದು ತೆಗೆದುಹಾಕಲಾಗುತ್ತದೆ. ಇದರಿಂದ ಸಂಬಂಧವು ಯಾವ ವಸ್ತುಗಳೊಂದಿಗೆ ಇತ್ತು ಎಂದು ತಿಳಿಯುತ್ತದೆ. ಆದರೆ ನೀವು ಗಳಿಸಿದ ಪುಣ್ಯ, ಲೋಕೋಪಕಾರ ಮತ್ತು ನಿಮ್ಮ ಹೆಸರನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಸ್ನೇಹಿತರೆ, ಸತ್ತ ನಂತರ ಜನರು ನಿಮ್ಮ ಸಂಪತ್ತಿನ ಕಾರಣದಿಂದಲ್ಲ, ಮನಸ್ಸಿನ ಕಾರಣದಿಂದ ನಿಮ್ಮ ಹೆಸರನ್ನು ತೆಗೆದುಕೊಳ್ಳುವಂತೆ ಮಾಡಿ. ದಾನ ಮತ್ತು ಪುಣ್ಯವು ಏಕಾಂತದಲ್ಲಿರಬೇಕು. ನೀವು ಸ್ನಾನವನ್ನು ರಸ್ತೆ ಅಥವಾ ಚೌಕದಲ್ಲಿ ಮಾಡುವುದಿಲ್ಲ, ಬದಲಾಗಿ ಮುಚ್ಚಿದ ಸ್ನಾನಗೃಹದಲ್ಲಿ ಮಾಡುತ್ತೀರಿ. ಹಾಗೆಯೇ ದಾನ ಮತ್ತು ಪುಣ್ಯವು ಗೌಪ್ಯವಾಗಿರಬೇಕು. ಪುಣ್ಯದ ಬಗ್ಗೆ ಯಾರಿಗೂ ತಿಳಿಯಬಾರದು, ಏಕೆಂದರೆ ಪುಣ್ಯವನ್ನು ಮರೆಮಾಚುವುದರಿಂದ ಹೆಚ್ಚಾಗುತ್ತದೆ ಮತ್ತು ಹೇಳುವುದರಿಂದ ಕಡಿಮೆಯಾಗುತ್ತದೆ. ತನ್ನನ್ನು ತಾನು ಕ್ಷಮಿಸಲು ಕಲಿಯುವ ವ್ಯಕ್ತಿಯು ಜೀವನದಲ್ಲಿ ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ. ಆತ್ಮಗ್ಲಾನಿಯಿಂದ ಮುಕ್ತರಾಗುವುದು ಅವಶ್ಯಕ. ಸಾಕ್ಷಿ ಒಂದು ತಪ್ಪು ಮಾಡಿದ್ದಳು ಮತ್ತು ಅದಕ್ಕಾಗಿ ನಿರಂತರವಾಗಿ ಪಶ್ಚಾತ್ತಾಪ ಪಡುತ್ತಿದ್ದಳು. ಅವಳು ತನ್ನನ್ನು ತಾನು ಕ್ಷಮಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಅವಳ ಅಜ್ಜಿ ಅವಳಿಗೆ ಒಂದು ಕಲ್ಲು ಕೊಟ್ಟು ಹೇಳಿದಳು, ಇದನ್ನು ನಿನ್ನ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಎಲ್ಲೆಡೆ ತೆಗೆದುಕೊಂಡು ಹೋಗು. ಸಾಕ್ಷಿ ಕೆಲವು ದಿನಗಳ ಕಾಲ ಆ ಕಲ್ಲನ್ನು ತನ್ನ ಜೊತೆ ಇಟ್ಟುಕೊಂಡು ಬ್ಯಾಗ್ ಭಾರವೆಂದು ಅನಿಸಲು ಶುರುವಾಯಿತು. ಅಜ್ಜಿ ಕೇಳಿದಳು, ಹೇಗನಿಸುತ್ತದೆ? ಸಾಕ್ಷಿ ಹೇಳಿದಳು, ತುಂಬಾ ಭಾರ ಮತ್ತು ಆಯಾಸವಾಗಿತ್ತು. ಅಜ್ಜಿ ನಗುತ್ತಾ ಹೇಳಿದಳು, ಇದೇ ಆತ್ಮಗ್ಲಾನಿ. ನೀನು ಇದನ್ನು ಎಳೆಯುತ್ತಲೇ ಇದ್ದರೆ ಇದು ನಿನ್ನನ್ನು ದಣಿಸುತ್ತದೆ. ಇದನ್ನು ಬಿಟ್ಟು ಬಿಡು ಮತ್ತು ಹಗುರವಾದ ಅನುಭವವನ್ನು ಪಡೆಯು. ತನ್ನನ್ನು ತಾನು ಕ್ಷಮಿಸುವುದೂ ಕೂಡ ಅವಶ್ಯಕ ಎಂದು ಸಾಕ್ಷಿಗೆ ಅರ್ಥವಾಯಿತು. ಜೀವನದಲ್ಲಿ ಯಶಸ್ವಿಯಾಗಬೇಕಾದರೆ 4 ವಾಕ್ಯಗಳನ್ನು ಕಸದ ತೊಟ್ಟಿಗೆ ಹಾಕಿ. 1. ಜನರೇನು ಹೇಳ್ತಾರೆ? 2. ನನ್ನಿಂದ ಆಗುವುದಿಲ್ಲ. 3. ಈಗ ನನ್ನ ಮನಸ್ಸಿಲ್ಲ. 4. ನನ್ನ ಅದೃಷ್ಟವೇ ಕೆಟ್ಟದಾಗಿದೆ. ಇವು 4 ವಾಕ್ಯಗಳು ಇವು ಮನುಷ್ಯನನ್ನು ಮುಂದೆ ಸಾಗಲು ಬಿಡುವುದಿಲ್ಲ. ನೀವು ಏನನ್ನು ಪಡೆಯಬೇಕೋ ಅದನ್ನು ಪಡೆಯಲು ಸಂಪೂರ್ಣ ಶಕ್ತಿಯನ್ನು ಹಾಕಿ.
ನಿಮ್ಮನ್ನು ಮುಂದೆ ಸಾಗುವುದಕ್ಕಿಂತ ಯಾರೂ ತಡೆಯಲು ಸಾಧ್ಯವಿಲ್ಲ. ತನ್ನ ಕರ್ಮಗಳ ಮೇಲೆ ಗಮನ ಹರಿಸುವ ವ್ಯಕ್ತಿಯು ಫಲದ ಚಿಂತೆಯಿಂದ ಮುಕ್ತನಾಗುತ್ತಾನೆ. ಶ್ರಮ ಪಡುತ್ತಲೇ ಇದ್ದರೆ ಫಲಿತಾಂಶ ತಾನಾಗೆ ಬರುತ್ತದೆ. ರವಿ ಒಬ್ಬ ರೈತನಾಗಿದ್ದನು. ಆದರೆ ಪ್ರತಿ ಬಾರಿ ಬೆಳೆ ಬಿತ್ತಿದ ನಂತರ ಅದಕ್ಕೆ ಏನಾಗುತ್ತದೋ ಎಂದು ಚಿಂತೆ ಮಾಡುತ್ತಿದ್ದನು. ಒಂದು ದಿನ ಒಬ್ಬ ಸಾಧು ಅವನ ಹೊಲಕ್ಕೆ ಬಂದು ಕೇಳಿದರು, ನಿಮ್ಮ ಹೊಲದಲ್ಲಿ ಬೀಜಗಳಿವೆ, ಆದರೆ ನೀವು ಪ್ರತಿದಿನ ಅವುಗಳನ್ನು ಅಗೆದು ಮೊಳಕೆ ಒಡೆದಿದೆಯಾ ಅಥವಾ ಇಲ್ಲವೇ ಎಂದು ನೋಡುತ್ತೀರಾ? ರವಿ ಹೇಳಿದನು, ಇಲ್ಲ, ಹಾಗೆ ಮಾಡಿದರೆ ಬೀಜಗಳು ಹಾಳಾಗುತ್ತವೆ. ಸಾಧು ನಗುತ್ತಾ ಹೇಳಿದರು, ಹಾಗಾದರೆ ನಿಮ್ಮ ಕರ್ಮಗಳ ಬಗ್ಗೆ ಇಷ್ಟು ಅಧೀರ ಏಕೆ? ಬೀಜಗಳನ್ನು ಬಿತ್ತಿ ಆರೈಕೆ ಮಾಡಿ ನೀರು ಹಾಕಿ ಬೆಳೆ ತನ್ನ ಸಮಯಕ್ಕೆ ಬರುತ್ತದೆ. ತಾನು ಶ್ರಮ ಪಡಬೇಕು, ಆದರೆ ಫಲದ ಚಿಂತೆ ಮಾಡಬಾರದು ಎಂದು ರವಿಗೆ ಅರ್ಥವಾಯಿತು. ನಿಜವಾದ ಘಟನೆಯಾಧಾರಿತ ಒಂದು ಕಥೆ. ರಾತ್ರಿ 2:30 ಆಗಿತ್ತು. ಒಬ್ಬ ಸೇಠರಿಗೆ ನಿದ್ರೆ ಬರುತ್ತಿರಲಿಲ್ಲ. ಅವನು ಕಾರನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ಬಳಿ ಕುಳಿತನು. ಆಗ ಅವನು ಇನ್ನೊಬ್ಬ ವ್ಯಕ್ತಿ ಈಗಾಗಲೇ ಅಲ್ಲಿ ಕುಳಿತಿರುವುದನ್ನು ನೋಡಿದನು. ಅವನ ದುಃಖಿತ ಮುಖ ಮತ್ತು ಕಣ್ಣುಗಳಲ್ಲಿನ ಕರುಣೆಯನ್ನು ನೋಡಿ ಸೇಠ ಕೇಳಿದನು, ಸಹೋದರ, ಈ ರಾತ್ರಿ ದೇವಸ್ಥಾನದಲ್ಲಿ ಏನು ಮಾಡುತ್ತಿದ್ದೀಯಾ? ಆ ವ್ಯಕ್ತಿ ಹೇಳಿದನು, ನನ್ನ ಪತ್ನಿ ಆಸ್ಪತ್ರೆಯಲ್ಲಿದ್ದಾಳೆ. ನಾಳೆ ಬೆಳಗ್ಗೆ ಅವಳ ಆಪರೇಷನ್ ಆಗದಿದ್ದರೆ ಅವಳು ಸಾಯುತ್ತಾಳೆ ಮತ್ತು ನನ್ನ ಬಳಿ ಆಪರೇಷನ್ಗಾಗಿ ಹಣವಿಲ್ಲ. ಅವನ ಮಾತು ಕೇಳಿ ಸೇಠ ತನ್ನ ಜೇಬಿನಲ್ಲಿದ್ದ ಎಲ್ಲಾ ಹಣವನ್ನು ಅವನಿಗೆ ಕೊಟ್ಟನು. ಈಗ ಬಡವನ ಮುಖದಲ್ಲಿ ಹೊಳಪು ಮೂಡಿತ್ತು. ಸೇಠ ತನ್ನ ಕಾರ್ಡನ್ನು ಕೊಟ್ಟು ಹೇಳಿದನು, ಇದರಲ್ಲಿ ನನ್ನ ಫೋನ್ ನಂಬರ್ ಮತ್ತು ವಿಳಾಸವೂ ಕೂಡ ಇದೆ. ಅಗತ್ಯವಿದ್ದರೆ ಹಿಂಜರಿಯದೆ ತಿಳಿಸಿ ಎಂದು ಹೇಳಿದನು. ಆ ವ್ಯಕ್ತಿ ಕಾರ್ಡನ್ನು ಹಿಂತಿರುಗಿಸುತ್ತಾ ಹೇಳಿದನು, ನನ್ನ ಬಳಿ ಅವನ ವಿಳಾಸವಿದೆ, ಈ ವಿಳಾಸದ ಅಗತ್ಯವಿಲ್ಲ. ಆಶ್ಚರ್ಯದಿಂದ ಸೇಠ್ ಕೇಳಿದ, ಯಾರ ವಿಳಾಸ ಸಹೋದರ? ಆ ಬಡವನು ಹೇಳಿದನು, ರಾತ್ರಿ 2:30ಕ್ಕೆ ನಿಮ್ಮನ್ನು ಇಲ್ಲಿಗೆ ಕಳಿಸಿದವನು. ದೇವರು ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ. ಅರ್ಜುನ ಮತ್ತು ಶ್ರೀಕೃಷ್ಣನ ಸಂಭಾಷಣೆ. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ಕೇಶವ, ಎಲ್ಲರಿಗೂ ಸಾವು ಬರಬೇಕಾಗಿದ್ದರೆ ನಾವು ಸತ್ಸಂಗ, ಭಜನೆ, ಸೇವೆ ಮತ್ತು ಸ್ಮರಣೆಯನ್ನ ಏಕೆ ಮಾಡಬೇಕು? ಮಜಾ ಮಾಡುವವನಿಗೂ ಸಾವು ಬರುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಹೇ ಪಾರ್ಥ, ಬೆಕ್ಕು ಇಲಿಯನ್ನು ಹಿಡಿದಾಗ ಅದನ್ನು ಹಲ್ಲುಗಳಿಂದ ಹಿಡಿದು ಕೊಲ್ಲುತ್ತದೆ. ಆದರೆ ಅದೇ ಹಲ್ಲುಗಳಿಂದ ಅದು ತನ್ನ ಮರಿಯನ್ನು ಹಿಡಿದಾಗ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುತ್ತದೆ. ಹಲ್ಲುಗಳು ಅದೇ, ಬಾವಿಯೂ ಅದೇ, ಆದರೆ ಫಲಿತಾಂಶಗಳು ವಿಭಿನ್ನವಾಗಿರುತ್ತವೆ. ಅದೇ ರೀತಿ ಎಲ್ಲರಿಗೂ ಸಾವು ಬರುತ್ತದೆ, ಆದರೆ ದೇವರ ಧಾಮಕ್ಕೆ ಹೋಗುವವರ ಅನುಭವವು ವಿಭಿನ್ನವಾಗಿರುತ್ತದೆ. ತನ್ನ ಭೂತಕಾಲದಿಂದ ಕಲಿಯುವ, ಆದರೆ ಅದರಲ್ಲಿ ಸಿಕ್ಕಿಹಾಕಿಕೊಳ್ಳದ ವ್ಯಕ್ತಿಯೇ ನಿಜವಾದ ಜ್ಞಾನಿ. ಕಳೆದ ಕಾಲವು ಕಲಿಯಲು ಮಾತ್ರ, ಜೀವಿಸಲು ಅಲ್ಲ. ಅಮಿತ್ ಯಾವಾಗಲೂ ತನ್ನ ಭೂತಕಾಲದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿದ್ದನು. ಅವನು ಏನಾದರೂ ಬೇರೆಯೇ ಮಾಡಿದ್ದರೆ ತನ್ನ ಜೀವನ ಉತ್ತಮವಾಗಿರುತ್ತಿತ್ತು ಎಂದು ಭಾವಿಸುತ್ತಿದ್ದನು. ಒಂದು ದಿನ ಅವನ ತಾತ ಅವನನ್ನು ನದಿಯ ದಡಕ್ಕ ಕರೆದುಕೊಂಡು ಹೋಗಿ, ಈ ನೀರನ್ನು ನೋಡು, ಇದು ಹರಿಯುತ್ತಿದೆ ಅಲ್ಲವೇ ಎಂದು ಕೇಳಿದರು. ಅಮಿತ್ ತಲೆ ಅಲ್ಲಾಡಿಸಿದನು. ತಾತ ಹೇಳಿದರು, ಈ ನೀರು ಹಿಂದಕ್ಕೆ ನೋಡಿದರೆ ಮುಂದೆ ಸಾಗಲು ಸಾಧ್ಯವಾಗುತ್ತದೆಯೇ? ಇಲ್ಲ ಎಂದು ಅಮಿತ್ ಉತ್ತರಿಸಿದನು. ತಾತ ಹೇಳಿದರು, ಇದೇ ನಿಮ್ಮ ಜೀವನದ ನಿಯಮ. ಭೂತಕಾಲವನ್ನು ನೋಡಿ ಅದರಿಂದ ಕಲಿಯಿರಿ, ಆದರೆ ಅದರಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ಜೀವನವು ಮುಂದೆ ಸಾಗಲು ಭೂತಕಾಲವನ್ನು ಬಿಟ್ಟು ಮುಂದೆ ಸಾಗುವುದೇ ಬುದ್ಧಿವಂತಿಕೆ ಎಂದು ಅಮಿತ್ಗೆ ಅರ್ಥವಾಯಿತು. ಮನುಷ್ಯನ 3 ಸ್ನೇಹಿತರು. ಮನುಷ್ಯನ ಜೀವನದಲ್ಲಿ 3 ಸ್ನೇಹಿತರು ಇರುತ್ತಾರೆ. ಅವನು ಸಾಯಲು ಪ್ರಾರಂಭಿಸಿದಾಗ ತನ್ನ ಸ್ನೇಹಿತರನ್ನು ಕರೆದು, ಈಗ ನನ್ನ ಅಂತಿಮ ಸಮಯ ಬಂದಿದೆ. ನೀವು ಜೀವನದುದ್ದಕ್ಕೂ ನನ್ನ ಜೊತೆಗಿದ್ದೀರಿ. ಮರಣದ ನಂತರವೂ ನೀವು ನನ್ನ ಜೊತೆಗಿರುತ್ತೀರಾ ಎಂದು ಕೇಳುತ್ತಾನೆ. ಮೊದಲ ಸ್ನೇಹಿತ ಹೇಳಿದನು, ನಾನು ಜೀವನದುದ್ದಕ್ಕೂ ನಿನ್ನ ಜೊತೆಗಿದ್ದೆ, ಆದರೆ ಈಗ ನಾನು ಅಸಹಾಯಕನಾಗಿದ್ದೇನೆ. ಈಗ ನಾನು ನಿನಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ. ಎರಡನೇ ಸ್ನೇಹಿತ ಹೇಳಿದನು, ನಾನು ಸಾವನ್ನು ತಡೆಯಲು ಸಾಧ್ಯವಿಲ್ಲ. ನಾನು ಜೀವನದ ಪ್ರತಿ ಪರಿಸ್ಥಿತಿಯಲ್ಲಿಯೂ ನಿನ್ನ ಜೊತೆಗಿದ್ದೆ. ಮರಣದ ನಂತರ ನಿನ್ನ ಅಂತಿಮ ಸಂಸ್ಕಾರ ಸರಿಯಾಗಿ ನಡೆಯುವಂತೆ ನಾನು ನೋಡಿಕೊಳ್ಳುತ್ತೇನೆ. ಮೂರನೆಯ ಸ್ನೇಹಿತ ಹೇಳಿದನು, ಸ್ನೇಹಿತ, ನೀನು ಚಿಂತಿಸಬೇಡ. ನಾನು ಮರಣದ ನಂತರವೂ ನಿನ್ನ ಜೊತೆಗಿರುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಜೊತೆಗಿರುತ್ತೇನೆ. ಈ 3 ಸ್ನೇಹಿತರು: 1 ಧನ, 2 ಕುಟುಂಬ, 3 ಕರ್ಮ. ಧನ ಇಲ್ಲಿಯೇ ಉಳಿದು ಹೋಗುತ್ತದೆ. ಕುಟುಂಬ ಕೇವಲ ಅಂತಿಮ ಸಂಸ್ಕಾರದವರೆಗೆ ಜೊತೆಗಿರುತ್ತದೆ. ಆದರೆ ಕರ್ಮ ಮರಣದ ನಂತರವೂ ನಮ್ಮ ಜೊತೆಗಿರುತ್ತದೆ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಿ. ಇದೇ ನಮ್ಮ ಜೀವನದ ಸಾರ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಸಕಾರಾತ್ಮಕತೆಯನ್ನು ಕಂಡುಕೊಳ್ಳುವ ವ್ಯಕ್ತಿಯು ಪ್ರತಿಯೊಂದು ಕಷ್ಟವನ್ನು ದಾಟುತ್ತಾನೆ. ಜೀವನವು ನೀವು ಅದನ್ನು ನೋಡುವ ದೃಷ್ಟಿಕೋನದಂತೆ. ವೇದಿಕಾ ಯಾವಾಗಲೂ ತನ್ನ ಜೀವನವು ತೊಂದರೆಗಳಿಂದ ತುಂಗಿದೆ ಎಂದು ಭಾವಿಸುತ್ತಾಳೆ. ಅವಳು ಸಣ್ಣ ಸಮಸ್ಯೆಗಳನ್ನು ದೊಡ್ಡದನ್ನಾಗಿ ಮಾಡುತ್ತಾಳೆ. ಒಂದು ದಿನ ಅವಳ ತಾಯಿ ಅವಳಿಗೆ ಅರ್ಧ ತುಂಬಿದ ಒಂದು ಲೋಟ ನೀರನ್ನು ತೋರಿಸಿದರು. ತಾಯಿ ಕೇಳಿದರು, ನೀನು ಏನು ನೋಡುತ್ತಿದ್ದೀಯಾ? ವೇದಿಕಾ ಹೇಳಿದಳು, ಅರ್ಧ ಖಾಲಿಯಾದ ನೋಟ. ತಾಯಿ ನಕ್ಕಳು ಮತ್ತು ಹೇಳಿದಳು,
ನಾನು ಇದು ಅರ್ಧ ತುಂಬಿದೆ ಎಂದು ಹೇಳಿದರೆ ವೇದಿಕಾ ಯೋಚಿಸಿದಳು ಮತ್ತು ಅದೇ ಪರಿಸ್ಥಿತಿಯನ್ನು 2 ದೃಷ್ಟಿಕೋನಗಳಿಂದ ನೋಡಬಹುದು ಎಂದು ಅರ್ಥವಾಯಿತು. ಅವಳು ಈಗ ಪ್ರತಿ ಪರಿಸ್ಥಿತಿಯಲ್ಲಿಯೂ ಸಕಾರಾತ್ಮಕತೆಯನ್ನು ಹುಡುಕಲು ನಿರ್ಧರಿಸಿದಳು. ತನ್ನ ಭಯವನ್ನು ಎದುರಿಸುವ ವ್ಯಕ್ತಿಯೇ ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ. ಭಯವನ್ನು ಜಯಿಸುವ ಏಕೈಕ ಮಾರ್ಗವೆಂದರೆ ಅದರಿಂದ ಓಡಿ ಹೋಗುವುದರ ಬದಲು ಅದನ್ನು ಎದುರಿಸುವುದು. ಅರ್ಜುನನಿಗೆ ಎತ್ತರಕ್ಕೆ ಏರಲು ಭಯವಿತ್ತು. ಅವನು ಯಾವಾಗಲೂ ಎತ್ತರಕ್ಕೆ ಹೋದರೆ ಬಿದ್ದು ಹೋಗುತ್ತೇನೆ ಎಂದು ಯೋಚಿಸುತ್ತಿದ್ದನು. ಒಂದು ದಿನ ಅವನ ಗುರುಗಳು ಅವನನ್ನು ಒಂದು ಪರ್ವತಕ್ಕೆ ಕರೆದುಕೊಂಡು ಹೋಗಿ, ನೀನು ಇಲ್ಲಿಂದ ಕೆಳಗೆ ನೋಡಿದರೆ ಭಯವಾಗುತ್ತದೆ, ಆದರೆ ನೀನು ಆಕಾಶದ ಕಡೆ ನೋಡಿದರೆ ನಿನಗೆ ಅಪರಿಮಿತ ಎತ್ತರ ಕಾಣುತ್ತದೆ ಎಂದು ಹೇಳಿದರು. ಅರ್ಜುನ ನಿಧಾನವಾಗಿ ತನ್ನ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿದನು ಮತ್ತು ಇದ್ದಕ್ಕಿದ್ದಂತೆ ಅವನ ಭಯ ಕಡಿಮೆಯಾಯಿತು. ಗುರುಗಳು ಹೇಳಿದರು, ಭಯದಿಂದ ಓಡಿ ಹೋಗಬೇಡ, ಅದನ್ನು ಅರ್ಥೈಸಿಕೊಳ್ಳಿ. ನೀವು ಸರಿಯಾದ ದಿಕ್ಕಿನಲ್ಲಿ ನೋಡಿದಾಗ ಭಯದ ಸ್ಥಾನದಲ್ಲಿ ಆತ್ಮವಿಶ್ವಾಸ ಬರುತ್ತದೆ. ಭಯವನ್ನು ಎದುರಿಸುವುದೇ ನಿಜವಾದ ಪರಿಹಾರ ಎಂದು ಅರ್ಜುನನಿಗೆ ಅರ್ಥವಾಯಿತು. ಒಂದು ಬಾರಿ ಅರಣ್ಯದಲ್ಲಿ ಭಗವಾನ್ ಮಹಾವೀರರು ಒಬ್ಬರೇ ಚಿಂತನೆಯಲ್ಲಿ ಲೀನವಾಗಿದ್ದರು. ಆಗ ಒಂದು ದುಷ್ಟ ವ್ಯಕ್ತಿ ಅವರಿಗೆ ತೊಂದರೆ ನೀಡಲು ಪ್ರಾರಂಭಿಸಿದನು. ಆದರೆ ಮಹಾವೀರರು ಶಾಂತರಾಗಿದ್ದರು. ಇದರಿಂದ ಅವನ ವರ್ತನೆ ಇನ್ನಷ್ಟು ಹೆಚ್ಚಾಯಿತು. ಮಹಾವೀರರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಮತ್ತು ಅವರನ್ನು ತಡೆಯಲು ಪ್ರಯತ್ನಿಸಲಿಲ್ಲ. ಅವರು ಜೀವಜಂತುಗಳೆಲ್ಲರ ಬಗ್ಗೆಯೂ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿದ್ದರು. ಅವರ ಮೂಲ ಮಂತ್ರವು ಪ್ರೀತಿ ಮಾಡಿರಿ, ಪ್ರೀತಿಯಲ್ಲಿಯೇ ಪರಮನಿಗೂಢವಿದೆ ಎಂದು. ಅವರು ಎಲ್ಲರಿಗೂ ಹೀಗೆ ಹೇಳುತ್ತಿದ್ದರು, ನಿಮ್ಮ ಅಹಿತವನ್ನು ಮಾಡಿದರೂ ಅವನನ್ನು ಪ್ರೀತಿಸಿ. ಆ ದುಷ್ಟ ವ್ಯಕ್ತಿಯೂ ಕೂಡ ಅವರ ಈ ಉಪದೇಶಗಳಿಂದಲೇ ಅವರಿಗೆ ತೊಂದರೆ ನೀಡುತ್ತಿದ್ದನು. ತನಗೆ ಕಷ್ಟ ನೀಡುವವರನ್ನು ಎಷ್ಟು ದಿನ ಪ್ರೀತಿಸುತ್ತಾರೆ ಎಂದು ನೋಡಲು ಅವನು ಬಯಸಿದನು. ಆದರೆ ಮಹಾವೀರರು ಅವನ ವರ್ತನೆಗಳಿಂದ ಪ್ರಭಾವಿತರಾಗಲಿಲ್ಲ. ದುಷ್ಟ ವ್ಯಕ್ತಿಯು ತನ್ನ ಕೃತ್ಯಗಳಿಂದ ಅವರ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿಲ್ಲ ಎಂದು ನೋಡಿದಾಗ ಅವನು ಒಂದು ಮರದ ತುಂಡನ್ನು ಅವರ ಕಿವಿಗೆ ಹಾಕಿ ಸಿಕ್ಕಿಸಿದನು. ಮಹಾವೀರರ ಕಿವಿಗಳಿಂದ ರಕ್ತ ಬರಲು ಪ್ರಾರಂಭಿಸಿತು. ಆದರೂ ಅವರು ಶಾಂತರಾಗಿದ್ದರು. ನಂತರ ಆ ವ್ಯಕ್ತಿ ಇನ್ನೊಂದು ಕಿವಿಯಲ್ಲಿಯೂ ಹಾಗೆಯೇ ಮಾಡಿದನು. ಈಗ ಮಹಾವೀರರಿಗೆ ಆಗುತ್ತಿದ್ದ ನೋವನ್ನು ಅಂದಾಜಿಸಬಹುದು. ದುಷ್ಟ ವ್ಯಕ್ತಿಯು ಮಹಾವೀರರ ಕಣ್ಣುಗಳಿಂದ ನೀರು ಬರುತ್ತಿರುವುದನ್ನು ನೋಡಿದಾಗ ಅವನು ಆಶ್ಚರ್ಯಚಕಿತನಾದನು. ಅವನು ಕೇಳಿದ, ನಾನು ನಿಮಗೆ ತುಂಬಾ ಕಷ್ಟ ನೀಡಿದ್ದೇನೆ, ನಿಮಗೆ ನೋವಾಗುತ್ತಿದೆ, ಆದರೆ ನೀವು ನನ್ನನ್ನು ಏಕೆ ತಡೆಯಲಿಲ್ಲ? ಮಹಾವೀರರು ಹೇಳಿದರು, ನೋವು ನನ್ನ ದೇಹಕ್ಕೆ ಅಲ್ಲ, ಮನಸ್ಸಿಗೆ ಆಗುತ್ತಿದೆ. ದುಷ್ಟ ವ್ಯಕ್ತಿ ಹೇಳಿದ, ಆದರೆ ಗಾಯಗೊಂಡಿರುವುದು ನಿಮ್ಮ ದೇಹವೇ ಅಲ್ಲವೇ? ಮಹಾವೀರರು ಉತ್ತರಿಸಿದರು, ದೇಹದ ಬಗ್ಗೆ ನನಗೆ ಏನೂ ತಿಳಿಯದು, ನಿಮಗೆ ಏನು ಒಳ್ಳೆಯದು ಅನಿಸಿತೋ ಅದನ್ನು ಮಾಡಿದೆ. ಆದರೆ ನೀನು ಮಾಡಿದ ಕರ್ಮಗಳಿಗೆ ನೀನು ಎಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ಯೋಚಿಸಿ ನಾನು ದುಃಖಿತನಾಗಿದ್ದೇನೆ. ನನಗೆ ನನ್ನ ನೋವಿನ ಚಿಂತೆಯಿಲ್ಲ, ಬದಲಿಗೆ ನನಗೆ ಸಿಗುವ ಕಷ್ಟದ ಚಿಂತೆಯಿದೆ. ಇದನ್ನೇ ಯೋಚಿಸಿ ನಾನು ತಳಮಳಗೊಂಡಿದ್ದೇನೆ. ಇದನ್ನು ಕೇಳಿ ದುಷ್ಟ ವ್ಯಕ್ತಿ ಮಹಾವೀರರ ಚರಣಗಳಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತನು. ಕಥೆಯಿಂದ ಪಾಠ: ಎಷ್ಟು ಜನರು ನಿಮಗೆ ಗೊತ್ತು ಎಂಬುದು ಮುಖ್ಯವಲ್ಲ, ಯಾವ ಕಾರಣದಿಂದ ನಿಮಗೆ ಗೊತ್ತು ಎಂಬುದು ಮುಖ್ಯ. ಹೇಗೆ ಒಂದು ಹುಳು ಬಟ್ಟೆಯನ್ನು ಕೊರೆದು ನಾಶಪಡಿಸುತ್ತದೋ ಅದೇ ರೀತಿ ಅಸೂಯೆ ಕೂಡ ಮನುಷ್ಯನನ್ನು ಒಳಗಿನಿಂದ ಟೊಳ್ಳು ಮಾಡುತ್ತದೆ. ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಇಡೀ ಜಗತ್ತು ನಿಮ್ಮ ವಿರುದ್ಧವಾಗಿದ್ದರೂ ಸಹ ಎಲ್ಲಿ ವಿಶ್ವಾಸವಿದೆಯೋ ಅಲ್ಲಿ ಮಾತನಾಡದೆ ಕೂಡ ಮಾತುಗಳು ಅರ್ಥವಾಗುತ್ತವೆ, ಮತ್ತು ಎಲ್ಲಿ ಅವಿಶ್ವಾಸವಿದೆಯೋ ಅಲ್ಲಿ ಮಾತನಾಡಿದ ಮಾತುಗಳು ಕೂಡ ತಪ್ಪಾಗಿ ಅರ್ಥವಾಗುತ್ತವೆ. ಮನಸ್ಸಿನ ಬಾಗುವಿಕೆ ಕೂಡ ಬಹಳ ಮುಖ್ಯ, ಏಕೆಂದರೆ ಇದೇ ನಿಜವಾದ ವಿನಮ್ರತೆಯ ಸಂಕೇತ. ಯೋಚಿಸಿ, 1000 ತಪ್ಪುಗಳ ನಂತರವೂ ನೀವು ನಿಮ್ಮನ್ನು ಪ್ರೀತಿಸುತ್ತೀರಿ. ಹಾಗಾದರೆ ಇನ್ನೊಬ್ಬರ ತಪ್ಪುಗಾಗಿ ಅವರನ್ನು ಏಕೆ ದ್ವೇಷಿಸಲು ಪ್ರಾರಂಭಿಸುತ್ತೀರಿ? ರಾಜ ಜನಕನ ಮಗಳು ಮತ್ತು ರಾಜ ದಶರಥನ ಸೊಸೆ ಸೀತೆಯ ವಿವಾಹವು ಅಲೌಕಿಕವಾಗಿತ್ತು. ಆದರೂ ಅವಳಿಗೆ ವನವಾಸ ಸಿಕ್ಕಿತು. ವನವಾಸದಲ್ಲಿಯೂ ಅಪಹರಣವನ್ನು ಸಹಿಸಬೇಕಾಯಿತು, ಅಗ್ನಿಪರೀಕ್ಷೆ ನೀಡಬೇಕಾಯಿತು, ಮತ್ತು ಕೊನೆಗೆ ಗರ್ಭಿಣಿಯಾಗಿದ್ದರೂ ಸಹ ಅವಳು ಕುಟುಂಬದಿಂದ ವಿರಹವನ್ನು ಸಹಿಸಬೇಕಾಯಿತು. ಇದೇ ಜೀವನ. ಭೂಮಿಯನ್ನು ಆಳುವ ತಂದೆ ಮತ್ತು ಮಾವ ಬಯಸಿಯೂ ಸಂಪತ್ತು ನೀಡಿಯೂ ಸೀತೆಗೆ ಸುಖವನ್ನು ನೀಡಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಒಬ್ಬ ಸಾಮಾನ್ಯ ಮನುಷ್ಯನು ತನ್ನ ಮಕ್ಕಳಿಗೆ ಅವರ ಕರ್ಮಗಳಿಲ್ಲದೆ ಹೇಗೆ ಸುಖವನ್ನು ನೀಡಲು ಸಾಧ್ಯ? ದೇಹ, ಮನಸ್ಸು, ಧನದಿಂದ ಪ್ರಯತ್ನಿಸುತ್ತಲೇ ಇರಿ, ಆದರೆ ಯಾರಿಗೆ ಸುಖವು ಅವರ ಸ್ವಂತ ಕರ್ಮಗಳಿಂದ ಮಾತ್ರ ಸಿಗುತ್ತದೆ ಎಂಬುದನ್ನು ಮರೆಯಬೇಡಿ, ಇನ್ನೊಬ್ಬರ ಕರ್ಮಗಳಿಂದಲ್ಲ. ಜೀವನದಲ್ಲಿ ನಾವು ಯಾವಾಗ ಕಷ್ಟದ ಸಮಯದಲ್ಲಿ ಹಾದು ಹೋಗುತ್ತೇವೆಯೋ ಆಗ ಮನಸ್ಸಿನಲ್ಲಿ ಈ ವಿಚಾರ ಖಂಡಿತ ಬರುತ್ತದೆ: ದೇವರು ನನ್ನ ತೊಂದರೆಗಳನ್ನು ಏಕ ನೋಡುವುದಿಲ್ಲ, ನನ್ನ ತೊಂದರೆಗಳನ್ನು ಏಕ ದೂರ ಮಾಡುವುದಿಲ್ಲ. ಆದರೆ ಸುಖ ದುಃಖಗಳು ನಮ್ಮ ಜೀವನದ ಭಾಗ. ಜೀವನವಿದ್ದರೆ ತೊಂದರೆಗಳೂ ಇರುತ್ತವೆ. ತನ್ನೆಲ್ಲಾ ತೊಂದರೆಗಳಿಗಾಗಿ ದೇವರನ್ನು ದೂಷಿಸುವ ಒಬ್ಬ ಯುವಕನ ಕಥೆಯಿದು. ನವೀನ್ ತನ್ನ ತೊಂದರೆಗಳೊಂದಿಗೆ ಹೋರಾಡುತ್ತಿದ್ದನು.
ಅವನು ತಾನೊಬ್ಬನೇ ಜಗತ್ತಿನಲ್ಲಿ ಅತ್ಯಂತ ದುಃಖಿತ ವ್ಯಕ್ತಿ ಎಂದು ಭಾವಿಸಿದ್ದನು. ಅವನ ಜೀವನದಲ್ಲಿ ಮಾತ್ರ ಎಲ್ಲಾ ತೊಂದರೆಗಳಿವೆ. ದೇವರು ಜಗತ್ತಿನ ಎಲ್ಲಾ ದುಃಖಗಳನ್ನೂ ಅವನ ಪಾಲಿಗೇ ಹಾಕಿ ನಂತರ ಎಲ್ಲವನ್ನೂ ಮರೆತು ಕಿವಿಯಲ್ಲಿ ಹತ್ತಿ ಇಟ್ಟುಕೊಂಡು ಮಲಗಿದ್ದಾನೆ ಎಂದು ದೇವರ ಬಗ್ಗೆ ಅವನಿಗೆ ದೊಡ್ಡ ದೂರಿತ್ತು. ನವೀನ್ ನಿದ್ರೆಯಲ್ಲಿದ್ದಾಗಲೂ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಮತ್ತು ನಂತರ ಕೆಲವೊಮ್ಮೆ ದೇವರನ್ನು ದೂಷಿಸುತ್ತಿದ್ದನು, ಕೆಲವೊಮ್ಮೆ ತನ್ನನ್ನೇ ನಿಂದಿಸುತ್ತಿದ್ದನು. ದೇವರು ಅವನ ಪ್ರಾರ್ಥನೆಯನ್ನು ಕೇಳುತ್ತಿರಲಿಲ್ಲ ಮತ್ತು ಅವನ ದೂರುಗಳನ್ನೂ ಕೇಳುತ್ತಿರಲಿಲ್ಲ. ಈಗ ನವೀನ್ ಬಡಪಾಯಿ ಏನು ಮಾಡಬೇಕು? ಒಂದು ತೊಂದರೆ ಮುಗಿಯುವ ಮುನ್ನವೇ ಇನ್ನೊಂದು ಬರುತ್ತಿತ್ತು. ಒಂದು ದಿನ ಅವನು ಮಲಗುವ ಮೊದಲು ಪ್ರಾರ್ಥಿಸಿದ, ಪ್ರಭು, ನಾನು ನಿಮ್ಮ ಮುಂದೆ ಹೇಳುತ್ತೇನೆ, ನಾನು ದಣಿದಿದ್ದೇನೆ, ಇನ್ನು ಬೇಡಿಕೆಗಳ ಆಸೆಯಿಲ್ಲ, ಕೊನೆಯ ಬಾರಿ ಹೇಳುತ್ತಿದ್ದೇನೆ, ದಯವಿಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳಿ. ನಿಮಗೆ ನನ್ನ ದುಃಖಗಳನ್ನು ನಿವಾರಿಸಲು ಇಷ್ಟವಿಲ್ಲದಿದ್ದರೆ ಕನಿಷ್ಠ ನನ್ನ ದುಃಖವನ್ನು ನನಗಿಂತ ಕಡಿಮೆ ದುಃಖವಿರುವರ ದುಃಖದಿಂದ ಬದಲಾಯಿಸಿ. ಶಾಶ್ವತವಾಗಿ ಅಲ್ಲದಿದ್ದರೂ ಕನಿಷ್ಠ ಕೆಲವು ತಿಂಗಳುಗಳಾದರೂ ಸ್ವಲ್ಪ ಸಮಯದವರೆಗೆ ನನಗೂ ಸ್ವಲ್ಪ ನಿರಾಳತೆ ಸಿಗಲಿ. ಈಗ ದೇವರು ನವೀನ್ನ ಕೊನೆಯ ಆಸೆಯನ್ನು ಕೇಳಿದನು ಮತ್ತು ಆ ರಾತ್ರಿ ಕನಸಿನಲ್ಲಿ ದೇವರು ಅವನಿಗೆ ಕಾಣಿಸಿಕೊಂಡರು. ದೇವರು ಹೇಳಿದನು, ಬಾಲಕ, ನಾನು ನಿನ್ನ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೇಳುತ್ತಿದ್ದೆ, ಆದರೆ ನಾನು ನಿನಗಿಂತ ಹೆಚ್ಚು ತೊಂದರೆಯಲ್ಲಿರುವವರ ಮೇಲೆ ಹೆಚ್ಚು ಗಮನ ಹರಿಸುತ್ತಿದ್ದೆ. ಸರಿ, ನಿಮ್ಮ ಎಲ್ಲಾ ಕಷ್ಟಗಳನ್ನು ಒಂದು ಕಾಗದದ ಮೇಲೆ ವಿಸ್ತಾರವಾಗಿ ಬರೆಯಿರಿ. ನಂತರ ಒಂದು ಗಂಟನ್ನು ಕಟ್ಟಿ ಮತ್ತು ನಗರದ ಮುಖ್ಯ ಚೌಕಕ್ಕೆ ಹೋಗಿ ಅದನ್ನು ನೇಗಿ ಹಾಕಿರಿ. ನವೀನ್ ತಡಬಡಾಯಿಸುತ್ತಾ ನಿದ್ರೆಯಿಂದ ಎದ್ದನು. ಮೊದಲು ನಿಜವಾಗಿಯೂ ದೇವರು ಬಂದಿದ್ದನು ಮತ್ತು ಅವನು ಈ ಎಲ್ಲಾ ವಿಷಯಗಳನ್ನು ಹೇಳಿದ್ದನು ಎಂದು ಅವನಿಗೆ ನಂಬಲೇ ಆಗಲಿಲ್ಲ. ನಂತರ ಪ್ರಯತ್ನಿಸುವುದರಲ್ಲಿ ಏನು ತಪ್ಪಿದೆ ಎಂದು ಯೋಚಿಸಿದನು. ಬಹುಶಃ ಇದರಿಂದನೇ ಏನಾದರೂ ದಾರಿ ಸಿಗಬಹುದು. ಅವನು ದೇವರು ನೀಡಿದ ಆದೇಶದಂತೆ ತನ್ನ ಎಲ್ಲಾ ಸಮಸ್ಯೆಗಳನ್ನು ಬೇರೆ ಬೇರೆ ಕಾಗದಗಳಲ್ಲಿ ಬರೆದನು. ಎಷ್ಟು ಸಮಸ್ಯೆಗಳನ್ನು ಬರೆದನೋ ಅಷ್ಟೊಂದು ಕಾಗದಗಳ ರಾಶಿ ಸಂಗ್ರಹವಾಯಿತು ಮತ್ತು ಅದನ್ನು ಗಂಟಿನಲ್ಲಿ ಕಟ್ಟಬೇಕಾಯಿತು. ಈಗ ನವೀನ್ ತನ್ನ ಗಂಟನ್ನು ತೆಗೆದುಕೊಂಡು ಚೌಕವನ್ನು ತಲುಪಿದನು. ಆದರೆ ಅಲ್ಲಿ ಚೌಕದ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತನಾದನು. ತನ್ನಂತೆಯೇ ತಮ್ಮ ತಮ್ಮ ಸಮಸ್ಯೆಗಳ ದೊಡ್ಡ ದೊಡ್ಡ ಗಂಟುಗಳನ್ನು ಹಿಡಿದು ಜನರ ಉದ್ದನೆಯ ಸಾಲು ನಿಂತಿರುವುದನ್ನು ಅವನು ನೋಡಿದನು. ಕೊನೆಗೆ ಈ ತಂತ್ರವೇನು? ಎಲ್ಲವೂ ಅವನ ತಿಳುವಳಿಕೆಗೆ ಮೀರಿದವಾಗಿತ್ತು. ಅವನು ಇನ್ನೂ ಈ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಆಗ ಒಂದು ಆಕಾಶವಾಣಿ ಕೇಳಿಸಿತು. ಎಲ್ಲರೂ ತಮ್ಮ ತಮ್ಮ ಸಮಸ್ಯೆಗಳ ಗಂಟನ್ನು ಚೌಕದಲ್ಲಿ ಅಳವಡಿಸಿಲ ಬೇರೆ ಬೇರೆ ಕಂಬಗಳಲ್ಲಿ ನೇಗಿ ಹಾಕಿರಿ. ಅಲ್ಲಿ ಈಗಾಗಲೇ ಲೆಕ್ಕವಿಲ್ಲದಷ್ಟು ಕಂಬಗಳಿದ್ದವು. ಎಲ್ಲರೂ ತಮ್ಮ ತಮ್ಮ ಗಂಟುಗಳನ್ನು ನೇಗಿ ಹಾಕಿದರು ಮತ್ತು ನಂತರ ದೇವರ ನಂತರದ ಆದೇಶಕ್ಕಾಗಿ ಕಾಯಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಮತ್ತೆ ಆಕಾಶವಾಣಿ ಕೇಳಿಸಿತು. ಈಗ ಎಲ್ಲರೂ ತಮ್ಮ ಸಮಸ್ಯೆಗಳ ಗಂಟಿಗಿಂತ ಹಗುರಾಗಿದೆ ಎಂದು ಅವರಿಗೆ ಅನ್ನಿಸುವ ಯಾವುದೇ ಗಂಟನ್ನು ತೆಗೆದುಕೊಳ್ಳಬಹುದು. ಈಗ ಅವರು ತಾವು ಆರಿಸಿದ ಹೊಸ ಗಂಟಿನಲ್ಲಿ ದಾಖಲಾಗಿರುವ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಆಕಾಶವಾಣಿ ಕೇಳಿದ ತಕ್ಷಣ ಎಲ್ಲರೂ ಹಗುರದಿಂದ ಹಗುರವಾದ ಗಂಟನ್ನು ಪಡೆಯಲು ಓಡಿದರು. ಎಲ್ಲರ ಜೊತೆಗೆ ನವೀನ್ ಕೂಡ ಹೊಸ ಗಂಟನ್ನು ಆಯ್ಕೆ ಮಾಡಲು ಓಡಿದನು. ಕಂಬಗಳಲ್ಲಿ ನೇಗಿ ಹಾಕಿದ್ದ ಎಲ್ಲಾ ಗಂಟುಗಳನ್ನು ಸೂಕ್ಷ್ಮವಾಗಿ ನೋಡುತ್ತಾ ಅವನು ಬಹಳ ಹೊತ್ತು ಅಂದಾಜು ಮಾಡುತ್ತಲೇ ಇದ್ದನು. ಈಗ ಅವನಿಗೆ ಇನ್ನೊಂದು ಭಯವಿತ್ತು. ತಾನು ಮೊದಲಿನದಕ್ಕಿಂತ ಹೆಚ್ಚು ದುಃಖವಿರುವ ಗಂಟನ್ನು ಎತ್ತಿಕೊಳ್ಳಬಾರದು. ಹಾಗಾದರೆ ತೊಂದರೆಗಳು ಇನ್ನಷ್ಟು ಹೆಚ್ಚಾಗುತ್ತವೆ ಮತ್ತು ಅವನಿಗೆ ತೊಂದರೆಗಳು ಸಿಗುತ್ತವೆ. ಜೀವನ ತಹಸ್ನಹ ಸಾಗುತ್ತದೆ. ಈಗ ಅವನ ಮನಸ್ಸಿನಲ್ಲಿ ನಾನಾ ರೀತಿಯ ಆಲೋಚನೆಗಳು ಬರಲು ಶುರುವಾಯಿತು. ಅವನು ಯೋಚಿಸಲು ಪ್ರಾರಂಭಿಸಿದ, ಕನಿಷ್ಠ ನಾನು ನನ್ನ ದುಃಖಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ ಮತ್ತು ಅವುಗಳನ್ನು ಸಹಿಸಲು ಒಗ್ಗೆತ್ತಿಕೊಂಡಿದ್ದೇನೆ. ಅವುಗಳಿಗಾಗಿ ಕೆಲವು ದಾರಿಗಳನ್ನು ಹುಡುಕಲು ಪ್ರಾರಂಭಿಸಿದ್ದೇನೆ. ಬಹುಶಃ ಅದರ ಫಲಿತ ಬಂದರೆ 2 ದುಃಖಗಳು ಕಡಿಮೆಯಾಗಬಹುದು. ಬಹುಶಃ ಹೊಸದಾಗಿ ಆಯಿಸಿದ ಗಂಟಿನಲ್ಲಿ ದುಃಖಗಳು ಇನ್ನಷ್ಟು ನೋವಿನುಂಟು ಮಾಡುವಂತಾಗಿರಬಹುದು. ಇಂತಹ ಆಲೋಚನೆಗಳಲ್ಲಿ ಮುಳುಗಿದ ಅವನು ಒಂದರ ನಂತರ ಒಂದರಂತೆ ಗಂಟುಗಳ ಮುಂದೆ ಸಾಗಿದನು. ಆದರೆ ಯಾವ ಗಂಟನ್ನು ಆಯ್ಕೆ ಮಾಡಬೇಕು ಎಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಅವನಿಗೆ ತನ್ನ ಗಂಟನ್ನು ಯಾರೂ ತೆಗೆದುಕೊಂಡು ಹೋಗಬಾರದು ಎಂಬ ಭಯವೂ ಇತ್ತು. ಇದೇ ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡ ನವೀನ್ ಕೊನೆಗೆ ತನ್ನದೇ ಗಂಟನ್ನು ತೆಗೆದುಕೊಂಡು ಹೊರಟನು. ಈಗ ಅವನು ಈ ಸವಾಲುಗಳನ್ನು ಮೊದಲಿಗಿಂತ ಹೆಚ್ಚು ದೃಢವಾಗಿ ಎದುರಿಸಲು ನಿರ್ಧರಿಸಿದ. ನಿಧಾನವಾಗಿ ನವೀನ್ಗೆ ತನ್ನ ದುಃಖಗಳು ಇತರರಿಗಿಂತ ಕಡಿಮೆ ಎಂದು ಅನ್ನಿಸಲು ಪ್ರಾರಂಭವಾಯಿತು ಮತ್ತು ಅವನಂತೆ ಭಾವನೆಗಳು ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮೂಡುತ್ತಿದ್ದವು. ನಿಜವಾಗಿಯೂ ಪ್ರತಿಯೊಬ್ಬರೂ ತಮ್ಮ ದುಃಖವನ್ನು ಅತಿದೊಡ್ಡ ಮತ್ತು ಅತ್ಯಂತ ನೋವಿನುಂಟು ಮಾಡುವಂಥದ್ದು ಎಂದು ಭಾವಿಸುತ್ತಾರೆ.
ತಾವೇ ಜಗತ್ತಿನ ಅತ್ಯಂತ ದುಃಖಿತ ಪ್ರಾಣಿ ಎಂದು ಅನ್ನಿಸುತ್ತದೆ. ಆದರೆ ನಮ್ಮಗಿಂತ ಇನ್ನೆಷ್ಟು ಜನರು ದುಃಖಿತರಾಗಿದ್ದಾರೆ. ಎಷ್ಟೋ ಜನರಿಗೆ 2 ಹೊತ್ತಿನ ಊಟವೂ ಕಷ್ಟದಿಂದ ಸಿಗುತ್ತದೆ. ಕೆಲವೊಮ್ಮೆ ಯಾರಾದರೂ ಭವ್ಯ ಬಂಗಲೆಯ ಮುಂದೆ ಹಾದು ಹೋಗುವಾಗ, ಅದೃಷ್ಟವನ್ನು ರಚಿಸುವಾಗ, ನಾನು ಈ ಮನುಷ್ಯನಿಗಿಂತ ಹಿಂದೆ ಏಕೆ ಉಳಿದೆ, ಮುಂದೆ ಇದ್ದರೆ ನನಗೂ ಇಂತಹ ಸುಖ ಮತ್ತು ಐಶ್ವರ್ಯ ಸಿಗುತ್ತಿತ್ತು ಎಂದು ಪದೇ ಪದೇ ಆಲೋಚನೆ ಬರುತ್ತದೆ. ಆದರೆ ಧೈರ್ಯ ಮತ್ತು ಹುರುಪು ಹೊಂದಿದ ಜನರು ಆತ್ಮವಿಶ್ವಾಸದ ದೋಣಿಯಲ್ಲಿ ಸವಾರಿ ಮಾಡಿ ಜೀವನದ ಕಷ್ಟಗಳನ್ನು ಸುಲಭವಾಗಿ ದಾಟಿ ಯಶಸ್ಸನ್ನು ಪಡೆಯುತ್ತಾರೆ. ಜೀವನ ಮತ್ತು ಮರಣದ ನಡುವೆ ತೂಗಾಡುತ್ತಿರುವವರ ಬಗ್ಗೆ ಯೋಚಿಸಿ. ಕನಿಷ್ಠ ನೀವು ಅದೃಷ್ಟದ ಸಾಲಿನಲ್ಲಿ ಅವರಿಗಿಂತ ಮುಂದೆ ಇದ್ದೀರಿ. ನೀವು ಆರೋಗ್ಯವಾಗಿದ್ದೀರಿ. ನಿಮ್ಮ ಕೆಲಸಕ್ಕಾಗಿ ಯಾರ ಮೇಲೂ ಅವಲಂಬಿತರಾಗಿಲ್ಲ. ನಿಮ್ಮ ಕೆಲಸವನ್ನು ನೀವೇ ಮಾಡಲು ಸಮರ್ಥರಾಗಿದ್ದೀರಿ. ಒಂಟಿಯಾಗಿರುವುದಕ್ಕೂ ತನ್ನದೇ ಆದ ನೆಮ್ಮದಿಯಿದೆ. ಯಾರೂ ಬರುವ ಸಂತೋಷವಿಲ್ಲ, ಯಾರು ಬಿಟ್ಟು ಹೋಗುವ ದುಃಖವಿಲ್ಲ. ಸಮಸ್ಯೆಗೆ ಯಾವ ಅಳತೆಗೋಲೂ ಇಲ್ಲ ಜನರೇ. ಕೆಲವು ಜನರು ಎದುರಿನವರು ಏಕೆ ಇಷ್ಟು ಸಂತೋಷವಾಗಿದ್ದಾರೆ ಎಂದು ಯೋಚಿಸಿ ತೊಂದರೆಪಡುತ್ತಾರೆ. ತನ್ನ ತಪ್ಪುಗಳಿಂದ ಕಲಿಯುವ ವ್ಯಕ್ತಿಯೇ ನಿಜವಾದ ಜ್ಞಾನಿ. ತಪ್ಪು ಮಾಡುವುದು ಕೆಟ್ಟದ್ದಲ್ಲ, ಆದರೆ ಅದನ್ನು ಪುನರಾವರ್ತಿಸುವುದು ಮೂರ್ಖತನ. ವಿವೇಕ್ ಪದೇ ಪದೇ ಒಂದೇ ತಪ್ಪು ಮಾಡುತ್ತಿದ್ದನು. ಅವನು ಆಲೋಚಿಸದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದನು ಮತ್ತು ನಂತರ ಪಶ್ಚಾತ್ತಾಪ ಪಡುತ್ತಿದ್ದನು. ಒಂದು ದಿನ ಅವನ ತಾತ ಅವನಿಗೆ ಒಂದು ಗಾಜಿನ ಬಾಟಲಿಯನ್ನು ಕೊಟ್ಟು, ಇದನ್ನು ನೆಲಕ್ಕೆ ಎಸೆಯಿರಿ ಎಂದು ಹೇಳಿದರು. ವಿವೇಕ್ ಬಾಟಲಿಯನ್ನು ಎಸೆದನು. ಅದು ಒಡೆದು ಹೋಯಿತು. ತಾತ ಹೇಳಿದರು, ಈಗ ಇದನ್ನು ಮತ್ತೆ ಜೋಡಿಸಿ. ವಿವೇಕ್ ಹೇಳಿದನು, ಇದು ಸಾಧ್ಯವಿಲ್ಲ. ತಾತ ನಕ್ಕರು, ತಪ್ಪುಗಳೂ ಹಾಗೆಯೇ. ನೀನು ಪದೇ ಪದೇ ಅದೇ ತಪ್ಪು ಮಾಡಿದರೆ ಕೆಲವು ವಿಷಯಗಳು ಶಾಶ್ವತವಾಗಿ ಮುರಿದು ಹೋಗಬಹುದು. ಆದರೆ ನೀನು ಕಲಿತು ಮುಂದೆ ಸಾಗಿದರೆ ನಿನ್ನ ಜೀವನ ಬಲಶಾಲಿಯಾಗುತ್ತದೆ. ತಪ್ಪುಗಳಿಂದ ಕಲಿಯುವುದೇ ನಿಜವಾದ ಬುದ್ಧಿವಂತಿಕೆ ಎಂದು ವಿವೇಕಿಗೆ ಅರ್ಥವಾಯಿತು. ನನ್ನ ಅನುಭವಗಳನ್ನು ಕೇಳಬೇಡಿ. ಜೀವನದ ವಯಸ್ಸು ನಾಚಿಗೆ ಪಡುತ್ತದೆ. ನನ್ನ ಹಳೆಯ ಪುಸ್ತಕವನ್ನು ತೆರೆಯಬೇಡ ಗೆಳೆಯ. ನಂಬಿದ ಪ್ರತಿಯೊಬ್ಬ ವ್ಯಕ್ತಿಯೂ ಹೃದಯವನ್ನು ನೋಯಿಸಿದ್ದಾರೆ. ನಿಮಗಾಗಿ ಎಷ್ಟೇ ಮಟ್ಟಿಗೆ ಬಾಗುವವರು ಅವರು ನಿಮ್ಮನ್ನು ಗೌರವಿಸುವುದು ಮಾತ್ರವಲ್ಲದೆ ಪ್ರೀತಿಸುತ್ತಾರೆ ಕೂಡ. ನಾನು ಜೀವನವನ್ನು ಕೇಳಿದೆ, ನೀನು ಏಕೆ ಇಷ್ಟು ಕಠಿಣವಾಗಿರುವೆ? ಜೀವನವು ನಗುತ್ತಾ ಹೇಳಿತು, ಜಗತ್ತು ಸುಲಭ ವಿಷಯಗಳನ್ನು ಗೌರವಿಸುವುದಿಲ್ಲ. ಸಣ್ಣಪುಟ್ಟ ಸಂತೋಷಗಳನ್ನು ಗುರುತಿಸುವ ವ್ಯಕ್ತಿಯೇ ನಿಜವಾದ ಸುಖವನ್ನು ಅನುಭವಿಸುತ್ತಾನೆ. ಜೀವನದ ಸಣ್ಣ ಕ್ಷಣಗಳನ್ನು ಆನಂದಿಸಿ. ರೀನಾ ಯಾವಾಗಲೂ ದೊಡ್ಡ ಸಾಧನೆಗಳ ಹಿಂದೆ ಓಡುತ್ತಿದ್ದಳು. ತಾನು ಶ್ರೀಮಂತಳಾದಾಗ ಮಾತ್ರ ಸಂತೋಷವಾಗಿರುತ್ತೇನೆ ಎಂದು ಅವಳು ಭಾವಿಸುತ್ತಿದ್ದಳು. ಒಂದು ದಿನ ಅವಳ ತಾಯಿ ಅವಳಿಗೆ ಒಂದು ಹೂವನ್ನು ಕೊಟ್ಟು, ಇದನ್ನು ಎಚ್ಚರಿಕೆಯಿಂದ ನೋಡಿ ಎಂದು ಹೇಳಿದರು. ರೀನಾ ಹೇಳಿದಳು, ಇದು ಕೇವಲ ಒಂದು ಸಾಮಾನ್ಯ ಹೂವು. ತಾಯಿ ನಕ್ಕಳು, ಆದರೆ ನೀನು ಇದನ್ನು ಪೋಷಿಸಿದರೆ ಇದರ ಸುಗಂಧವು ನಿನಗೆ ಆನಂದವನ್ನು ನೀಡುತ್ತದೆ. ನೀನು ಇದರ ಬಣ್ಣಗಳನ್ನು ನೋಡಿದರೆ ನಿನಗೆ ಸೌಂದರ್ಯ ಕಾಣಿಸುತ್ತದೆ. ನಿಜವಾದ ಸಂತೋಷವು ದೊಡ್ಡ ವಿಷಯಗಳಲ್ಲಿ ಅಲ್ಲ, ಬದಲಿಗೆ ಸಣ್ಣಪುಟ್ಟ ಕ್ಷಣಗಳಲ್ಲಿದೆ ಎಂದು ರೀನಾಳಿಗೆ ಅರ್ಥವಾಯಿತು. ನನಗೆ ನನ್ನನ್ನು ಇಷ್ಟಪಡದವರ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ನನಗೆ ಅವರನ್ನು ಇಷ್ಟಪಡುವಂತೆ ನಟಿಸುವವರಿಂದ ತೊಂದರೆ ಇದೆ. ಜೀವನದಲ್ಲಿ ಏನನ್ನಾದರೂ ಮಾಡಬೇಕಾದರೆ ಸತ್ಯವನ್ನು ಹೇಳಿ, ಸುತ್ತಿ ಬಳಸಿ ಮಾತನಾಡಬೇಡಿ. ಯಾವುದೇ ಮನುಷ್ಯನ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿ ಅವನ ಭವಿಷ್ಯವನ್ನು ಗೇಲಿ ಮಾಡಬೇಡಿ. ಏಕೆಂದರೆ ಕಾಲದಲ್ಲಿ ಇಷ್ಟೊಂದು ಶಕ್ತಿ ಇದೆ, ಅದು ಒಂದು ಸಾಮಾನ್ಯ ಕಲ್ಲಿದ್ದನನ್ನೂ ಸಹ ನಿಧಾನವಾಗಿ ವಜ್ರವನ್ನಾಗಿ ಪರಿವರ್ತಿಸಬಹುದು. ತಪ್ಪು ಕ್ಷಮೆ ಕೇಳುವುದರಿಂದ ಅಲ್ಲ, ಸುಧಾರಿಸುವುದರಿಂದ ಸರಿಯಾಗುತ್ತದೆ. ತನ್ನ ಜೀವನದ ಪ್ರತಿಯೊಂದು ಘಟನೆಯನ್ನು ದೇವರ ಯೋಜನೆ ಎಂದು ಭಾವಿಸುವ ವ್ಯಕ್ತಿಯು ಎಂದಿಗೂ ದುಃಖಿತನಾಗುವುದಿಲ್ಲ. ಆದಿತ್ಯನನ್ನು ಅವನ ಕೆಲಸದಿಂದ ತೆಗೆದುಹಾಕಲಾಯಿತು. ಅವನು ತುಂಬಾ ದುಃಖಿತನಾಗಿದ್ದನು ಮತ್ತು ತನಗೆ ಹೀಗೇಕೆ ಆಯಿತು ಎಂದು ಯೋಚಿಸುತ್ತಿದ್ದನು. ಒಂದು ದಿನ ಅವನು ಕಾಡಿನಲ್ಲಿ ನಡೆದಾಡುತ್ತಿದ್ದನು. ಆಗ ಅವನಿಗೆ ಒಬ್ಬ ಮರ ಕಡಿಯುವವನು ಸಿಕ್ಕನು. ಅವನು ಮರಗಳನ್ನು ಕಡಿಯುತ್ತಿದ್ದನು. ಮರ ಕಡಿಯುವವನು ಹೇಳಿದನು, ನಾನು ಈ ಮರವನ್ನು ಕಡಿಯುತ್ತಿದ್ದೇನೆ, ಏಕೆಂದರೆ ಇದು ದುರ್ಬಲವಾಗಿದೆ ಮತ್ತು ಹೊಸ ಚಿಗುರುಗಳು ಬೆಳೆಯಲು ಅಡ್ಡಿಯಾಗುತ್ತಿದೆ. ಇದು ಕತ್ತರಿಸಿದಾಗ ಹೊಸ ಮರ ಬೆಳೆಯುತ್ತದೆ. ಅವನ ಹಳೆಯ ಕೆಲಸ ಕಳೆದುಕೊಳ್ಳುವುದು ಕೂಡ ಇದೇ ರೀತಿ ಎಂದು ಆದಿತ್ಯನಿಗೆ ಅರ್ಥವಾಯಿತು. ಬಹುಶಃ ಇದರಿಂದ ಏನಾದರೂ ಹೊಸ ಮತ್ತು ಉತ್ತಮವಾದುದು ಪ್ರಾರಂಭವಾಗಲಿದೆ ಎಂದು. ಕೇಳುವುದಾದರೆ ನಿಮ್ಮ ದೇವರಿಂದ ಕೇಳಿ. ಅವನು ಕೊಟ್ಟರೆ ಅನುಗ್ರಹ ಮತ್ತು ಕೊಡದಿದ್ದರೆ ಅದೃಷ್ಟ. ಆದರೆ ಜಗತ್ತಿನಿಂದ ಎಂದಿಗೂ ಕೇಳಬೇಡಿ, ಏಕೆಂದರೆ ಅವನು ಕೊಟ್ಟರೆ ಉಪಕಾರ ಮತ್ತು ಕೊಡದಿದ್ದರೆ ಅವಮಾನ. ಅತಿ ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬರೂ ಕೇಳಬೇಕಾದದ್ದು, ನಾನು ಯಾರು, ನಾನು ಏನು? ಧ್ಯಾನದ ಸ್ಥಿತಿಯಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ನಿಮಗೆ ಪ್ರಜ್ಞೆಯ ವಿಭಿನ್ನ ಪ್ರಪಂಚವು ಕಾಣಿಸುತ್ತದೆ. ಅಲ್ಲಿ ನೀವು ಈ ಪ್ರಪಂಚವನ್ನು ಅನುಭವಿಸುವುದಷ್ಟೇ ಅಲ್ಲದೆ ಚಿತ್ರಗಳು, ಆಲೋಚನೆಗಳು, ಭಾವನೆಗಳು ಮತ್ತು ಕಥೆಗಳನ್ನೂ ಸಹ ಅನುಭವಿಸುವಿರಿ.
ಈ ಬಹಿರಂಗ ಸತ್ಯದ ಅರಿವು ನಿಮಗೆ ಆಗುತ್ತದೆ. ರೈತ ಮತ್ತು ಸಂತರ ಕಥೆ. ಒಬ್ಬ ಸಂತರು ತಮ್ಮ ಸ್ವಂತ ಆಶ್ರಮವನ್ನು ನಿರ್ಮಿಸಲು ಬಯಸಿದ್ದರು. ಇದಕ್ಕಾಗಿ ಅವರು ಗ್ರಾಮಗಳಿಗೆ ಪ್ರಯಾಣಿಸುತ್ತಿದ್ದರು ಮತ್ತು ಅನೇಕ ಜನರನ್ನು ಭೇಟಿಯಾಗುತ್ತಿದ್ದರು. ಈ ಪ್ರಯಾಣದ ಸಮಯದಲ್ಲಿ ಅವರು ಒಬ್ಬ ರೈತನನ್ನು ಭೇಟಿಯಾದರು. ರೈತ ಅವನನ್ನು ಸ್ವಾಗತಿಸಿದನು ಮತ್ತು ಸಂತರಿಗೆ ಸ್ವಲ್ಪ ಸಮಯ ತನ್ನ ಗುಡಿಸಲಿನಲ್ಲಿ ವಿಶ್ರಾಂತಿ ಪಡೆಯಲು ವಿನಂತಿಸಿದನು. ಸಂತರು ಅವನ ಮಧುರ ವರ್ತನೆಯಿಂದ ಸಂತೋಷಗೊಂಡರು ಮತ್ತವನ ವಿನಂತಿಯನ್ನು ಸ್ವೀಕರಿಸಿದರು. ರೈತ ಸಂತರಿಗೆ ಮನೆಯ ರುಚಿಕರವಾದ ಭೋಜನವನ್ನು ನೀಡಿದನು ಮತ್ತವರ ವಿಶ್ರಾಂತಿಗಾಗಿ ಕಮ್ಮಳಿ ಹಾಸಿದನು. ರೈತ ತಾನೇ ನೆಲದ ಮೇಲೆ ಹಸಿ ಚಾಪೆ ಹಾಸಿಕೊಂಡು ಮಲಗಿದನು. ರೈತ ನಿದ್ರೆಗೆ ಜಾರಿದ ತಕ್ಷಣ ಅವನ ಮುಖದ ಭಾವದಿಂದ ಅವನು ನೆಮ್ಮದಿಯಿಂದ ನಿದ್ರಿಸುತ್ತಿದ್ದಾನೆ ಎಂದು ತಿಳಿಯಿತು. ಅತ್ತ ಸಂತರಿಗೆ ಹಾಸಿಗೆಯ ಮೇಲೆ ನಿದ್ರೆ ಬರುತ್ತಿರಲಿಲ್ಲ. ಅವರಿಗೆ ದಪ್ಪ ಮತ್ತು ಮೃದುವಾದ ಹಾಸಿಗೆಗಳ ಅಭ್ಯಾಸವಿತ್ತು. ಅದು ಅವರಿಗೆ ದಾನವಾಗಿ ಸಿಕ್ಕಿತ್ತು. ಅವರು ರಾತ್ರಿಯಿಡೀ ರೈತನ ಬಗ್ಗೆ ಯೋಚಿಸುತ್ತಿದ್ದರು. ಅವನು ಈ ಕಠಿಣ ನೆಲದ ಮೇಲೆ ಇಷ್ಟು ನೆಮ್ಮದಿಯಿಂದ ಹೇಗೆ ಮಲಗಲು ಸಾಧ್ಯ? ಎರಡನೇ ದಿನ ಬೆಳಗ್ಗೆ ಸಂತರು ರೈತನನ್ನು ಕೇಳಿದರು, ಹೇ ಗುರುವೇ, ನೀನು ಈ ಕಠಿಣ ಭೂಮಿಯ ಮೇಲೆ ಇಷ್ಟು ನೆಮ್ಮದಿಯಿಂದ ಹೇಗೆ ಮಲಗುತ್ತೀಯಾ? ರೈತನು ಸರಳವಾಗಿ ಉತ್ತರಿಸಿದ, ಹೇ ಗುರುವೇ, ನನ್ನ ಪಾಲಿಗೆ ನನ್ನ ಚಿಕ್ಕ ಗುಡಿಸಲು ಅರಮನೆಯ ಸಮಾನ. ಇದು ನನ್ನ ಶ್ರಮದ ಫಲ. ನನಗೆ ಒಂದು ಹೊತ್ತು ಊಟ ಸಿಕ್ಕಿದ್ದರೆ ನಾನು ನನ್ನನ್ನು ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ. ದಿನವಿಡೀ ಕೆಲಸ ಮಾಡಿದ ನಂತರ ನಾನು ಈ ನೆಲದ ಮೇಲೆ ಮಲಗಿದಾಗ ನನಗೆ ತಾಯಿಯ ತೊಟ್ಟಿಲಿನ ಆತ್ಮೀಯ ಅನುಭವವಾಗುತ್ತದೆ. ನಾನು ದಿನವಿಡೀ ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ಯೋಚಿಸುತ್ತಾ ನೆಮ್ಮದಿಯಿಂದ ನಿದ್ರಿಸುತ್ತೇನೆ. ನಾನು ಈ ಕಠಿಣ ನೆಲದ ಮೇಲಿದ್ದೇನೆ ಎಂದು ನನಗೆ ಅರಿವಾಗುವುದೇ ಇಲ್ಲ. ಸಂತರು ಹೊರಡಲು ಪ್ರಾರಂಭಿಸಿದಾಗ ರೈತ ಹೇಳಿದನು, ಹೇ ಗುರುಗಳೇ, ನಾನೂ ಕೂಡ ನಿಮ್ಮೊಂದಿಗೆ ಆಶ್ರಮಕ್ಕಾಗಿ ಹಣ ಸಂಗ್ರಹಿಸಲು ಬರಬಹುದೇ? ಸಂತರು ವಿನಮ್ರತೆಯಿಂದ ಉತ್ತರಿಸಿದ್ದರು, ಪುತ್ರ, ನೀನು ಇಂದು ನನಗೆ ನೀಡಿದ ಜ್ಞಾನದಿಂದ ನನಗೆ ಚಿತ್ತದ ಸುಖ ಎಲ್ಲಿದೆ ಎಂದು ತಿಳಿಯಿತು. ಈಗ ನನಗೆ ಯಾವುದೇ ಆಶ್ರಮದ ಆಸೆ ಇಲ್ಲ. ಹೀಗೆ ಹೇಳಿ ಸಂತರು ತಮ್ಮ ದೇಶಕ್ಕೆ ಹಿಂದಿರುಗಿದರು ಮತ್ತು ಸಂಗ್ರಹಿಸಿದ ಹಣವನ್ನು ಬಡವರಲ್ಲಿ ಹಂಚಿದರು. ತಾವೇ ಒಂದು ಗುಡಿಸಲು ಕಟ್ಟಿಕೊಂಡು ಅಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಮನುಷ್ಯನು ತಾನು ಏನಿದ್ದಾನೋ ಅದನ್ನು ಸ್ವೀಕರಿಸಿದರೆ ಮತ್ತು ಅದರಲ್ಲಿಯೇ ಸಂತೋಷವನ್ನು ಹುಡುಕಿದರೆ ಅವನು ಅದೇ ಕ್ಷಣದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸುತ್ತಾನೆ. ಅನೇಕ ಮನೆಗಳಲ್ಲಿ ಅಪಾರ ಧನ, ಸಂಪತ್ತು ಮತ್ತು ಐಶ್ವರ್ಯವಿದ್ದರೂ ಅಲ್ಲಿ ಸುಖಶಾಂತಿ ಇರುವುದಿಲ್ಲ, ಏಕೆಂದರೆ ಅವರಿಗೆ ತಮ್ಮಲ್ಲಿರುವುದರಲ್ಲಿ ಸಂತೋಷವಿರುವುದಿಲ್ಲ. ಸೋಲಿನಿಂದ ಹೊಸ ದೃಷ್ಟಿಕೋನ ವಿಕಸನಗೊಳ್ಳುತ್ತದೆ. ಸೋಲನ್ನು ಸಂಪೂರ್ಣ ಮನಸ್ಸಿನಿಂದ ಸ್ವೀಕರಿಸುವವನು ವಿಜೇತನಿಗಿಂತ ಕಡಿಮೆಯಿಲ್ಲ. ಎಲ್ಲಾ ಪ್ರಯತ್ನಗಳ ನಂತರವೂ ನೀವು ಸೋಲುವಿರಿ ಮತ್ತು ಎದುರಾಳಿ ಗೆಲ್ಲುವನು. ಆಗ ಕಷ್ಟಕರ ಪರಿಸ್ಥಿತಿ ಬಂದಾಗ ಅದನ್ನು ಸ್ವೀಕರಿಸಬೇಕು. ಸೋಲನ್ನು ಸಂಪೂರ್ಣ ಘನತೆಯಿಂದ ಸ್ವೀಕರಿಸಬೇಕು. ಗೆಲುವಿಗಿಂತ ಸೋಲು ಹೆಚ್ಚು ಕಲಿಸುತ್ತದೆ. ಸೋಲಿನಿಂದ ಹೊಸ ದೃಷ್ಟಿಕೋನ ವಿಕಸನಗೊಳ್ಳುತ್ತದೆ. ತನ್ನ ಮನಸ್ಸನ್ನು ನಿಯಂತ್ರಿಸುವ ವ್ಯಕ್ತಿಯು ಇಡೀ ಪ್ರಪಂಚವನ್ನು ಗೆಲ್ಲಬಹುದು. ನಿಜವಾದ ಗೆಲುವು ಬಾಹ್ಯವಲ್ಲ, ಆಂತರಿಕ. ವೇದಾಂತ ತುಂಬಾ ಕೋಪದಲ್ಲಿದ್ದನು. ಯಾರಾದರೂ ಅವನ ವಿರುದ್ಧ ಏನಾದರೂ ಹೇಳಿದರೆ ಅವನು ತಾಳ್ಮೆ ಕಳೆದುಕೊಳ್ಳುತ್ತಿದ್ದನು. ಒಂದು ದಿನ ಅವನ ಗುರು ಅವನಿಗೆ ಒಂದು ಬಟ್ಟಲಿನಲ್ಲಿ ನೀರು ಕೊಟ್ಟು, ಇದನ್ನು ಗಟ್ಟಿಯಾಗಿ ಅಲ್ಲಾಡಿಸು ಎಂದು ಹೇಳಿದರು. ವೇದಾಂತ ಬಟ್ಟಲನ್ನು ಅಲ್ಲಾಡಿಸಿದ ತಕ್ಷಣ ನೀರು ಹೊರಗೆ ಚೆಲ್ಲಿತು. ಗುರು ಕೇಳಿದನು, ಬಟ್ಟಲು ಸ್ಥಿರವಾಗಿದ್ದಾಗ ನೀರು ಚೆಲ್ಲಿತ್ತೆ? ವೇದಾಂತ ಹೇಳಿದನು, ಇಲ್ಲ ಗುರುಗಳೇ. ಗುರು ನಕ್ಕರು, ನಿನ್ನ ಮನಸ್ಸು ಹಾಗೆಯೇ. ಇದು ಶಾಂತವಾಗಿದ್ದಾಗ ನಿನ್ನ ಮಾತುಗಳು ಮತ್ತು ಕರ್ಮಗಳು ಸರಿಯಾಗಿರುತ್ತವೆ. ಆದರೆ ನೀನು ಕೋಪಗೊಂಡಾಗ ನಿನ್ನ ತಪ್ಪುಗಳು ಹೊರಗೆ ಚೆಲ್ಲುತ್ತವೆ. ನಿಜವಾದ ಗೆಲುವು ತನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವುದರಲ್ಲೂ ಇದೆ ಎಂದು ವೇದಾಂತನಿಗೆ ಅರ್ಥವಾಯಿತು. ಭಾವನೆಗಳನ್ನು ಹೇಗೆ ನಿಯಂತ್ರಿಸುವುದು? ಸಂಭಾಷಣೆಗಳು ಭಾವನಾತ್ಮಕವಾಗಿರಬಹುದು. ಇದರಲ್ಲಿ ನೀವು ವಿಚಲಿತರಾಗಬಹುದು, ಚಿಂತಿತರಾಗಬಹುದು ಅಥವಾ ಅಸಂತುಷ್ಟರಾಗಬಹುದು. ಆದರೆ ಉದ್ವಿಗ್ನರಾಗಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮುಖ್ಯ. ಮಾತನಾಡುವ ಮೊದಲು ನೀವು ನಿಮ್ಮನ್ನು ಎಷ್ಟು ಸಿದ್ಧಪಡಿಸಿಕೊಳ್ಳುತ್ತೀರೋ ಅಷ್ಟು ಕಡಿಮೆ ಉದ್ವಿಗ್ನರಾಗುತ್ತೀರಿ. ಸಂಭಾಷಣೆ ಮುಗಿದ ನಂತರ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ಮತ್ತು ಸಕಾರಾತ್ಮಕ ವಿಷಯಗಳ ಮೇಲೆ ಗಮನಹರಿಸಿ. ಕತ್ತಲೆಯಲ್ಲಿಯೂ ಬೆಳಕನ್ನು ಕಂಡುಕೊಳ್ಳುವ ವ್ಯಕ್ತಿಯೇ ನಿಜವಾದ ಜ್ಞಾನಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಕಲಿಯುವ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಿ. ಅನಿಕೇತ್ ಯಾವಾಗಲೂ ತನ್ನ ಸಮಸ್ಯೆಗಳ ಬಗ್ಗೆ ನಿರಾಸೆಗೊಳ್ಳುತ್ತಿದ್ದನು. ತನ್ನ ಜೀವನವು ಕಷ್ಟಗಳಿಂದ ತುಂಬಿದೆ ಎಂದು ಅವನಿಗೆ ಅನಿಸುತ್ತಿತ್ತು. ಒಂದು ದಿನ ಅವನ ಗುರು ಅವನನ್ನು ಒಂದು ಕತ್ತಲೆಯ ಕೋಣೆಗೆ ಕರೆದುಕೊಂಡು ಹೋಗಿ ಒಂದು ಮೇಣದ ಬತ್ತಿ ರಚ್ಚಿದರು. ಗುರು ಕೇಳಿದರು, ಈಗ ನೀನು ಏನು ನೋಡುತ್ತಿದ್ದೀಯಾ? ಅನಿಕೇತ್ ಹೇಳಿದನು, ಈಗ ನನಗೆ ದಾರಿ ಕಾಣಿಸುತ್ತಿದೆ. ಗುರು ನಕ್ಕರು, ಇದೇ ಜೀವನದ ನಿಯಮ. ನೀನು ಕತ್ತಲೆಯ ಸಮಸ್ಯೆಗಳ ಮೇಲೆ ಗಮನ ಹರಿಸಿದರೆ ದಾರಿ ಸಿಗುವುದಿಲ್ಲ. ಆದರೆ ನೀನು ಜ್ಞಾನದ ಬೆಳಕನ್ನು ಅಳವಡಿಸಿಕೊಂಡರೆ
ಪ್ರತಿಯೊಂದು ಕಷ್ಟವೂ ಪರಿಹಾರವಾಗುತ್ತದೆ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿಯೂ ಕಲಿಯುವ ಮತ್ತು ಮುಂದೆ ಸಾಗುವ ದೃಷ್ಟಿಕೋನ ಮುಖ್ಯ ಎಂದು ಅನಿಕೇತ್ಗೆ ಅರ್ಥವಾಯಿತು. ಮನುಷ್ಯನ ಮನುಷ್ಯತ್ವವು ಅದೇ ಸಮಯದಲ್ಲಿ ಕೊನೆಗೊಳ್ಳುತ್ತದೆ ಯಾವಾಗ ಅವನಿಗೆ ಇತರರ ದುಃಖದಲ್ಲಿ ನಗು ಬರಲು ಪ್ರಾರಂಭಿಸುತ್ತದೆ. ಜಗತ್ತು ದೊಡ್ಡ ಮರೆಗುಳಿ, ಅದು ತನ್ನ ಸ್ವಾರ್ಥವನ್ನು ಪೂರೈಸಿಕೊಳ್ಳುವಷ್ಟು ಮಾತ್ರ ನೆನಪಿಸಿಕೊಳ್ಳುತ್ತದೆ. ಸಂಬಂಧವನ್ನು ನಿಭಾಯಿಸಬೇಕಾದವನು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾನೆ, ಮತ್ತು ಸಂಬಂಧವನ್ನು ನಿಭಾಯಿಸಬೇಕಿಲ್ಲದವನು ಒಂದು ಸಣ್ಣ ತಪ್ಪಿಗಾಗಿ ಕೂಡ ಜೊತೆಯನ್ನು ಬಿಡುತ್ತಾನೆ. ಸಂತೋಷವನ್ನು ತನ್ನ ಸ್ನೇಹಿತವನ್ನಾಗಿ ಮಾಡಿಕೊಳ್ಳುವ ವ್ಯಕ್ತಿಯು ಯಾವಾಗಲೂ ಸಂತೋಷವಾಗಿರುತ್ತಾನೆ. ನಿಜವಾದ ಸಂತೋಷವು ಆಸೆಗಳನ್ನು ನಿಯಂತ್ರಿಸುವುದರಲ್ಲಿದೆ. ನೀಲಂ ಯಾವಾಗಲೂ ತನ್ನನ್ನು ಇತರರೊಂದಿಗೆ ಹೋಲಿಸುತ್ತಾಳೆ ಮತ್ತು ತನ್ನ ಬಳಿ ಕಡಿಮೆಯಿದೆ ಎಂದು ಭಾವಿಸುತ್ತಾಳೆ. ಅವಳು ಹೆಚ್ಚು ಪಡೆಯುವ ಆಸೆಯಲ್ಲಿ ಎಂದಿಗೂ ಸಂತೋಷವಾಗಿರಲಿಲ್ಲ. ಒಂದು ದಿನ ಅವಳ ಅಜ್ಜಿ ಅವಳಿಗೆ 2 ಬಟ್ಟಲುಗಳನ್ನು ಕೊಟ್ಟಳು. ಒಂದು ಖಾಲಿ ಮತ್ತು ಇನ್ನೊಂದು ಅರ್ಧ ತುಂಬಿದೆ. ಅವರು ಕೇಳಿದರು, ಯಾವ ಬಟ್ಟಲು ನಿಮಗೆ ಹೆಚ್ಚು ಇಷ್ಟವಾಗುತ್ತಿದೆ? ನೀಲಂ ಹೇಳಿದಳು, ಅರ್ಧ ತುಂಬಿರುವ ಬಟ್ಟಲು. ಅಜ್ಜಿ ನಕ್ಕರು, ನಿಮ್ಮ ಗಮನ ನಿಮ್ಮಲ್ಲಿ ಏನಿದೆಯೋ ಅದರ ಮೇಲೆ ಇದ್ದಾಗ ನೀವು ಸಂತೋಷವಾಗಿರುತ್ತೀರಿ. ಆದರೆ ನೀವು ಖಾಲಿ ಬಟ್ಟಲಿನಂತೆ ಕೇವಲ ನಿಮ್ಮ ಕೊರತೆಗಳನ್ನು ನೋಡಿದರೆ ನಿಮಗೆ ಎಂದಿಗೂ ತೃಪ್ತಿ ಸಿಗುವುದಿಲ್ಲ. ನಿಜವಾದ ಸಂತೋಷವು ಹೆಚ್ಚು ಪಡೆಯುವುದರಲ್ಲ, ಬದಲಿಗೆ ಇರುವುದರಲ್ಲಿ ತೃಪ್ತಿ ಪಡುವುದರಲ್ಲಿ ಇದೆ ಎಂದು ನೀಲಂಗೆ ಅರ್ಥವಾಯಿತು. ನಾನು ದಣಿದಿದ್ದೇನೆ ಎಂದು ಹೇಗೆ ಹೇಳಲಿ? ನಾನೇ ಅದೆಷ್ಟೋ ಜನರಿಗೆ ಭರವಸೆ. ಪುಸ್ತಕಗಳ ಮಹತ್ವ ಅದರದೇ ಜಾಗದಲ್ಲಿ, ಜನರೇ. ಆದರೆ ಸಮಯ ಮತ್ತು ಜನರು ಕಲಿಸುವುದೇ ಎಲ್ಲರಿಗೂ ನೆನಪಿನಲ್ಲಿರುತ್ತದೆ. ಕಣ್ಣುಗಳು ಮುಚ್ಚುವ ಮೊದಲು ಕಣ್ಣುಗಳು ತೆರೆದರೆ ಇಡೀ ಜೀವನ ಸುಧಾರಿಸಬಹುದು. ವಿಶ್ವಾಸ ಬೆಳೆದಾಗ ಪರಕೀಯರೂ ತಮ್ಮವರಾಗುತ್ತಾರೆ, ಮತ್ತು ವಿಶ್ವಾಸ ಮುರಿದಾಗ ತಮ್ಮವರೂ ಪರಕೀಯರಾಗುತ್ತಾರೆ. ವಯಸ್ಸು ಎಷ್ಟೇ ಆಗಿರಲಿ, ಪೆಟ್ಟು ಬಿದ್ದಾಗ ಬಾಯಿಂದ ಹೊರಬರುವ ಮೊದಲ ಮಾತು ಅಮ್ಮಾ ಎಂದೇ. ತನ್ನ ಕರ್ಮಗಳ ಪರಿಣಾಮಗಳಿಗೆ ಹೆದರದ ವ್ಯಕ್ತಿಯೇ ನಿಜವಾದ ಅರ್ಥದಲ್ಲಿ ನಿರ್ಭಯ. ಕರ್ಮ ಮಾಡಿ ಫಲದ ಚಿಂತೆ ಮಾಡಬೇಡಿ. ಅರ್ಜುನ ಯಾವಾಗಲೂ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ಚಿಂತಿತನಾಗಿರುತ್ತಿದ್ದನು. ಅಧ್ಯಯನದ ಸಮಯದಲ್ಲಿಯೂ ಸಹ ಕಡಿಮೆ ಅಂಕಗಳು ಬಂದರೆ ಏನಾಗುತ್ತದೋ ಎಂದು ಯೋಚಿಸುತ್ತಿದ್ದನು. ಒಂದು ದಿನ ಅವನ ಶಿಕ್ಷಕ ಅವನಿಗೆ ಒಂದು ಬೀಜವನ್ನು ಕೊಟ್ಟು, ಇದನ್ನು ಮಣ್ಣಿನಲ್ಲಿ ಹಾಕಿ ನೀರು ಹಾಕಿ ಎಂದು ಹೇಳಿದರು. ಕೆಲವು ದಿನಗಳ ನಂತರ ಅರ್ಜುನ ಕೇಳಿದ, ಗುರುಗಳೇ, ಇದರಲ್ಲಿ ಗಿಡ ಏಕೆ ಬರಲಿಲ್ಲ? ಗುರುಗಳು ಹೇಳಿದರು, ನೀನು ಕೇವಲ ನೀರು ಹಾಕಬೇಕು. ಆದರೆ ನೀನು ಪ್ರತಿದಿನ ಬೀಜವನ್ನು ಅಗದು ಅದು ಬೆಳೆದಿದೆಯೇ ಅಥವಾ ಇಲ್ಲವೇ ಎಂದು ನೋಡಿದರೆ ಅದು ಎಂದಿಗೂ ಬೆಳೆಯುವುದಿಲ್ಲ. ಅರ್ಜುನ ತಾನು ತನ್ನ ಕರ್ಮದ ಮೇಲೆ ಮಾತ್ರ ಗಮನ ಹರಿಸಬೇಕು, ಫಲಿತಾಂಶದ ಮೇಲಲ್ಲ ಎಂದು ಅರ್ಥ ಮಾಡಿಕೊಂಡನು. ಅಳವಡಿಸಿಕೊಳ್ಳಲು 1000 ಉತ್ತಮ ಗುಣಗಳೂ ಕಡಿಮೆಯಾಗುತ್ತವೆ ಮತ್ತು ಬಿಡಲು ಒಂದು ನ್ಯೂನ್ಯತೆಯೂ ಸಾಕು. ಸಂಬಂಧಗಳನ್ನು ಹೇಗೆ ನಿಭಾಯಿಸಬೇಕು ಎಂದು ಏನೂ ಅರ್ಥವಾಗುವುದಿಲ್ಲ. ಕೆಲವರು ಹೃದಯದಿಂದ ಸಿಗುವುದಿಲ್ಲ, ಕೆಲವರಿಗೆ ಹೃದಯ ಸಿಗುವುದಿಲ್ಲ. ಯಾರಾದರೂ ನಿಮಗೆ ಒಳ್ಳೆಯದು ಅನಿಸಿದರೆ ಒಳ್ಳೆಯವರು ಅವರು ಅಲ್ಲ, ಒಳ್ಳೆಯವರು ನೀವು. ಏಕೆಂದರೆ ಒಳ್ಳೆಯದನ್ನು ನೋಡುವ ದೃಷ್ಟಿ ನಿಮ್ಮಲ್ಲಿದೆ. ಪ್ರೀತಿ ಮುಗಿದಾಗ ಸಂಬಂಧವು ಭಾರವೆಂದು ಅನಿಸುತ್ತದೆ. ಹೇಗೆ ಮಳೆ ನಿಂತ ನಂತರ ಛತ್ರಿ ಕೂಡ ಭಾರವೆಂದು ಅನಿಸುತ್ತದೋ ಹಾಗೆ. ಆಸೆಗಳು ಇಂದಿಗೂ ದಂಗೆ ಏಳಲು ಬಯಸುತ್ತವೆ, ಆದರೆ ಮಾಟುಗಳನ್ನು ಹೃದಯದಲ್ಲಿ ಹೂಳುವುದನ್ನು ನಾನು ಕಲಿತಿದ್ದೇನೆ. ಕ್ಷಮಿಸಲು ಕಲಿಯುವ ವ್ಯಕ್ತಿಯೇ ಹೆಚ್ಚು ಶಾಂತಿಯನ್ನು ಪಡೆಯುತ್ತಾನೆ. ಸೇಡು ಇನ್ನಷ್ಟು ಹೆಚ್ಚಾಗುತ್ತದೆ, ಆದರೆ ಕ್ಷಮೆ ತಂಪನ್ನು ತರುತ್ತದೆ. ರಾಹುಲ್ನ ಸ್ನೇಹಿತ ವಿವೇಕ್ ಅವನ ಪ್ರಿಯ ಪುಸ್ತಕವನ್ನು ಕಳೆದುಕೊಂಡಿದ್ದನು. ರಾಹುಲ್ ತುಂಬಾ ಕೋಪಗೊಂಡಿದ್ದನು ಮತ್ತು ಈಗ ವಿವೇಕ್ನೊಂದಿಗೆ ಎಂದಿಗೂ ಮಾತನಾಡುವುದಿಲ್ಲ ಎಂದು ನಿರ್ಧರಿಸಿದನು. ಒಂದು ದಿನ ಅವರ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಒಂದು ಚಾಕು ಮತ್ತು ರಬ್ಬರನ್ನು ತೋರಿಸಿ, ನೀವು ತಪ್ಪಾಗಿ ಯಾರನ್ನಾದರೂ ಕೈ ಕತ್ತರಿಸಿದರೆ ಏನು ಮಾಡುತ್ತೀರಿ ಎಂದು ಕೇಳಿದರು. ರಾಹುಲ್ ಹೇಳಿದ, ಕ್ಷಮೆ ಕೇಳುತ್ತೇನೆ. ಶಿಕ್ಷಕ ಹೇಳಿದರು, ಈಗ ನೀವು ಕಾಗದದ ಮೇಲೆ ತಪ್ಪಾಗಿ ಏನಾದರೂ ಬರೆದರೆ ಏನು ಮಾಡುತ್ತೀರಿ? ರಾಹುಲ್ ಹೇಳಿದ, ಇದನ್ನು ರಬ್ಬರಿನಿಂದ ಅಳಿಸಿಬಿಡುತ್ತೇನೆ. ಶಿಕ್ಷಕ ನಕ್ಕರು. ಸಂಬಂಧಗಳು ಹೀಗೆಯೇ. ನೀವು ಪ್ರತಿ ತಪ್ಪನ್ನು ಚಾಕುವಿನಂತೆ ಹಿಡಿದುಕೊಂಡರೆ ಅದು ನೋವು ನೀಡುತ್ತದೆ, ಆದರೆ ನೀವು ರಬ್ಬರಿನಂತೆ ಕ್ಷಮಿಸಿದರೆ ಎಲ್ಲವೂ ಸರಿ ಹೋಗುತ್ತದೆ. ರಾಹುಲ್ ಅರ್ಥ ಮಾಡಿಕೊಂಡನು ಮತ್ತು ವಿವೇಕ್ನನ್ನು ಕ್ಷಮಿಸಿದನು. ಕೆಲವು ಜನರು ತಮ್ಮ ಜೀವನವನ್ನು ತಮಗೆ ಕಾಳಜಿಯಿಲ್ಲದ ವ್ಯಕ್ತಿಗಾಗಿ ಹಾಳು ಮಾಡುತ್ತಾರೆ. ಯಾರೂ ಇಷ್ಟು ಶ್ರೀಮಂತರಿಲ್ಲ ತಮ್ಮ ಕಳೆದು ಹೋದ ನಿನ್ನೆಯನ್ನು ಖರೀದಿಸಲು, ಮತ್ತು ಯಾರೂ ಇಷ್ಟು ಬಡವರಿಲ್ಲ ತಮ್ಮ ನಾಳೆಯನ್ನು ಬದಲಾಯಿಸಲು ಸಾಧ್ಯವಾಗದಷ್ಟು. ಎಲೆಗಳಲ್ಲಿ ಕೇವಲ ಎಲೆಗಳು ಬೀಳುತ್ತವೆ ಜನರೇ, ಕಣ್ಣುಗಳಿಂದ ಬೀಳಲು ಯಾವುದೇ ಋತುವಿರಿಲ್ಲ. ನನ್ನ ಆಲೋಚನೆಯ ಶೈಲಿ ಸ್ವಲ್ಪ ವಿಭಿನ್ನವಾಗಿದೆ. ಎಲ್ಲರಿಗೂ ಗುರಿಯ ಆಸೆ ಇದೆ ಮತ್ತು ನನಗೆ ಸರಿಯಾದ ಮಾರ್ಗಗಳ ಆಸೆ. ಸಮಯ ಮರಳಿನಂತಿದೆ, ಅದನ್ನು ಕೈಯಿಂದ ಹಾಗೇ ಬಿಡಬೇಡಿ. ಇಲ್ಲದಿದ್ದರೆ ಆ ಕ್ಷಣ ಮತ್ತೆ ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂತಿರುಗುವುದಿಲ್ಲ. ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಮಾತ್ರವಲ್ಲದೆ ಉತ್ತಮ ಆಲೋಚನೆಗಳು ಅವಶ್ಯಕ.
ನೋವಿನ ಅನುಭವ ಎಲ್ಲರಿಗೂ ಆಗುವುದಿಲ್ಲ. ಅದಕ್ಕಾಗಿ ಆಪ್ತತೆಯ ಅನುಭವ ಅವಶ್ಯಕ. ಮತ್ತೆ ಪ್ರಯತ್ನಿಸಲು ಹೆದರಬೇಡಿ, ಏಕೆಂದರೆ ಈ ಬಾರಿ ಆರಂಭವು ಶೂನ್ಯದಿಂದವಲ್ಲ, ಅನುಭವದಿಂದ ಆಗಿರುತ್ತದೆ. ನಿಮ್ಮ ನೋವನ್ನು ಎಲ್ಲರಿಗೂ ಹೇಳಬೇಡಿ, ಏಕೆಂದರೆ ಎಲ್ಲರ ಮನೆಯಲ್ಲಿ ಮುಲಾಮಿರುವುದಿಲ್ಲ, ಆದರೆ ಉಪ್ಪು ಎಲ್ಲರ ಮನೆಯಲ್ಲಿ ಇರುತ್ತದೆ. ನದಿ ದಡವನ್ನು ಬಿಟ್ಟಾಗ ದಾರಿಯ ಬಂಡೆಯನ್ನೂ ಒಡೆಯುತ್ತದೆ. ಸಣ್ಣ ಮಾತು ಹೃದಯದಲ್ಲಿ ನಾಟಿದರೆ ಜೀವನದ ಹಾದಿಯನ್ನು ತಿರುಗಿಸುತ್ತದೆ. ನೆರಳುಗಳು ಎತ್ತರಕ್ಕಿಂತ ಮತ್ತು ಮಾತುಗಳು ಸಾಮರ್ಥ್ಯಕ್ಕಿಂತ ದೊಡ್ಡದಾಗಲು ಪ್ರಾರಂಭಿಸಿದರೆ ಸೂರ್ಯ ಮುಳುಗಲು ಹೊರಟಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಕೇವಲ ಭಾವನೆಗಳ ಸಮಸ್ಯೆ ಜನರೇ. ಸಂಬಂಧಗಳು ಭೇಟಿಯಾಗದೆ ಕೂಡ ಯುಗಗಳನ್ನು ಕಳೆಯುತ್ತವೆ. ಎಲ್ಲರ ಹೃದಯದಲ್ಲಿ ಬಡಿಯುವುದು ಅಗತ್ಯವಿಲ್ಲ ಸಾಹೇಬ್. ಕೆಲವು ಜನರ ಕಣ್ಣುಗಳಲ್ಲಿ ಸಿಕ್ಕಿಕೊಳ್ಳುವುದು ಒಂದು ವಿಭಿನ್ನ ಸಂತೋಷ. ನಾವು ಜನರಿಗಾಗಿ ಏನಾದರೂ ಮಾಡುವವರೆಗೆ ಅವರು ಏನೂ ಹೇಳುವುದಿಲ್ಲ, ಆದರೆ ಅದು ಇಲ್ಲದಾಗ ನೀವು ಬದಲಾಗಿದ್ದೀರಿ ಎಂದು ಹೇಳುತ್ತಾರೆ. ನಮ್ಮ ವರ್ತನೆ ಗಣಿತದ ಶೂನ್ಯದಂತೆ ಇರಬೇಕು. ಅದು ಸ್ವತಃ ಯಾವುದೇ ಮೌಲ್ಯವನ್ನು ಹೊಂದಿಲ್ಲ, ಆದರೆ ಒತ್ತರ ಜೊತೆಗೆ ಸೇರಿದಾಗ ಅದರ ಮೌಲ್ಯವನ್ನು ಹೆಚ್ಚಿಸುತ್ತದೆ. ನಾಣ್ಯಗಳು ಯಾವಾಗಲೂ ಶಬ್ದ ಮಾಡುತ್ತವೆ, ಆದರೆ ನೋಟುಗಳು ಯಾವಾಗಲೂ ಮೌನವಾಗಿರುತ್ತವೆ. ಆದ್ದರಿಂದ ನಿಮ್ಮ ಮೌಲ್ಯ ಹೆಚ್ಚಾದಾಗ ಶಾಂತವಾಗಿರಿ. ನಿಮ್ಮ ಸ್ಥಾನಮಾನದ ಬಗ್ಗೆ ಶಬ್ದ ಮಾಡುವ ಜವಾಬ್ದಾರಿ ನಿಮಗಿಂತ ಕಡಿಮೆ ಮೌಲ್ಯದವರಿಗೆ. ಜಗತ್ತಿನ ದೃಷ್ಟಿಯಲ್ಲಿ ಸ್ವಲ್ಪ ಗರ್ವದಿಂದ ನಡೆಯಲು ಕಲಿಯಿರಿ. ನಮ್ಮಂತಹ ಹೃದಯವನ್ನು ಹಿಡಿದುಕೊಂಡು ನಡೆದರೆ ಜನರು ಅಸೂಯೆ ಪಡುತ್ತಲೇ ಇರುತ್ತಾರೆ. ದೇಹ ಸುಂದರವಾಗಿದೆಯೋ ಇಲ್ಲವೋ, ಆದರೆ ಮಾತುಗಳು ಖಂಡಿತ ಸುಂದರವಾಗಿರಬೇಕು. ಏಕೆಂದರೆ ಜನರು ಮುಖಗಳನ್ನು ಮರೆಯುತ್ತಾರೆ, ಆದರೆ ಮಾತುಗಳನ್ನು ಮರೆಯುವುದಿಲ್ಲ. ಭರವಸೆಯನ್ನು ಕಳೆದುಕೊಂಡ ವ್ಯಕ್ತಿಯು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಭರವಸೆಯನ್ನು ಜೀವಂತವಾಗಿರಿಸಿ ಮತ್ತು ಮುಂದೆ ಸಾಗುತ್ತಾ ಇರಿ. ಯಾವಾಗಲೂ ಜೋಡಿಸಲು ಪ್ರಯತ್ನಿಸಿ, ಒಡೆಯಲು ಅಲ್ಲ. ಜಗತ್ತಿನಲ್ಲಿ ಸೂಜಿಯಾಗಿರಿ, ಕತ್ತರಿಯಾಗಬೇಡಿ. ಸೂಜಿ ಎರಡನ್ನು ಒಂದನ್ನು ಮಾಡುತ್ತದೆ ಮತ್ತು ಕತ್ತರಿ ಒಂದನ್ನು ಎರಡನ್ನು ಮಾಡುತ್ತದೆ. ಸಂಬಂಧಗಳ ದಾರ ದುರ್ಬಲವಾಗುತ್ತದೆ ಯಾವಾಗ ಮನುಷ್ಯ ತಪ್ಪು ತಿಳುವಳಿಕೆಯಿಂದ ಹುಟ್ಟುವ ಪ್ರಶ್ನೆಗಳಿಗೆ ತಾನೇ ಉತ್ತರಗಳನ್ನು ರಚಿಸಿಕೊಳ್ಳುತ್ತಾನೆ. ಅನೇಕ ಸಂಬಂಧಗಳ ವಯಸ್ಸು ಎಲೆಗಳಂತೆ, ಇಂದು ಹಸಿರು, ನಾಳೆ ಒಣಗಿದ. ನಾವು ಬೇರುಗಳಿಂದ ಸಂಬಂಧಗಳನ್ನು ನಿಭಾಯಿಸಲು ಕಲಿಯಬಾರದೆ? ದೇವರು ಹೇಳುತ್ತಾನೆ, ಯಾರಿಗಾದರೂ ತೊಂದರೆ ಕೊಟ್ಟು ನನ್ನಿಂದ ನಿಮ್ಮ ಸಂತೋಷಕ್ಕಾಗಿ ಪ್ರಾರ್ಥಿಸಬೇಡಿ. ಆದರೆ ಯಾರಿಗಾದರೂ ಒಂದು ಕ್ಷಣದ ಸಂತೋಷವನ್ನು ಕೊಟ್ಟರೆ ನಿಮ್ಮ ತೊಂದರೆಯ ಬಗ್ಗೆ ಚಿಂತೆ ಮಾಡಬೇಡಿ. ಗುರಿ ಸರಿಯಾಗಿರುವುದು ಮುಖ್ಯ, ಏಕೆಂದರೆ ಗೆದ್ದಲು ಕೂಡ ಹಗಲು ರಾತ್ರಿ ಕೆಲಸ ಮಾಡುತ್ತದೆ, ಆದರೆ ಅದು ನಿರ್ಮಾಣವಲ್ಲ, ವಿನಾಶ ಮಾಡುತ್ತದೆ. ಸಮಯ ನಿಮ್ಮದಾಗಿದೆ. ಬೇಕಿದ್ದರೆ ಅದನ್ನು ಚಿನ್ನವನ್ನಾಗಿ ಮಾಡಿಕೊಳ್ಳಿ ಅಥವಾ ನಿದ್ರೆಯಲ್ಲಿ ಕಳೆಯಿರಿ. ಜಗತ್ತು ನಿಮ್ಮ ಉದಾಹರಣೆಯಿಂದ ಬದಲಾಗುತ್ತದೆ, ನಿಮ್ಮ ಅಭಿಪ್ರಾಯದಿಂದವಲ್ಲ. ಎಲ್ಲವೂ ಇದ್ದರೂ ಯಾರಾದರೂ ಸಂತೋಷವಾಗಿಲ್ಲವೆಂದರೆ ಖಂಡಿತ ಜೀವನದಲ್ಲಿ ಏನೋ ಒಂದು ಶೂನ್ಯವಿದೆ. ಕೆಲವು ಶೂನ್ಯಗಳು ಹಣದಿಂದ ಎಂದಿಗೂ ತುಂಬುವುದಿಲ್ಲ. ಗೆರೆಗಳು ಕೂಡ ಬಹಳ ವಿಚಿತ್ರವಾಗಿರುತ್ತವೆ. ಹಣಿಯ ಮೇಲೆ ಎಳೆದರೆ ಅದೃಷ್ಟವನ್ನು ಮಾಡುತ್ತವೆ, ನೆಲದ ಮೇಲೆ ಎಳೆದರೆ ಗಡಿಗಳನ್ನು ಮಾಡುತ್ತವೆ, ಚರ್ಮದ ಮೇಲೆ ಎಳೆದರೆ ರಕ್ತವನ್ನೇ ಹೊರತೆಗೆಯುತ್ತವೆ ಮತ್ತು ಸಂಬಂಧಗಳ ಮೇಲೆ ಎಳೆದರೆ ಗೋಡೆಯನ್ನು ಮಾಡುತ್ತವೆ. ವಜ್ರದಿಂದ ವಜ್ರವನ್ನು ಕತ್ತರಿಸಬಹುದು, ಆದರೆ ಕೆಸರಿನಿಂದ ಕೆಸರನ್ನು ಎಂದಿಗೂ ಶುದ್ಧೀಕರಿಸಲು ಸಾಧ್ಯವಿಲ್ಲ. ಮನುಷ್ಯನಲ್ಲಿ ದೃಢತೆ ಇರಬೇಕು, ಹಠವಲ್ಲ. ಧೈರ್ಯ ಇರಬೇಕು, ಆತುರವಲ್ಲ. ದಯೆ ಇರಬೇಕು, ದೌರ್ಬಲ್ಯವಲ್ಲ. ಜ್ಞಾನ ಇರಬೇಕು, ಅಹಂಕಾರವಲ್ಲ. ಮಾತನಾಡದೆ ಎಲ್ಲವನ್ನೂ ಹೇಳುವವರು, ತಪ್ಪಿಲ್ಲದೆ ಎಲ್ಲವನ್ನೂ ಸಹಿಸುವವರು, ದೂರವಿದ್ದರೂ ತಮ್ಮ ಕರ್ತವ್ಯವನ್ನು ನಿಭಾಯಿಸುವವರು. ಅಂತಹ ಸಂಬಂಧಗಳೇ ನಿಜವಾಗಿಯೂ ತಮ್ಮದೆಂದು ಕರೆಸಿಕೊಳ್ಳುತ್ತವೆ. ಹೃದಯದಿಂದ ಹೃದಯಕ್ಕೆ ದೂರವಿರುವುದಿಲ್ಲ ಕಾಶ್. ಯಾವುದೇ ಅನಿವಾರ್ಯತೆ ಇರಲಿಲ್ಲ. ಭೇಟಿಯಾಗುವ ಆಸೆ ತುಂಬಾ ಇದೆ, ಆದರೆ ಪ್ರತಿ ಆಸೆಯೂ ಪೂರ್ಣವಾಗುವುದಿಲ್ಲ ಎಂದು ಹೇಳುತ್ತಾರೆ. ನಿಮ್ಮನ್ನು ಯಶಸ್ವಿ ಎಂದು ನೋಡಲು ಬಯಸಿದರೆ ಇಂದಿನಿಂದ ನಿಮ್ಮನ್ನು ಯಶಸ್ವಿ ಎಂದು ಭಾವಿಸಲು ಪ್ರಾರಂಭಿಸಿ. ಏಕೆಂದರೆ ಯಶಸ್ಸಿನ ಹೆಜ್ಜೆಗುರುತು ಮೊದಲು ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ, ನಂತರ ವಾಸ್ತವವಾಗಿ ನಮ್ಮ ಮುಂದೆ ಬರುತ್ತದೆ. ಗೌರವವು ಅಂತಿಮ ಯಾತ್ರೆಯ ದಿನ ತಿಳಿಯುತ್ತದೆ. ಹಣವನ್ನು ಪ್ರತಿಯೊಬ್ಬರೂ ಗಳಿಸುತ್ತಾರೆ. ನಿಮ್ಮಲ್ಲಿ ಪ್ರೀತಿಸುವ ಕುಟುಂಬ, ಕೆಲವು ವಿಶೇಷ ಸ್ನೇಹಿತರು, ನಿಮ್ಮ ನೆಚ್ಚಿನ ಊಟ ಮತ್ತು ತಲೆಯ ಮೇಲೆ ಸೂರು ಇದ್ದರೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಶ್ರೀಮಂತರು ಎಂದು ನಂಬಿ. ಸ್ವಾರ್ಥದಿಂದ ಸಂಬಂಧಗಳನ್ನು ಬೆಳೆಸಲು ಎಷ್ಟು ಪ್ರಯತ್ನಿಸಿದರೂ ಸಂಬಂಧ ಬೆಳೆಯುವುದಿಲ್ಲ ಮತ್ತು ಪ್ರೀತಿಯಿಂದ ಬೆಳೆದ ಸಂಬಂಧಗಳನ್ನು ಮುರಿಯಲು ಎಷ್ಟು ಪ್ರಯತ್ನಿಸಿದರೂ ಅದು ಮುರಿಯುವುದಿಲ್ಲ. ಇಬ್ಬರ ನಡುವೆ ಎಂದಿಗೂ ಜಗಳವಾಗದಿದ್ದರೆ ಆ ಸಂಬಂಧವು ಹೃದಯದಿಂದ ಅಲ್ಲ, ಮನಸ್ಸಿನಿಂದ ನಿಭಾಯಿಸಲ್ಪಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಉದ್ದೇಶ ಒಳ್ಳೆಯದಾಗಿದ್ದು ಮತ್ತು ಶ್ರಮ ನಿಜವಾಗಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಯಶಸ್ಸು ಯಾವಾಗಲೂ ನಿಮ್ಮ ಬಳಿ ಇರುತ್ತದೆ. ವ್ಯತ್ಯಾಸವೇನೆಂದರೆ ಕೆಲವರು ಅದನ್ನು ನೋಡಿ ಸಂತೋಷಪಡುತ್ತಾರೆ ಮತ್ತು ಕೆಲವರು ಅದನ್ನು ಶ್ರಮದಿಂದ ಪಡೆದು ಸಂತೋಷಪಡುತ್ತಾರೆ. ಪ್ರತಿಯೊಬ್ಬರೂ ಎಲ್ಲದರಲ್ಲೂ ಉತ್ತಮವಾಗಿರಲು ಸಾಧ್ಯವಿಲ್ಲ,
ಆದರೆ ಪ್ರತಿಯೊಬ್ಬರೂ ಯಾವುದಾದ್ರೂ ಒಂದರಲ್ಲಿ ಉತ್ತಮವಾಗಿರಬಹುದು. ನಾನು 2 ರೀತಿಯ ಜನರಿಂದ ಮೋಸ ಹೋಗಿದ್ದೇನೆ. ಒಂದು ನನ್ನವರು ಮತ್ತು ಇನ್ನೊಂದು ನನ್ನ ಅತ್ಯಂತ ಆಪ್ತರಾಗಿದ್ದವರು. ಕಣ್ಣೀರು ಮರೆಮಾಚಿ ನಗಬೇಕಾದ ಕ್ಷಣಗಳು ಹೆಚ್ಚು ನೋವುಂಟು ಮಾಡುತ್ತವೆ. ಜೀವನವು ಪ್ರತಿದಿನ ಒಂದಲ್ಲ ಒಂದು ಹೊಸ ಪ್ರಯಾಣವನ್ನು ಬಯಸುತ್ತದೆ ಮತ್ತು ಸಂಜೆ ಆಯಾಸವು ತನ್ನ ಮನೆಯನ್ನು ಬಯಸುತ್ತದೆ. ಪ್ರತಿದಿನ ಎಷ್ಟು ಜನರು ಅಳುತ್ತಾ ಮಲಗುತ್ತಾರೆ ಮತ್ತು ನಂತರ ಬೆಳಗ್ಗೆ ಸುಳ್ಳು ನಗುವಿನೊಂದಿಗೆ ಇಡೀ ದಿನ ಎಲ್ಲರನ್ನೂ ಸಂತೋಷವಾಗಿರಿಸುತ್ತಾರೆ. ಯಾವಾಗಲೂ ಸಿದ್ಧರಾಗಿರಿ. ಹವಾಮಾನ ಮತ್ತು ಮನುಷ್ಯರು ಯಾವಾಗ ಬದಲಾಗುತ್ತಾರೆ ಎಂದು ನಂಬಿಕೆಯಿಲ್ಲ. ಗಾಯ ತಿನ್ನಲು ಯಾವುದೇ ವಯಸ್ಸಿಲ್ಲ. ಪ್ರತಿ ವಯಸ್ಸಿಗೆ ತನ್ನದೇ ಆದ ಗಾಯಗಳಿವೆ. ಜನರು ನನ್ನನ್ನು ಇಷ್ಟಪಡಲಿ ಅಥವಾ ಇಷ್ಟಪಡದಿರಲಿ, ನಾನು ಯೋಚಿಸುವುದನ್ನು ಬಿಟ್ಟುಬಿಟ್ಟಿದ್ದೇನೆ. ನನ್ನನ್ನು ನಾನು ಇಷ್ಟಪಡಲು ವರ್ಷಗಳು ಹಿಡಿದವು. ಈಗ ಇತರರಿಗೆ ವಿವರಿಸಲು ಅಷ್ಟು ಸಮಯವಿಲ್ಲ. ವ್ಯತ್ಯಾಸ ಅವರವರ ಯೋಚನೆಯಲ್ಲಿ ಜನರೇ. ಇಲ್ಲದಿದ್ದರೆ ಸ್ನೇಹವೂ ಕಡಿಮೆಯಾಗಿರುವುದಿಲ್ಲ. ಜೀವನದ ಎಲ್ಲಾ ಆಟಗಳನ್ನು ಸಮಯವೇ ಸೃಷ್ಟಿಸುತ್ತದೆ. ಮನುಷ್ಯನು ಕೇವಲ ತನ್ನ ಪಾತ್ರವನ್ನು ನಿಭಾಯಿಸುತ್ತಾನೆ. ಸಾಮಾನ್ಯವಾಗಿ ಜನರು ಜಗತ್ತು ಬದಲಾಗಿದೆ ಎಂದು ಹೇಳುತ್ತಾರೆ. ಜಗತ್ತಿನಲ್ಲಿ ಏನಾದರೂ ಬದಲಾಗಿದೆಯೇ? ಮೆಣಸಿನಕಾಯಿ ತನ್ನ ಖಾರವನ್ನು ಬದಲಾಯಿಸಿಲ್ಲ. ಮಾವು ತನ್ನ ಸಿಹಿಯನ್ನು ಬದಲಾಯಿಸಿಲ್ಲ. ಎಲೆಗಳು ತಮ್ಮ ಹಸಿರು ಬಣ್ಣವನ್ನು ಬದಲಾಯಿಸಿಲ್ಲ. ಬದಲಾಗಿರುವುದು ಮಾನವರು ತಮ್ಮ ಮಾನವೀಯತೆಯನ್ನು ಬದಲಾಯಿಸಿದ್ದಾರೆ ಮತ್ತು ಇಡೀ ಜಗತ್ತನ್ನು ದೂಷಿಸುತ್ತಾರೆ. ಎಲ್ಲಾ ದುಃಖಗಳು ದೂರವಾದ ನಂತರ ಮನಸ್ಸು ಸಂತೋಷವಾಗುತ್ತದೆ ಎಂಬುದು ನಿಮ್ಮ ಭ್ರಮೆ. ಮನಸ್ಸನ್ನು ಸಂತೋಷವಾಗಿ ಇಡಿ, ಎಲ್ಲಾ ದುಃಖಗಳು ದೂರವಾಗುತ್ತವೆ ಎಂಬುದು ವಾಸ್ತವ. ಜಗತ್ತಿನಲ್ಲಿ ಹೆಚ್ಚು ದ್ವೇಷವನ್ನು ಸತ್ಯ ಹೇಳುವ ಜನರು ಎದುರಿಸುತ್ತಾರೆ. ನನ್ನ ಹಳೆಯ ಸ್ಕೂಲಿನ ಕಟ್ಟಡದ ಪಕ್ಕದಿಂದ ಹಾದು ಹೋದಾಗಲ್ಲೆಲ್ಲ ನಾನು ಅದನ್ನು ನಿರ್ಮಿಸಿ ತಾನೇ ಮುರಿದು ಬಿದ್ದಿದೆ ಎಂದು ಯೋಚಿಸುತ್ತೇನೆ. ಜೀವನವು ಎಲ್ಲವನ್ನೂ ನೀಡದವರಿಗೆ ಬಹಳ ಅನುಭವಗಳನ್ನು ನೀಡುತ್ತದೆ. ಮಾತು ಕಹಿಯಾದರೂ ಸತ್ಯ. ಸಾಮಾನ್ಯವಾಗಿ ಜನರು ಹೇಳುತ್ತಾರೆ, ನೀವು ಹೋರಾಡಿ, ನಾವು ನಿಮ್ಮ ಜೊತೆಗಿದ್ದೇವೆ. ಜನರು ನಿಜವಾಗಿಯೂ ಜೊತೆಗಿದ್ದರೆ ಹೋರಾಟದ ಅಗತ್ಯವೇ ಇರುವುದಿಲ್ಲ. ಧೈರ್ಯವು ಯಾವುದೇ ವೈದ್ಯರಿಗಿಂತ ಕಡಿಮೆಯಲ್ಲ. ಪ್ರತಿ ತೊಂದರೆಯಲ್ಲಿಯೂ ಶಕ್ತಿಯ ಔಷಧಿಯನ್ನು ನೀಡುತ್ತದೆ. ಅತ್ಯಂತ ಹೆಚ್ಚು ಪ್ರೀತಿ ವಿಫಲವಾಯಿತು, ಅದು ಏಕನಿಷ್ಠವಾಗಿತ್ತು. ಅತ್ಯಂತ ಹೆಚ್ಚು ಭಾವನೆಗಳು ವಂಚಿಸಲ್ಪಟ್ಟವು, ಅವು ನಿಷ್ಠಾವಂತವಾಗಿದ್ದವು. ಅತ್ಯಂತ ಹೆಚ್ಚು ಕಣ್ಣೀರುಗಳು ಅತ್ತವು, ಅವು ಆಸೆಯಿಂದ ಇದ್ದವು. ಮತ್ತು ಅತ್ಯಂತ ಹೆಚ್ಚು ಭರವಸೆ ಉಳಿದಿತ್ತು, ಅದು ನಿಷ್ಕಪಟವಾಗಿತ್ತು. ಜೀವನದ ಹೋರಾಟವನ್ನು ಒಂಟಿಯಾಗಿಯೇ ಹೋರಾಡಬೇಕು. ಸಲಹೆ ನೀಡುವವರು ಅನೇಕರಿದ್ದಾರೆ, ಆದರೆ ಜೊತೆ ನೀಡುವವರು ಯಾರೂ ಇಲ್ಲ. ಕೊಂಬೆಯಿಂದ ಮುರಿದ ಹೂವು ಮತ್ತೆ ಹಸಿರಾಗಲು ಸಾಧ್ಯವಿಲ್ಲ, ಆದರೆ ಕೊಂಬೆ ಬಲವಾಗಿದ್ದರೆ ಅದರ ಮೇಲೆ ಹೊಸ ಹೂವು ಅರಳಬಹುದು. ಅದೇ ರೀತಿ ಜೀವನದಲ್ಲಿ ಕಳಲೆ ಕ್ಷಣಗಳನ್ನು ಹಿಂದಿರುಗಿಸಲು ಸಾಧ್ಯವಿಲ್ಲ, ಆದರೆ ಧೈರ್ಯ ಮತ್ತು ವಿಶ್ವಾಸದಿಂದ ಬರುವ ಪ್ರತಿ ಕ್ಷಣವನ್ನು ಸುಂದರವಾಗಿಸಬಹುದು. ಸಮಯದ ಪ್ರವಾಹದಲ್ಲಿ ಒಳ್ಳೆಯವರನ್ನು ಅಸಹಾಯಕರಾಗಿರುವುದನ್ನು ನೋಡಿದ್ದೇವೆ. ನಿಮಗೆ ಸಾಧ್ಯವಾದರೆ ಕೆಲವರನ್ನು ಸಂತೋಷಪಡಿಸಿ, ನೀಡುವವರನ್ನು ಸಾವಿರಾರು ನೋಡಿದ್ದೇವೆ. ಜಗತ್ತಿನ ಮೇಳಗಳು ಬಹಳ ವಿಚಿತ್ರವಾಗಿವೆ. ಜನಸಂದಣಿ ಕಾಣಿಸುತ್ತದೆ, ಆದರೆ ಎಲ್ಲರೂ ಒಬ್ಬೊಂಟಿಯಾಗಿಯೇ ನಡೆಯುತ್ತಾರೆ. ಸುಮ್ಮನೆ ವಿಚಾರಿಸಿದರೆ ಗುಣವಾಗುತ್ತದೆಯೇ ಎಂದು ಕೇಳುವುದರಿಂದ ಯಾರೂ ಗುಣವಾಗುವುದಿಲ್ಲ. ಕೇವಲ ಈ ಜನಸಂದಣಿ ತುಂಬಿದ ಜಗತ್ತಿನಲ್ಲಿ ಯಾರಾದರೂ ನಮ್ಮವರಿದ್ದಾರೆ ಎಂದು ಸಮಾಧಾನವಾಗುತ್ತದೆ. ಜೀವನದಲ್ಲಿ ಎಷ್ಟೊಂದು ಕಳೆದು ಹೋಗಿದೆ ಎಂಬ ನೋವನ್ನು ಮರೆತು ಹೊಸದಾಗಿ ಏನು ಮಾಡಬಹುದು, ಇದರಲ್ಲಿಯೇ ಜೀವನದ ಸಾರ್ಥಕತೆ ಇದೆ. ಕೇವಲ ಸಮಯದ ಮೇಲೆ ಅವಲಂಬಿತರಾಗಬೇಡಿ. ಅದೃಷ್ಟಶಾಲಿಗರ ಕೈಗಳು ಖಾಲಿಯಾಗಬಹುದು, ಆದರೆ ಶ್ರಮ ಮಾಡುವವರ ಕೈಗಳು ಖಾಲಿಯಾಗುವುದಿಲ್ಲ. ಅರ್ಥವಿಲ್ಲದ ಮಾತುಗಳಿಗಿಂತ ಮೌನವೇ ಉತ್ತಮ. ಇದು ಜಗತ್ತೂ ಜನರೇ. ಇಲ್ಲಿ ಮಣ್ಣಲ್ಲಿ ಸೇರಿಸಲು ಜನರು ಭುಜದ ಮೇಲೆ ಹೊತ್ತುಕೊಳ್ಳುತ್ತಾರೆ. ಸತ್ಯವನ್ನು ಹೇಳಿ, ಸ್ಪಷ್ಟವಾಗಿ ಹೇಳಿ, ಆದರೆ ಸುಳ್ಳು ಸುಂದರವಾಗಿರಲಿ. ಯಾರಾದರೂ ಸಂತೋಷವಾಗಿರಲಿ ಅಥವಾ ಕೋಪಗೊಳ್ಳಲಿ, ನಿಮ್ಮವರು ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿದ್ದರೆ ಆಗ ಸ್ನೇಹಿತರೆ, ಅವರು ಈಗ ನಿಮ್ಮವರಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ಜನರ ಮುಖಗಳನ್ನು ನೋಡಿ ಅವರ ಮನಸ್ಸನ್ನು ನೋಡಿದರೆ ನಿಮ್ಮ ದೃಷ್ಟಿ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಮರಣ ನಂತರದ ಜೀವನದ ಕಹಿ ಸತ್ಯ ಇದು. ಪತ್ನಿ ಮನತನಕ, ಸಮಾಜ ಸ್ಮಶಾನದವರೆಗೆ, ಪುತ್ರ ಅಗ್ನಿದಾನದವರೆಗೆ ಮತ್ತು ನಿಮ್ಮ ಕರ್ಮಗಳು ಮಾತ್ರ ದೇವರವರೆಗೆ. ಯಾವ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇಲ್ಲವೋ ಅಂತಹ ಸಂಬಂಧಗಳಿಂದ ಯಾವಾಗಲೂ ದೂರವಿರಬೇಕು. ಅಂತಹ ಜನರೊಂದಿಗೆ ಸಂಬಂಧಗಳನ್ನು ನಿಭಾಯಿಸಲು ಪ್ರಯತ್ನಿಸುವುದು ವ್ಯರ್ಥ. ನಾವು ನಮ್ಮನ್ನು ಇದುವರೆಗೆ ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ಜಗತ್ತು ನಮ್ಮನ್ನು ಏನೆಲ್ಲ ಅರ್ಥ ಮಾಡಿಕೊಳ್ಳುತ್ತದೆಯೋ ತಿಳಿದಿಲ್ಲ. ಜನರು ತಮ್ಮ ಕರ್ತವ್ಯಗಳನ್ನು ಮರೆಯುತ್ತಾರೆ, ಆದರೆ ಹಕ್ಕುಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಕಾಲದಲ್ಲಿ ಅತಿ ಉತ್ತಮವಾಗಿರುವುದು ಕೂಡ ಒಂದು ತಪ್ಪು. ಜನರು ನೀವು ಪ್ರದರ್ಶನ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತಾರೆ. ಸಂಬಂಧಗಳು ಮಂಜುಗಡ್ಡೆಯ ಗೂಡುಗಳಂತಿವೆ. ಅವುಗಳನ್ನು ನಿರ್ಮಿಸುವುದು ಸುಲಭ, ಆದರೆ ಅವುಗಳನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟ. ಕೆಟ್ಟದ್ದನ್ನು ವಿರೋಧಿಸುವುದು ಅವಶ್ಯಕ, ಅದು ನಮ್ಮವರಾಗಿದ್ದರೂ ಸಹ.
ನಿಮ್ಮನ್ನು ನೀವು ಯಾವುದೇ ಕೆಲಸದಲ್ಲಿ ನಿರತರಾಗಿ ಇರಿಸಿಕೊಳ್ಳಿ, ಏಕೆಂದರೆ ನಿರತನಾದ ಮನುಷ್ಯನಿಗೆ ದುಃಖಿತನಾಗಲು ಸಮಯವೇ ಸಿಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನರು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಹೆಚ್ಚು ವಿವರಿಸುತ್ತಾರೆ. ಅದಕ್ಕಾಗಿಯೇ ಸಂಬಂಧಗಳು ಕಡಿಮೆ ಸುಧಾರಿಸುತ್ತವೆ ಮತ್ತು ಹೆಚ್ಚು ಜಟಿಲವಾಗುತ್ತವೆ. ಶ್ರಮ ಪಡುತ್ತಲೇ ಇರಿ. ಇದರಿಂದ ನಿಮ್ಮ ಕೆಲಸ ಬೇಗ ಆಗುವುದಿಲ್ಲ, ಆದರೆ ಬೇಗನೆ ಆಗುತ್ತದೆ. ಕತ್ತಲೆಯನ್ನು ಹೋಗಲಾಡಿಸಲು ಸಮಯವನ್ನು ವ್ಯರ್ಥ ಮಾಡಬೇಡಿ, ಬದಲಿಗೆ ದೀಪವನ್ನು ಹಚ್ಚಲು ಸಮಯವನ್ನು ಹಾಕಿ. ಇತರರನ್ನು ಕೆಳಮಟ್ಟದಲ್ಲಿ ತೋರಿಸುವುದರಲ್ಲ, ನಿಮ್ಮನ್ನು ನೀವು ಎತ್ತರಕ್ಕೆ ಏರಿಸಿಕೊಳ್ಳುವುದರಲ್ಲಿ ಸಮಯವನ್ನು ಹಾಕಿ. ನಿಲ್ಲುವುದು ಎಂದರೆ ಅಂತ್ಯ ಮತ್ತು ಮುಂದುವರೆಯುವುದು ಎಂದರೆ ಅನಂತ. ಯಾರ ವರ್ತನೆಯನ್ನು ನೋಡಬೇಕಿದ್ದರೆ ಅವರಿಗೆ ಗೌರವ ಕೊಡಿ. ಗುಣಗಳನ್ನು ನೋಡಬೇಕಿದ್ದರೆ ಅವರೊಂದಿಗೆ ಸಮಯ ಕಳೆಯಿರಿ. ಉದ್ದೇಶವನ್ನು ನೋಡಬೇಕಿದ್ದರೆ ಸಾಲ ಕೊಡಿ ಮತ್ತು ಅಭ್ಯಾಸವನ್ನು ನೋಡಬೇಕಿದ್ದರೆ ಅವರಿಗೆ ಸ್ವಾತಂತ್ರ್ಯ ಕೊಡಿ. ನಾವು ಏನು ಮಾಡುತ್ತೇವೆಯೋ ಅದರ ಫಲಿತಾಂಶಗಳು ನಮ್ಮ ನಿಯಂತ್ರಣದಲ್ಲಿಲ್ಲ ಎಂಬುದನ್ನು ಕಾಲಕಾಲಕ್ಕೆ ನಾವು ನಮಗೆ ನೆನಪಿಸಿಕೊಳ್ಳಬೇಕು. ನಾವು ನಮ್ಮ ಪೂರ್ಣ ಪ್ರಯತ್ನವನ್ನು ಮಾಡಬೇಕು, ಆದರೆ ಕೊನೆಯಲ್ಲಿ ಯಾವುದೇ ಫಲಿತಾಂಶ ಬರುವುದು ದೇವರ ಇಚ್ಛೆಯಂತೆಯೇ ಆಗಿರುತ್ತದೆ. ನಮ್ಮ ಪ್ರಯತ್ನಗಳ ನಂತರವೂ ನಾವು ಫಲಿತಾಂಶದಿಂದ ಸಂತುಷ್ಟರಾಗದಿದ್ದರೆ ನಾವು ದೇವರ ಮೇಲೆ ವಿಶ್ವಾಸ ಮತ್ತು ತಾಳ್ಮೆ ಇಟ್ಟುಕೊಳ್ಳಬೇಕು. ದೇವರ ಮೇಲೆ ಭರವಸೆ ಇಡುವುದರಿಂದ ನಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ನಾವು ನಮ್ಮ ಕೆಲಸಗಳನ್ನು ಯಾವುದೇ ಒತ್ತಡವಿಲ್ಲದೆ ಸಂಪೂರ್ಣ ನಿಷ್ಠೆಯಿಂದ ಮಾಡಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿರಿ ಎಂದು ನಾನು ನಂಬುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಲು ಮರೆಯಬೇಡಿ ಮತ್ತು ಇಂತಹ ಜ್ಞಾನವರ್ಧಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬಟನ್ ಅನ್ನು ಒತ್ತಿರಿ. ಕೊನೆಯವರೆಗೆ ನನ್ನನ್ನು ಕೇಳಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಭಗವಾನ್ ಶ್ರೀಕೃಷ್ಣನು ನಿಮ್ಮೆಲ್ಲ ಮನೋಕಾಮನೆಗಳನ್ನು ಬೇಗನೆ ಪೂರ್ಣಗೊಳಿಸಲಿ. ಜೈ ಶ್ರೀ ರಾಧೇಕೃಷ್ಣ. ರಾಧೇ ರಾಧೇ.